ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಭಗವತ್ಪಾದರ ಚರಿತ್ರೆಯ ಪ್ರಸಂಗದಲ್ಲಿ ಅವರು ಶೃಂಗಗಿರಿಗೆ ಬಂದಂಥದ್ದು. ಆ ದೃಷ್ಟಿಯಲ್ಲಿ ಕರ್ನಾಟಕ ಬಹಳ ಪವಿತ್ರವಾದ ಭೂಮಿ. ಎಲ್ಲ ಆಚಾರ್ಯತ್ರಯರು ಕರ್ನಾಟಕವನ್ನೇ ತಮ್ಮ ಲೀಲಾಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಿರೋದು ಇಲ್ಲೇನೋ ವಿಶೇಷತೆ ಇದನ್ನು ತೋರಿಸುತ್ತೆ. ಅದು ಅದ್ವೈತದ ಸ್ಥಾಪನೆ ಅಥವಾ ಪ್ರಚಾರ ಮಾಡಿರತಕ್ಕಂಥ ಭಗವತ್ಪಾದರು ಶೃಂಗೇರಿಯನ್ನು ಆಯ್ದುಕೊಂಡಿದ್ದು, ದ್ವೈತದ ಮತದ ಪ್ರತಿಷ್ಠಾಪನೆಯನ್ನು ಮಾಡಿರತಕ್ಕಂತಹ ಮಧ್ವಾಚಾರ್ಯರು ಪಾಜಕ ಕ್ಷೇತ್ರವನ್ನು ತಮ್ಮ ಲೀಲಾಕ್ಷೇತ್ರವನ್ನಾಗಿ ಜನ್ಮಕ್ಷೇತ್ರವಾಗಿ ಮಾಡಿಕೊಂಡು ಉಡುಪಿಯಲ್ಲಿ ಮಠವನ್ನು ಸ್ಥಾಪನೆ ಮಾಡಿದ್ದಿರಬಹುದು. ಶ್ರೀಮನ್ ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ತಮ್ಮ ಪ್ರಚಾರದ ಕೆಲಸವನ್ನು ಕಾವೇರಿ ನದಿ ತೀರದಲ್ಲೆಲ್ಲ ಅವರ ಒಂದು ಪ್ರಚಾರದ ಕೆಲಸಕ್ಕೆ ಬಳಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆಚಾರ್ಯರು ಶೃಂಗೇರಿಯ ಒಂದು ಪರಿಸರದಲ್ಲಿ ಹೆಚ್ಚು ಕಾಲ ಇದ್ದರು. ಅಲ್ಲಿಯೇ ಅವರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿದ್ದು, ಅಲ್ಲಿಯೇ ಅವರು ಪ್ರಕರಣ ಗ್ರಂಥಗಳನ್ನು ರಚನೆ ಮಾಡಿದ್ದು. ಒಂದು 10-12 ವರ್ಷಗಳ ಕಾಲ ಶೃಂಗೇರಿಯ ವಾತಾವರಣದಲ್ಲಿ ಇದ್ದುಕೊಂಡು ಬ್ರಹ್ಮಸೂತ್ರವನ್ನು, ಗೀತಾಭಾಷ್ಯವನ್ನು, ಉಪನಿಷತ್ ಭಾಷ್ಯಗಳನ್ನು ತಮ್ಮ ಶಿಷ್ಯರಿಗೆ ಪಾಠ ಮಾಡಿದರು. ಬೇರೆ ಸಮಯದಲ್ಲಿ ಪ್ರಕರಣ ಗ್ರಂಥಗಳಾದಿಗಳನ್ನು ರಚಿಸ್ತಕ್ಕಂಥದ್ದು, ಚರ್ಚೆಗಳನ್ನು ಮಾಡತಕ್ಕಂಥದ್ದು, ಹೀಗೆ ಅವರ ಕಾಲ ಕಳೆದು ಹೋಗ್ತಾ ಇತ್ತು. ಒಂದು ದಿವಸ ಅವರು ಪಾಠ ಮಾಡಲಿಕ್ಕೆ ಕುಳಿತುಕೊಂಡಿದ್ದಾರೆ. ಅಷ್ಟೊತ್ತಿಗೆ ಒಬ್ಬ ಶಿಷ್ಯ ಬಂದಿರಲಿಲ್ಲ. ಅವನ ಹೆಸರು ಗಿರಿ ಅಂತ. ಅವನು ಶೃಂಗೇರಿ ಕಡೆಯ ಶಿಷ್ಯನೇ, ಅಲ್ಲಿಯೇ ದೊರೆತದ್ದು. ಅವನು ಅಷ್ಟು ಬುದ್ಧಿವಂತನ ಆಗಿರಲಿಲ್ಲ. ಅದಕ್ಕೆ ಆಚಾರ್ಯರ ಸೇವೆಯಲ್ಲಿಯೇ ತನ್ನ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದ. ಬೆಳಿಗ್ಗಿಂದ ಸಂಜೆ ತನಕ ಏನೇನು ಸೇವೆ ಮಾಡಬೇಕೋ ಅದರೆಲ್ಲ ತನ್ನ ಆಸಕ್ತಿಯಿಂದ, ಶ್ರದ್ಧೆಯಿಂದ ಗುರು ಸೇವೆಯನ್ನು ಮಾಡ್ತಾ ಇದ್ದ. ಉಳಿದ ಶಿಷ್ಯರಿಗೆ ಸಾಮಾನ್ಯವಾಗಿ ಒಂದು ಭಾವ ಬರ್ತದೆ, ಏನು, ನಾವು ವಿದ್ವಾಂಸರು, ನಾವು ಹೆಚ್ಚು ತಿಳಿದಿದ್ದೇವೆ, ಈ ರೀತಿ ಸಹಜ ಒಮ್ಮೊಮ್ಮೆ ಮನುಷ್ಯನ ಮನಸ್ಸು. ಆದ್ದರಿಂದ ಒಂದು ದಿನ ಪಾಠ ನಡೆಯುವಂತಹ ಸಮಯ, ಬ್ರಹ್ಮಸೂತ್ರದ ಪಾಠ ಅಂತೆ. ಅಷ್ಟೊತ್ತಿಗೆ ಆಚಾರ್ಯರು ಪಾಠ ಮಾಡ್ತಾನಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಶಿಷ್ಯರು ಹೇಳ್ತಾರಂತೆ, ಯಾಕೆ ಗುರುಗಳೇ ಇನ್ನೂ ಶಾಂತಿ ಪಾಠ ಆರಂಭ ಮಾಡಲಿಲ್ಲ ಅಂತ. ಭಗವತ್ಪಾದರು ಹೇಳ್ತಾರೆ ಅಂತೆ, ಅವನಿನ್ನೂ ಬರಲಿಲ್ಲಲ್ಲಪ್ಪ, ಅವನಿಗೆ ಕಾಯ್ತಾ ಇದ್ದೇನೆ. ಯಾರು ಅಂತ ಕೇಳ್ತಾರೆ. ಅವನು ಗಿರಿ. ಅವಾಗ ಅಲ್ಲಿ ಯಾರೋ ಒಬ್ಬ ಶಿಷ್ಯ ಹೇಳ್ತಾನಂತೆ, ಗುರುಗಳೇ, ಗಿರಿ ಬಂದ್ರೇನು ಬಿಟ್ರೇನು, ಅವನಿಗೇನೂ ಅರ್ಥವಾಗಲ್ಲ. ನಮಗೆ ವ್ಯಾಕರಣವನ್ನು, ತರ್ಕಶಾಸ್ತ್ರವನ್ನು, ಮೀಮಾಂಸಾಶಾಸ್ತ್ರವನ್ನು ಏನೂ ಓದಲಿಲ್ಲ ಅವನು. ಹೀಗಿರೋದ್ರಿಂದ ಸೇವೆ ಮಾಡಲಿಕ್ಕೆ ಒಳ್ಳೆಯದವನು, ಬೆಳಗಿನ ಸಂಜೆ ತನಕ ಸೇವೆ ಮಾಡ್ಕೊಂಡಿರಲಿ, ನೀವು ಪಾಠ ಮುಂದುವರಿಸಿ ಅಂತ. ಅಂದರೆ ಇಷ್ಟು ಉದ್ದಟತನದಿಂದ ಮಾತಾಡಲಿರ್ಲಿಕ್ಕಿಲ್ಲ ಆಚಾರ್ಯರೊಟ್ಟಿಗೆ.
ಅವನು ಹೇಳಿರ್ಬೋದು, ಅವನಿಗೆ ಆ ಕಾಯುವ ಅವಶ್ಯಕತೆ ಇಲ್ಲ, ಪಾಠ ಆರಂಭ ಮಾಡಿ ಅಂತ. ಆಗ ಆಚಾರ್ಯರು ಯೋಚನೆ ಮಾಡ್ತಾರೆ, ಇವರಿಗೆ ಸ್ವಲ್ಪ ಗುರು ಸೇವೆಯ ಮಹತ್ವ ತಿಳಿಸಿಕೊಡಬೇಕು. ಅಂದರೆ ಬರೀ ವಿದ್ವತ್ತನಿಂದಲೇ ಬ್ರಹ್ಮಜ್ಞಾನವಾಗ್ತದೆ, ವಿದ್ವಾಂಸನಾಗುವುದರಿಂದಲೇ ತಾನು ಮುಂದಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಗುರು ಸೇವೆಯು ನಿಕೃಷ್ಟ ಅಂತ ಭಾವಿಸಿಕೊಂಡು ಬಿಟ್ಟಿದ್ದಾರೆ ಕೆಲವರು, ಎಲ್ಲರೂ ಅಲ್ಲ. ಹಾಗೆ ಅವರಿಗೆ ಅದರ ಮಹತ್ವ ತಿಳಿಸಿಕೊಡ್ಬೇಕು ಅಂತ ಮನಸ್ಸಲ್ಲೇ ಸಂಕಲ್ಪ ಮಾಡಿ ಹೇಳಿದ್ರಂತೆ, ಅವನು ಸರ್ವಜ್ಞನಾಗಲಿ, ಎಲ್ಲ ವಿಷಯಗಳು ಅವನ ಮನಸ್ಸಿಗೆ ಹೊಳೀಲಿ ಅಂತ ಒಂದು ಗುರುವಿನ ಮನಸ್ಸಲ್ಲಿ ಒಂದು ಸಂಕಲ್ಪ ಬಂದುಬಿಟ್ರೆ ಸಾಕು, ಅಷ್ಟೆ, ಬೇರೇನು ಮಾಡುವ ಅವಶ್ಯಕತೆ ಇಲ್ಲ. ಆ ಸಂಕಲ್ಪ ಮಾತ್ರದಿಂದಲೇ ಅವನಲ್ಲಿ ಜ್ಞಾನ, ಸಂಸ್ಕೃತ, ವ್ಯಾಕರಣ, ತರ್ಕಾದಿಗಳ ಜ್ಞಾನ ಅವನಲ್ಲಿ ಗೋಚರವಾಗಿ ಒಂದು ಶ್ಲೋಕ ಹೇಳಿಕೊಂಡು ಬರ್ತಾನೆ. ಗಿರಿ ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೆ ಮಹಿತೋಪನಿಷತ್ ಕಥಿತಾರ್ಥ ನಿಧೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕ ಮೇ ಶರಣಂ ಭವಶಂಕರ ದೇಶಿಕ ಮೇ ಶರಣಂ. ಇಷ್ಟು ದಿನ ಒಂದು ಸಂಸ್ಕೃತ ಶಬ್ದ ಸರಿಯಾಗಿ ಹೇಳಲಿಕ್ಕೆ ಬರದೇ ಇರುವವನು ಇವತ್ತು ಶ್ಲೋಕ ಹೇಳ್ಕೊಂಡು ಬರ್ತಿದ್ದಾನೆ ಕೈ ಮುಕ್ಕೊಂಡು. ಕರುಣಾವರುಣಾಲಯ ಪಾಲಯ ಮಾಂ ಭವಸಾಗರ ದುಃಖ ವಿದೂನ ಹೃದಂ ರಚಿತಾಖಿಲ ದರ್ಶನ ತತ್ವವಿದಂ ಭವಶಂಕರ ದೇಶಿಕ ಮೇ ಶರಣಂ ಭವಶಂಕರ ದೇಶಿಕ ಮೇ ಶರಣಂ. ಹೇ ಶಂಕರ ದೇಶಿಕ, ದೇಶಿಕ ಅಂದರೆ ಉಪದೇಶಿಸುವವನು, ಆಚಾರ್ಯ ಅಂತ ಅರ್ಥ. ಹೇ ಆಚಾರ್ಯರೇ, ಮೇ ಶರಣಂ, ನಾನು ನಿಮಗೆ ಶರಣಾಗಿದ್ದೇನೆ. ನೀವು ಎಂತಹ ಆಚಾರ್ಯರು ಅಂದರೆ ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೇ, ಶಾಸ್ತ್ರ ಸುಧಾ ಜಲಧಿ. ಶಾಸ್ತ್ರ ಅಂದರೆ ಷಟ್ಶಾಸ್ತ್ರಗಳು, ವೇದ, ವೇದಾಂಗಗಳು, ಇವೆಲ್ಲವನ್ನು ಶಾಸ್ತ್ರ ಅಂತ ಹೇಳ್ತಾರೆ. ಅದು ಸುಧಾ ಜಲಧಿ, ಒಂದು ಅಮೃತದ ಸಾಗರ ಇದ್ದ ಹಾಗೆ. ಶಾಸ್ತ್ರದ ಜ್ಞಾನವೇ ಒಂದು ಅಮೃತದ ಸಾಗರ. ಅದನ್ನೆಲ್ಲ ತಿಳ್ಕೊಂಡಿದ್ದೀರಿ ನೀವು. ಅಖಿಲ ಶಾಸ್ತ್ರ ಸುಧಾ ಜಲಧೇ ವಿದಿತ, ನಿಮ್ಮಿಂದ ತಿಳಿಯಲ್ಪಟ್ಟಿದೆ. ಅದಕ್ಕೆ ಶಂಕರರಿಗೆ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಅಂತ ಕರೀತಾರೆ. ಆಲಯಂ ಅಂತ ಹೇಳಿದ್ರೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ದೊಡ್ಡ ಲೈಬ್ರರಿ ನಡ್ಕೊಂಡು ಹೋಗ್ತಿದ್ದಾಗೆ, ಶ್ರುತಿ ಸ್ಮೃತಿ ಪುರಾಣಗಳೆಲ್ಲ ಒಟ್ಟಿಗೆ ನಡ್ಕೊಂಡು ಹೋಗ್ತಿದೆಯೋ ಅಂತ ಹೇಳುವಾಗ ಕಾಣಿಸ್ತಿತ್ತಂತೆ, ಅಂತಹ ಜ್ಞಾನಿಗಳು. ಮಹಿತೋಪನಿಷತ್ ಕಥಿತಾರ್ಥ ನಿಧೆ, ಉಪನಿಷತ್ತಲ್ಲಿ ಹೇಳಿರ್ತಕ್ಕಂತಹ ಸಾರ ಸರ್ವಸ್ವವನ್ನೆಲ್ಲ ನೀವು ಅರ್ಥ ಮಾಡಿಕೊಂಡಿದ್ದೀರಿ, ಸಮರ್ಥವಾಗಿ ಸರಿಯಾಗಿ ತಿಳ್ಕೊಂಡಿದ್ದೀರಿ. ಹೃದಯೇ ಕಲಯೇ ವಿಮಲಂ ಚರಣಂ, ನಿಮ್ಮ ಪವಿತ್ರವಾದ ಪಾದ ಪದ್ಮಗಳನ್ನು ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಭವಶಂಕರ ದೇಶಿಕ ಮೇ ಶರಣಂ, ನಿಮಗೆ ನಾನು ಶರಣು ಬಂದಿದ್ದೇನೆ. ಕರುಣಾವರುಣಾಲಯ ಪಾಲಯ ಮಾಂ, ನಿಮಗೆ ಬೇರೆ ವಿದ್ವಾಂಸರಾಗಿ ಅಹಂಕಾರ ಇಲ್ಲ, ನಾನು ತುಂಬ ತಿಳ್ಕೊಂಡಿದ್ದೇನೆ, ನಾನು ಮೋಕ್ಷಕ್ಕೆ ಹೋಗಿದ್ದೇನೆ ಅಂತಿಲ್ಲ. ಕರುಣಾ ವರುಣಾಲಯ ಅಂತ. ವರುಣಾಲಯ ಅಂದರೆ ಸಾಗರ ಅಂತ. ವರುಣ ಅಂದರೆ ನೀರು, ಆಲಯ ಅಂದರೆ ನೀರನ್ನು ಹೆಚ್ಚಿಗೆ ಹೊಂದಿರತಕ್ಕಂಥ ಸಮುದ್ರ. ನಿಮ್ಮ ಹೃದಯ ಹೇಗಿದೆ ಅಂದರೆ ಕರುಣೆಯ ಸಾಗರ ನಿಮ್ಮ ಹೃದಯ. ಭವಸಾಗರ ದುಃಖ ವಿದೂನ ಹೃದಂ, ಭವಸಾಗರ ಅಂದರೆ ಸಂಸಾರ ಸಾಗರ. ಅದನ್ನು ಶೋಷಿಸ್ತಕ್ಕಂತಹ, ದೂರ ಮಾಡತಕ್ಕಂತಹ ಹೃದಯ ನಿಮ್ಮದು. ಆ ಭವಸಾಗರ ದುಃಖ ವಿದೂನ ಹೃದಂ, ಸಂಸಾರ ಸಾಗರದಿಂದ ತಪ್ತನಾದ ಹೃದಯ ನನ್ನದು. ರಚಿತಾಖಿಲ ದರ್ಶನ ತತ್ವವಿದಂ, ಅಖಿಲ ಶಾಸ್ತ್ರ ದರ್ಶನವನ್ನು ನೀವು ರಚಿಸಿದ್ದೀರಿ, ಅಂತಹ ನಿಮಗೆ ಶರಣಾಗಿದ್ದೇನೆ. ಭವ ಏವ ಭವಾನಿತಿ ಮೇ ನಿತರಾಂ ಸಮಜಾಯತ ಚೇತಸಿ ಕೌತುಕಿತಾ ಮಮ ವಾರಯ ಮೋಹ ಮಹಾಜಲಧಿಂ ಭವಶಂಕರ ದೇಶಿಕ ಮೇ ಶರಣಂ. ಹೇ ಭಗವತ್ಪಾದರೆ, ಭವ ಏವ ಭವಾನಿತಿ ಮೇ ನಿತರಾಂ. ಭವ ಅಂದರೆ ಶಿವ ಅಂತ ಅರ್ಥ, ಶಂಕರ. ನನ್ನ ಪಾಲಿಗೆ ನೀವು ಸಾಕ್ಷಾತ್ ಶಂಕರನೇ. ಅದಕ್ಕೆ ಅವರ ಬಗ್ಗೆ ಹೇಳ್ತಕ್ಕಂಥ ಒಂದು ಸ್ತುತಿಯಲ್ಲಿ ಬರುತ್ತೆ,
ಶಂಭೋ ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ. ಶಂಕರಾಚಾರ್ಯರು ನಡ್ಕೊಂಡು ಹೋದರೆ ರಸ್ತೆಯಲ್ಲಿ ಹೇಗೆ ಅನಿಸ್ತಿತ್ತಂದರೆ ಡಮರುಗ, ತ್ರಿಶೂಲ, ಗಂಗೆ ಯಾವುದೂ ಇಲ್ಲದೆ ಇರತಕ್ಕಂತಹ ಸನ್ಯಾಸಿ ವೇಷ ಹಾಕ್ಕೊಂಡು ಶಿವ ನಡ್ಕೊಂಡು ಹೋಗ್ತಿದ್ದಾನೆ ಎಂದು ಅಂತ ಅನಿಸ್ತಿತ್ತಂತೆ. ಅಂತಹ ಒಂದು ವೈಭವ ಮೂರ್ತಿ ಅದು. ನನ್ನ ಪಾಲಿಗೆ ನೀವು ಸಾಕ್ಷಾತ್ ಶಿವ. ಸಮಜಾಯತ ಚೇತಸಿ ಕೌತುಕಿತ. ಹಾಗೆ ಯಾವಾಗಲೂ ನಾನು ನಿಮ್ಮನ್ನು ಶಿವ ಅನ್ನೋ ದೃಷ್ಟಿಯಲ್ಲೇ ನೋಡ್ತೇನೆ, ಆಶ್ಚರ್ಯಚಕಿತನಾಗಿ. ನಿಮ್ಮ ಪ್ರತಿಯೊಂದು ನಡೆ ನುಡಿ ಎಲ್ಲ ಸಾಕ್ಷಾತ್ ಶಿವನೇ ಧರೆಗಿಳಿದಿದ್ದಾನೆ ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ. ಮಮ ವಾರಯ ಮೋಹ ಮಹಾಜಲಧಿಂ. ನಾನು ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇನೆ, ನನ್ನನ್ನು ಪಾರುಗಾಣಿಸಿ, ನನ್ನನ್ನು ದಾಟಿಸಿ. ಭವಶಂಕರ ದೇಶಿಕ ಮೇ ಶರಣಂ. ನಾನು ನಿಮಗೆ ಶರಣಾಗಿದ್ದೇನೆ. ವಿದಿತಾನಮಯ ವಿಶದೈಕ ಕಲಾ. ನನಗೇನೂ ಗೊತ್ತಿಲ್ಲ ಗುರುಗಳೇ, ಏಕಕಲಾ, 64 ಕಲೆಗಳಲ್ಲಿ ಒಂದು ಕಲೆ ಕೂಡ ನನಗೆ ಗೊತ್ತಿಲ್ಲ. ನ ಚ ಕಿಂಚನ ಕಾಂಚನ ಮಸ್ತಿ ಗುರೋ. ಇನ್ನು ದುಡ್ಡು ಕೊಟ್ಟು ನಿಮ್ಮ ವಿದ್ಯೆಯನ್ನು ಕಲಿಯೋಣ ಅಂತ ಹೇಳಿದ್ರೆ ದುಡ್ಡು ನನ್ನ ಹತ್ರ ಇಲ್ಲ. ಅಂದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಒಂದು ಮಾತು, ವಿದ್ಯೆ ಕಲಿಯುವುದಕ್ಕೆ 3 ವಿಧಾನವನ್ನು ಹೇಳ್ತಾರೆ. ಗುರು ಶುಶ್ರೂಷೆಯ ವಿದ್ಯಾ ಪುಷ್ಕಳೇನ ಧನೇನವ ಅಥವಾ ವಿದ್ಯೆಯಾ ವಿದ್ಯಾ ಚತುರ್ಥಂ ನೈವೋಪಲಭ್ಯತೆ ಅಂತ. ಗುರು ಹತ್ರ ನಾವು ಪಾಠ ಮಾಡಿಸ್ಕೊಳ್ಬೇಕಾದ್ರೆ ಶುಶ್ರೂಷೆಯನ್ನು ಮಾಡಬೇಕು. ಶುಶ್ರೂಷೆ ಇಲ್ಲದೆ ವಿದ್ಯೆ ಸಿಗುವುದಿಲ್ಲ. ಸೇವೆ, ಗುರು ಸೇವೆ. ಇನ್ನು ಶ್ರೀಮಂತರಾಗಿರತಕ್ಕಂತಹ ರಾಜರು, ಅವ್ರಿಗೆ ಸಮಯ ಇಲ್ಲ ಶುಶ್ರೂಷೆ ಮಾಡಲಿಕ್ಕೆ. ಅವರಿಗೆ ವ್ಯವಸ್ಥೆ ಏನು ಮಾಡಿದ್ದಾರೆ ಅಂದರೆ ಪುಷ್ಕಳೇನ ಧನೇನವ. ಹಿಂದೆ ಜನಕ ಮಹಾರಾಜನಂಥವರು ಯಾಜ್ಞವಲ್ಕ್ಯರ ಹತ್ರ ಅಧ್ಯಯನ ಮಾಡುವುದಕ್ಕಾಗಿ ಹಸುಗಳನ್ನೆಲ್ಲ ದಾನ ಕೊಟ್ಟಿರ್ತಕ್ಕಂಥದ್ದು ಕಥೆ ನಾವು ಕೇಳ್ತೇವೆ. ಇನ್ನು ಅಥವಾ ವಿದ್ಯೆಯಾ ವಿದ್ಯಾ. ಕೆಲವು ಸಂದರ್ಭದಲ್ಲಿ ಅವರಿಗೊಂದು ವಿದ್ಯೆ ಗೊತ್ತಿರ್ತದೆ, ಅವ್ರು ನಮಗೆ ಹೇಳ್ಕೊಡ್ತಾರೆ, ನಮಗೆ ಗೊತ್ತಿರೋ ವಿದ್ಯೆಯನ್ನು ಅವ್ರಿಗೆ ಹೇಳ್ಕೊಡ್ತೇವೆ. ಇದು ಕೆಲವು ಪ್ರಸಂಗದಲ್ಲಿ ಮಾಡಬೇಕಾಗ್ತದೆ. ಚಂದ್ರಶೇಖರ ಭಾರತಿ ಸ್ವಾಮಿಗಳ ಚರಿತ್ರೆ ತೆಗೆದರೆ ಗೊತ್ತಾಗತ್ತೆ. ಅವರು ತರ್ಕಶಾಸ್ತ್ರವನ್ನು ಯಾವುದೋ ಒಂದು ಓದಬೇಕು ಅಂತ ಅವರು ವಿದ್ವಾಂಸರನ್ನು ಕರೆದಾಗ ಆ ವಿದ್ವಾಂಸರಿಗೆ ಹೇಳ್ತಾರೆ, ನಾನು ನಿಮಗೆ ದುಡ್ಡು ಕೊಡುವ ಹಾಗಿಲ್ಲ, ನಿಮ್ಮ ಸೇವೆ ಮಾಡುವ ಹಾಗೂ ಇಲ್ಲ, ಆದರೆ ಬರೀದೇ ನಾನು ವಿದ್ಯೆಯನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ನಾನು ನಿಮಗೆ ವೇದಾಂತ ಶಾಸ್ತ್ರ ಹೇಳ್ಕೊಡ್ತೇನೆ, ನಿಮ್ಮ ತರ್ಕಶಾಸ್ತ್ರ ಹೇಳ್ಕೊಡಿ ಅಂತ ಪರಸ್ಪರ ಅವರು ಜ್ಞಾನ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ರೀತಿ ಇವರೇನು ಹೇಳ್ತಿದ್ದಾರೆ ಅಂದರೆ, ನಾನು ನಿಮಗೆ ಪುಷ್ಕಳೇನ ಧನೇನವ ಕೊಟ್ಟು ನಿಮ್ಮ ಹತ್ರ ವಿದ್ಯೆ ಕಲಿಯೋಣ ಅಂದರೆ ನಚ ಕಿಂಚನ ಕಾಂಚನ ಮಸ್ತಿ ಗುರೋ. ನನ್ನ ಹತ್ರ ಕಾಂಚನ ಇಲ್ಲ. ಧೃತಮೇವ ವಿಧೇಹಿ ಕೃಪಾಂ ಸಹಜ. ನಿಮ್ಮ ಕೃಪೆಯನ್ನು ಅತ್ಯಂತ ಶೀಘ್ರವಾಗಿ ನನ್ನ ಮೇಲೆ ದಯಪಾಲಿಸಿ. ಭವಶಂಕರ ದೇಶಿಕ ಮೇ ಶರಣಂ. ನಿಮಗೆ ನಾನು ಶರಣು ಹೊಂದಿದ್ದೇನೆ. ಈ ರೀತಿ 8 ಶ್ಲೋಕಗಳಲ್ಲಿ ಇದಕ್ಕೆ ತೋಟಕ ವೃತ್ತ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವೃತ್ತ ಅಂದರೆ ಛಂದಸ್ಸು, ಬೇರೆ ಬೇರೆ ಛಂದಸ್ಸುಗಳಿವೆ. ಇದರಲ್ಲಿ ತೋಟಕ ಛಂದಸ್ಸು ಅಂತ ಕರೀತಾರೆ. ಇದರಲ್ಲಿ ಗುರುಗಳ ಸ್ತುತಿಯನ್ನು ಮಾಡಿಕೊಂಡು ಬಂದದ್ದು ನೋಡಿ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗಿಬಿಡ್ತದೆ. ಪಾಠ ಹೇಳಿ ಗುರುಗಳೇ ಅವ್ರನ್ನ ಬರೋದು ಇರಲಿ ಅಂತ ಹೇಳಿದಂಥ ವಿದ್ಯಾರ್ಥಿಗಳೆಲ್ಲ ಅವ್ರ ಕಡೆಗೆ ನೋಡಿಕೊಂಡು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ತೋಟಕ ವೃತ್ತದಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಆಚಾರ್ಯರು ಹೇಳ್ತಾರಂತೆ, ಇವತ್ತಿನಿಂದ ನನ್ನ ಪ್ರಮುಖ ಶಿಷ್ಯನಲ್ಲಿ ನೀನು ಒಬ್ಬ, ನಿನಗೆ ತೋಟಕಾಚಾರ್ಯ ಅನ್ನುವಂತಹ ಒಂದು ಸನ್ಯಾಸ ಪಟ್ಟವನ್ನು ಕೊಡ್ತೇನೆ ಅಂತ ದೀಕ್ಷೆಯನ್ನು ಕೊಟ್ಟರಂತೆ. ಅವರಿಗೆ ತೋಟಕಾಚಾರ್ಯ ಅಂತ ಬಿರುದು ಬರುತ್ತೆ. ಇಲ್ಲಿ ಬಹಳ ಮುಖ್ಯವಾದ ಸಂಗತಿ ಏನಂದರೆ, ಗುರು ಸೇವೆ, ನಿಸ್ವಾರ್ಥವಾಗಿ ಗುರು ಸೇವೆಯನ್ನು ಮಾಡಿದ ಪಕ್ಷದಲ್ಲಿ ಅವನೆಲ್ಲ ದೋಷಗಳು, ಅವನಿಗೆ ವಿದ್ಯೆಯಲ್ಲಿರತಕ್ಕಂಥ ಅಡ್ಡಿ ಆತಂಕಗಳೆಲ್ಲ ದೂರವಾಗಿ ಅತ್ಯಂತ ಶೀಘ್ರವಾಗಿ ವಿದ್ಯೆ ಪ್ರಾಪ್ತಿಯಾಗತ್ತೆ. ಗುರು ಅನುಗ್ರಹ ಅಂದ ತಕ್ಷಣ ಏನೋ ಗುರುಗಳ ತಲೆ ಮೇಲೆ ಕೈ ಇಟ್ಟು ಬ್ರಹ್ಮಜ್ಞಾನ ಕೊಡ್ತಾರೆ ಅಂತ ಅರ್ಥ ಅಲ್ಲ. ಬ್ರಹ್ಮಜ್ಞಾನ ಕೇವಲ ಉಪದೇಶದಿಂದ ಸಾಧ್ಯ. ಶ್ರವಣ ಮನ ನಿಧಿಧ್ಯಾಸನ. ಗುರು ಅನುಗ್ರಹ ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ ಪ್ರತಿಬಂಧಕಗಳು, ಅಡ್ಡಿ ಅಂತ ಕರಿತೇವಲ್ಲ, ಪೂರ್ವಜನ್ಮದ ಏನೇನೋ ಸಂಸ್ಕಾರಗಳು ನಮ್ಮನ್ನು ಅಡ್ಡಿಪಡಿಸ್ತಾ ಇರ್ತವೆ. ಆದರೆ ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ, ಗುರುಗಳ ಮನಸ್ಸಲ್ಲಿ ಇವನಿಗೆ ಆ ಪಾಪಗಳೆಲ್ಲ ದೂರವಾಗಿ ಬೇಗನೆ ಅವನ ಮೋಕ್ಷದ ಕಡೆಗೆ ಹೋಗಲಿ ಅಂತ ಅವರ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ಬಂದುಬಿಟ್ರೆ ಅತ್ಯಂತ ಶೀಘ್ರವಾಗಿ ವಿದ್ಯಾರ್ಥಿ ತನ್ನ ಸಾಧನಾ ಪಥದಲ್ಲಿ ಮುಂದುವರಿತಾನೆ. ಅದನ್ನು ನಾವು ಚರಿತ್ರೆಯಲ್ಲಿ ಸಾಕಷ್ಟು ನೋಡ್ತೇವೆ. ಆ ಸಮರ್ಥ ರಾಮದಾಸ ಸ್ವಾಮಿಗೆ ಒಬ್ಬ ಕಲ್ಯಾಣ ಅಂತ ಒಬ್ಬ ಶಿಷ್ಯ ಇದ್ದಂತೆ. ಕಲ್ಯಾಣ ಅಂತ ಕರೀತಾರೆ. ಅವನಿಗೇನು ಜಾಸ್ತಿ ಗೊತ್ತಿರಲಿಲ್ಲ, ಬಟ್ ಗುರು ಸೇವೆ ಮಾಡೋದಂದ್ರೆ ತುಂಬ ಇಷ್ಟ. ಅವನು ಜ್ಞಾನಿಯಾಗಿರೋದನ್ನು ನಾವು ಕಾಣ್ತೇವೆ. ಮಹಾಭಾರತಕ್ಕೆ ಹೋದರೆ ಧೌಮ್ಯ ಮಹರ್ಷಿಗಳಿಗೆ ಆರುಣಿ ಅಂತಕ್ಕಂಥ ಒಬ್ಬ ಶಿಷ್ಯ ಗುರು ಸೇವೆ ಮಾಡಿ
ಜ್ಞಾನಿಯಾಗಿರತಕ್ಕಂಥದ್ದು. ಇನ್ನು ಸತ್ಯಕಾಮ ಜಾಬಾಲನ ಕಥೆಯಲ್ಲಿ ಕೂಡ ನೋಡ್ತೇವೆ, ಗುರುಸೇವೆಯನ್ನು ಮಾಡಿರತಕ್ಕಂಥದ್ದು. ಆ ರೀತಿ ಈಶ್ವರ ಸೇವೆ ಅಥವಾ ಗುರು ಸೇವೆ ಎರಡೂ ಒಂದೇ, ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಇಷ್ಟೇ ಅರ್ಥ, ನಿಸ್ವಾರ್ಥ ಸೇವೆ. ಸೇವೆ ಮಾಡಲಿಕ್ಕೆ ಅವಕಾಶ ಎಲ್ಲಿ ಸಿಗುತ್ತೋ ಅಲ್ಲಿ ಬಿಡಬಾರ್ದು ಸಾಧಕನಾದ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಏನು ಹೇಳಿ? ಎನಗೇನು ಹಿತವೆನುತ ಕೇಳುವರ ಎಲ್ಲರೂ, ಜಗಕ್ಕೆಂದು ಹಿತವೆಂದು ಕೇಳುವವರಾರು. ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಳೇ ಮಂಕುತಿಮ್ಮ. ಸಾಮಾನ್ಯವಾಗಿ ಕೇಳೋದು ಜನ, ನನಗೆ ಯಾವಾಗ ಪ್ರಾಫಿಟ್ ಆಗತ್ತೆ, ಯಾವಾಗ ಒಳ್ಳೆಯದಾಗತ್ತೆ ಅಂತ ಎಲ್ಲರೂ ಕೇಳ್ತಾರೆ ಹೊರತು ಜಗಕ್ಕೆಂದು ಹಿತವೆಂದು ಕೇಳುವವರಾರು. ಜಗಕ್ಕೆ ಯಾವಾಗ ಒಳ್ಳೆಯದಾಗತ್ತೆ ಅಂತ ಯಾರು ಕೇಳ್ತಾರೆ? ಯಾರೂ ಕೇಳಲ್ಲ. ಯಾವಾಗ ಮನುಷ್ಯ ಈ ರೀತಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೋ, ಅವನಿಗೆ ನಾನು ಏನು ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೋ, ಪಥಮುಕ್ತಿಗಾಗಲೇ, ಮುಕ್ತಿಯ ಪಥ ತೆರೆದುಕೊಳ್ತದೆ ಅವನಿಗೆ ಅಂತ. ನಮ್ಮ ಸ್ವಾಮೀಜಿ ಒಂದು ಘಟನೆ ಹೇಳ್ತಾ ಇದ್ರು. ಒಬ್ಬರು ಗೃಹಸ್ಥರು ಕಾರ್ ತಗೊಳ್ಬೇಕು ಅಂತ ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಅವರು ಹೆಂಡತಿ ಬಂದು ಗಂಡನಿಗೆ ಒಂದು ದಿವಸ ಹೇಳೋದು, ಈ ಊರಿನಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ದಾರಲ್ಲ, ಆ ದೇವಸ್ಥಾನ ಕಟ್ಟಿದರೆ ಸಾವಿರಾರು ಜನ ಬಂದು ಕೂತ್ಕೋಬೋದು, ಅಲ್ಲಿ ಧ್ಯಾನ ಮಾಡ್ಬೋದು, ಅಧ್ಯಾಪನ ಅಧ್ಯಯನ ಆಗುತ್ತದೆ. ಅದಕ್ಕೆ ನಾವು ಧನ ಸಹಾಯ ಮಾಡೋಣ, ನಮಗಂತೂ ಬೇರೆ ವ್ಯವಸ್ಥೆಗಳಂತೂ ಇದೆ, ಏನು ತೊಂದರೆ ಇಲ್ಲ, ಹಾಗೊಂದು ಮಾಡೋಣ ಅಂತ. ಆಗ ಅವಳು ಹೇಳ್ತಾಳಂತೆ, ನಾವು ನಮ್ಮ ಕಾರಲ್ಲಿ 4 ಜನ ಕೂತ್ಕೋಬೋದು, ಬಟ್ ಈ ಡೊನೇಷನನ್ನು ನಾವು ಆ ದೇವಸ್ಥಾನಕ್ಕೆ ಕೊಟ್ಟರೆ ಆ ಆಶ್ರಮದಲ್ಲಿ ಅಥವಾ ಒಂದು ಸತ್ಸಂಗ ಭವನದಲ್ಲಿ ಸಾವಿರಾರು ಜನ ಕೂತ್ಕೊಂಡು ಉಪಯೋಗ ಪಡ್ಕೊಳ್ತಾರೆ ಅಂತ ಹೇಳಿ ಸ್ವಾಮಿಗಳ ಹತ್ರ ಬಂದು ಆ ಧನ ಸಹಾಯವನ್ನು ಮಾಡಿದರು ಅಂತ ಅವ್ರು ಹೇಳ್ತಿದ್ರು. ಸಹಾಯ ಮಾಡಬೇಕು ಅಂತ ಹೇಳುವವರಿಗೆ, ಸೇವೆ ಮಾಡಬೇಕು ಅಂತ ಹೇಳುವವರಿಗೆ ಅವಕಾಶ ತುಂಬ ಇದೆ, ಆದರೆ ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ ಅಷ್ಟೇ. ಇನ್ಯಾರೂ ಅಲ್ಲ, ನಮಗೆ ರಾಮಾಯಣದಲ್ಲಿ ಹನುಮಂತನೇ ನಿದರ್ಶನ. ಹನುಮಂತ ಬೇರೆ ಯಾವ ಸಾಧನೆಯನ್ನು ನಮಗೆ ತೋರಿಸ್ತಾ ಇಲ್ಲ, ನಾಮಸ್ಮರಣೆ, ಸೇವೆ, ಇದೆರಡೇ ಹನುಮಂತ ನಮಗೆ ಕೊಟ್ಟ ಉಪದೇಶ. ಸದಾ ನಿರಂತರ ಭಗವನ್ ನಾಮಸ್ಮರಣೆ ಯಾರು ಮಾಡ್ತಾರೋ, ನಿಸ್ವಾರ್ಥವಾಗಿ ಸೇವೆ, ಯಾವ ಅಪೇಕ್ಷೆ ಇಲ್ಲದೆ ಸೇವೆ ಮಾಡ್ತಾರೋ, ಅತ್ಯಂತ ಶೀಘ್ರವಾಗಿ ಅಧ್ಯಾತ್ಮ ಪಥದಲ್ಲಿ ಅವರು ಬರ್ತಾರೆ. ಇದಕ್ಕೆ ಗಿರಿ ತ್ರೋಟಕಾಚಾರ್ಯ ಆಗಿರತಕ್ಕಂಥದ್ದೇ ದೃಷ್ಟಾಂತ ನಮ್ಮ ಮುಂದೆ. ಈಶ್ವರಾನುಗ್ರಹ ಅಂದರೂ ಒಂದೇ, ಗುರು ಅನುಗ್ರಹ ಒಂದೇ. ಅಲ್ಲಿ ಭಗವತ್ಪಾದರಿದ್ದರು, ಅವರು ಅನುಗ್ರಹ ಮಾಡಿದರು, ನಾವಿಲ್ಲಿ ಸೇವೆ ಮಾಡಿದ್ದು ಯಾರೂ ಕಾಣಲ್ವಲ್ಲ ಅಂತ ಜನ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜಗತ್ತಿನಲ್ಲಿ ಯಾರೂ ಕಾಣದೇ ಇರೋ ಜಾಗ ಅಂತ ಇಲ್ಲ, ಇದುವರೆಗೂ ಯಾರು ಸೃಷ್ಟಿ ಮಾಡಿಲ್ಲ. ಯಾಕಂದರೆ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ವೇದ ಏನು ಹೇಳುತ್ತೆ? ಎಲ್ಲ ಕಡೆ ಕಾಣುವಂಥ ಭಗವಂತ ಇದ್ದಾನೆ. ನೀವು ಯಾರಿಗೂ ಕಾಣದೇ ಉಪಕಾರ ಮಾಡಿದರೂ ಕೂಡ ಅವನ ಅಕೌಂಟಲ್ಲಿ ಅದು ಜಮಾ ಆಗತ್ತೆ. ಅವನು ನಿಮ್ಮ ಅಧ್ಯಾತ್ಮ ಪ್ರಗತಿಗೆ ಸಹಾಯ ನಿಶ್ಚಿತವಾಗಿ ಮಾಡ್ತಾನೆ. ಆದ್ದರಿಂದ ಸೇವೆಯಿಂದಲೇ ಆಚಾರ್ಯ ಪದವಿಗೆ ಹೋದಂತಹ ತೋಟಕ ಆಚಾರ್ಯರನ್ನು ಉತ್ತರ ಭಾರತದಲ್ಲಿರತಕ್ಕಂತಹ ಜೋಶಿ ಮಠ, ಜ್ಯೋತಿರ್ಮಠ, ಅದಕ್ಕೆ ಆಚಾರ್ಯರನ್ನಾಗಿ ಮಾಡ್ತಾರೆ. ಇಡೀ ಭಾರತ ಭಾಗವನ್ನು, ಭೂಖಂಡವನ್ನು 4 ವಿಭಾಗವಾಗಿ ವಿಂಗಡಿಸಿ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಆಚಾರ್ಯರು. ಅಖಂಡ ಭಾರತವನ್ನು ಅವತ್ತೇ ಅವರು ಒಂದು ಮಾಡಿಬಿಟ್ಟಿದ್ರು. ದಕ್ಷಿಣದಲ್ಲಿ ಶೃಂಗೇರಿ ಪೀಠವನ್ನಾಗಿ ಮಾಡ್ತಾರೆ. ಉತ್ತರದಲ್ಲಿ ಬದರಿ ಹತ್ರ ಇರತಕ್ಕಂಥ ಜ್ಯೋತಿರ್ಮಠ ಅಥವಾ ಜೋಶಿ ಮಠ ಅನ್ನುವ ಜಾಗದಲ್ಲಿ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಪಶ್ಚಿಮದಲ್ಲಿ ಗೋವರ್ಧನ ಪೀಠ ಅಂತ ಪುರಿ ಹತ್ರ ಒಂದು ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಪೂರ್ವದಲ್ಲಿ ಆ ದ್ವಾರಕೆಯ ಹತ್ತಿರ ಇರತಕ್ಕಂತಹ ಇನ್ನು ಶಾರದಾ ಪೀಠ ಅಂತ ಕರೀತಾರೆ, ಅದಕ್ಕೂ ಕೂಡ ಆ ಶಾರದಾ ಪೀಠವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಈ 4 ಜನ ಶಿಷ್ಯರನ್ನು ಆ 4 ಕಡೆಯಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಪೂರ್ವದಲ್ಲಿ ಇರತಕ್ಕಂತಹ ಮಠ ಯಾವುದಿದೆಯೋ ಗೋವರ್ಧನಪುರಿ, ಅದರಲ್ಲಿ ತಮ್ಮ ಪದ್ಮಪಾದಾಚಾರ್ಯರನ್ನ ಅಲ್ಲಿ ಪೀಠಾಧಿಪತಿಯನ್ನಾಗಿ ಮಾಡ್ತಾರೆ. ಪಶ್ಚಿಮದಲ್ಲಿ. ದಕ್ಷಿಣದಲ್ಲಿ ಸುರೇಶ್ವರಾಚಾರ್ಯರನ್ನು ಪೀಠಾಧಿಪತಿಗಳನ್ನಾಗಿ ಮಾಡ್ತಾರೆ. ಪೂರ್ವದಲ್ಲಿರ್ತಕ್ಕಂತಹ ಶಾರದಾ ಪೀಠ, ಪುರಿಯಲ್ಲಿರ್ತಕ್ಕಂತಹ ದ್ವಾರಕೆಯಲ್ಲಿರ್ತಕ್ಕಂಥ ಶಾರದಾ ಪೀಠದಲ್ಲಿ ಹಸ್ತಾಮಲಕಾಚಾರ್ಯರನ್ನು ಪ್ರಥಮ ಪೀಠಾಧಿಪತಿಯನ್ನಾಗಿ ಮಾಡ್ತಾರೆ. ಹಾಗೆ ಉತ್ತರದಲ್ಲಿರ್ತಕ್ಕಂತಹ ಜೋಶಿ ಮಠದಲ್ಲಿ ಈ ತ್ರೋಟಕಾಚಾರ್ಯರನ್ನು ಪೀಠಾಧಿಪತಿಯನ್ನಾಗಿ ಮಾಡ್ತಾರೆ.
ಇದು ಹೇಗಿದೆ ಅಂತ ಹಿರಿಯರು ಬಹಳ ಚೆನ್ನಾಗಿ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಒಂದು ಮಧ್ಯದಲ್ಲಿ ಯಜ್ಞಕುಂಡ ಇದ್ದರೆ 4 ವೇದದ ಆಚಾರ್ಯರು ಅದರ ಸುತ್ತಲೂ ಕೂತ್ಕೊಳ್ಬೇಕಾಗ್ತದೆ. ಪೂರ್ವಕ್ಕೆ ಮುಖ ಮಾಡಿ ಋಗ್ವೇದದ ಆಚಾರ್ಯ ಕೂತ್ಕೊಳ್ತಾನೆ, ಉತ್ತರಕ್ಕೆ ಮುಖ ಮಾಡಿ ಅಧ್ವರ್ಯ ಕೂತ್ಕೊಳ್ತಾನೆ, ಪಶ್ಚಿಮಕ್ಕೆ ಮುಖ ಮಾಡಿ ಸಾಮವೇದದವನು ಉದ್ಗಾತ್ರ ಕೂತ್ಕೊಳ್ತಾನೆ, ದಕ್ಷಿಣಕ್ಕೆ ಮುಖ ಮಾಡಿ ಅಥರ್ವಣ ವೇದದವನು ಕೂತ್ಕೊಳ್ತಾನೆ. ಹಾಗೆ ಆಚಾರ್ಯರು ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ 4 ಜನ ಆಚಾರ್ಯರನ್ನು ಹಾಕಿ ಭಾರತ ಅಂತಕ್ಕಂಥ ಯಜ್ಞಕುಂಡದಲ್ಲಿ 4 ಜನರು ಜ್ಞಾನ ಎಂಬ ಆಹುತಿಯನ್ನು ಹಾಕ್ತಾ ಇದ್ದಾರೋ ಅನ್ನುವ ರೀತಿಯಲ್ಲಿ ಅದನ್ನು 4 ಪೀಠವನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ. ಅವರು ಯಾಕೆ 4 ಜನ ಆಚಾರ್ಯ ಆ ಪೀಠಕ್ಕೆ ಹಾಕಿದ್ರು? ಅವರೆಲ್ಲ ಆ ವೇದಕ್ಕೆ ಸಂಬಂಧಪಟ್ಟವರು. ಋಗ್ವೇದದವರಾಗಿರತಕ್ಕಂತಹ ಪದ್ಮಪಾದಾಚಾರ್ಯರು, ಯಜುರ್ವೇದದವರಾಗಿರ್ತಕ್ಕಂಥ ಸುರೇಶ್ವರಾಚಾರ್ಯರು, ಸಾಮವೇದದವರಾಗಿರ್ತಕ್ಕ ಹಸ್ತಾಮಲಕಾಚಾರ್ಯರು, ಅಥರ್ವಣ ವೇದದವರಾಗಿರ್ತಕ್ಕಂತಹ ತೋಟಕಾಚಾರ್ಯರನ್ನು ಆಯಾ ಪೀಠದಲ್ಲಿ ಸ್ಥಾಪನೆ ಮಾಡಿ 4 ವೇದದ ಸಂರಕ್ಷಣೆಯನ್ನು ಮಾಡೋದು 4 ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಈ ಶಿಷ್ಯರ ಬಗ್ಗೆ ಬಹಳ ಚಂದದ ಒಂದು ಶ್ಲೋಕ ಇದೆ. ಆಚಾರ್ಯರು ಕೂತ್ಕೊಂಡಾಗ ಈ 4 ಜನ ಶಿಷ್ಯರು ಮುಂದಕ್ಕೆ ಕೂತ್ಕೊಂಡಿರೋ ಒಂದು ಫೋಟೋ ನೋಡಿರ್ತೀರಲ್ಲ, ಆ ಫೋಟೋ ನೋಡಿದಾಗ ಅವ್ರಿಗೆ ಹೇಗೆ ಅನ್ನಿಸ್ತು ಮಾಧವಾಚಾರ್ಯರಿಗೆ ಅಂತ ಒಂದು ತುಂಬ ಸುಂದರವಾದ ಶ್ಲೋಕ. ಪುಮರ್ಥಾಶ್ಚತ್ವಾರಃ ಕಿಮುತ ನಿಗಮಾಋಕ್ ಪ್ರಭೃತಯಃ ಪ್ರಭೇದಾ ವಾ ಮುಕ್ತೆ ವಿಮಲತರ ಸಾಲೋಕ್ಯ ಮುಖರಾಃ ಮುಖಾನ್ಯಾಹೋ ಧಾತುಶ್ಚಿರಮಿತಿ ವಿಮೃಶ್ಯಾಥ ವಿಬುಧಾ ವಿದುಶಿಷ್ಯಾನ್ ಹಸ್ತಾಮಲಕ ಮುಖರಾನ್ ಶಂಕರ ಗುರೋಃ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನತಕ್ಕಂತಹ 4 ಪುರುಷಾರ್ಥಗಳು ಆ ವೇದ ಪುರುಷನನ್ನು ಸೇವೆ ಮಾಡ್ತಾ ಇದೆಯೋ ಅನ್ನಿಸ್ತಾ ಇತ್ತಂತೆ. ಈ 4 ಜನ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕ 4 ಪುರುಷಾರ್ಥಗಳು ಆ ವೇದದ ಪರಮಪುರುಷನನ್ನು ಸೇವೆ ಮಾಡ್ತಾ ಇದೆಯೋ ಅಂತ ಕಾಣಿಸ್ತಿತ್ತಂತೆ ಅವ್ರು ಕೂತ್ಕೊಂಡಿದ್ದಾಗ. ಒಮ್ಮೊಮ್ಮೆ ಹೀಗೆ ಅನ್ನಿಸ್ತಿತ್ತಂತೆ, ಋಕ್ ಪ್ರಭೃತಯ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ವೇದಗಳು ಆ ಪರಮಾತ್ಮನನ್ನು ಸ್ತುತಿಸ್ತಾ ಇವೆಯೇನೋ ಅಂತ. ವೇದದಲ್ಲಿ ಬಂದಿರೋದೇನೋ ಗೊತ್ತಲ್ಲ, ಭಗವಂತನ ಸ್ತುತಿ ಅಷ್ಟೆ. ಅದರಿಂದ ಆಚಾರ್ಯ ಶಂಕರರೇ ಆ ಪರಮಪುರುಷ, 4 ವೇದಗಳು ಕೂತ್ಕೊಂಡು ಸ್ತುತಿ ಮಾಡ್ತಾ ಇವೆಯೇನೋ ಅಂತ ಅನ್ನಿಸ್ತಾ ಇತ್ತಂತೆ. ಪ್ರಭೇದಾವಾ ಮುಕ್ತೆ ವಿಮಲತರ ಸಾಲೋಕ್ಯ ಮುಖರಾಹ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ಇನ್ನೊಂದು ಅರ್ಥ ಕಾಣಿಸ್ತಿತ್ತು. 4 ರೀತಿ ಮುಕ್ತಿಗಳಿವೆ ಅಂತ ಶಾಸ್ತ್ರದಲ್ಲಿ ಉಪಾಸಕರು ಹೇಳ್ತಾರೆ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ. ಈ 4 ರೀತಿಯ ಮುಕ್ತಿಗಳು ಆ ಪರಮಾತ್ಮನನ್ನೇ ಸೇವಿಸ್ತಾ ಇದೆಯೋ ಎಂಬ ಹಾಗೆ ಕಾಣಿಸ್ತಾ ಇತ್ತಂತೆ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ಮುಖಾನ್ಯಾಹೋ ಧಾತುಶ್ಚರಮಿತಿ ವಿಮೃಶ್ಯಾತ್ಯ ವಿಬುಧಾ. ಚತುರ್ಮುಖ ಬ್ರಹ್ಮನ 4 ಮುಖಗಳೇನೋ ಅಂತ. ಭಗವತ್ಪಾದರೇ ಚತುರ್ಮುಖ, ಅವರ 4 ಮುಖ ಕೂತ್ಕೊಂಡಿದೆಯೇನೋ ಎದುರಿಗೆ ಅಂತ ಅನಿಸ್ತಿತ್ತಂತೆ. ವಿದುಶಿಷ್ಯಾನ್ ಹಸ್ತಾಮಲಕ ಮುಖರಾನ್ ಶಂಕರ ಗುರೋಃ. ಈ ರೀತಿಯಾಗಿ ಆಚಾರ್ಯರ 4 ಜನ ಶಿಷ್ಯರು ಕಂಗೊಳಿಸ್ತಾ ಇದ್ದರು. ಹೀಗೆ ಆಚಾರ್ಯರು ಶಿಷ್ಯರನ್ನು 4 ಜನ ಪ್ರಮುಖ ಶಿಷ್ಯರು ಅಲ್ಲದೇ ಅನೇಕ ಜನ ಶಿಷ್ಯರು ಅವರಿಗಿದ್ದರು. ಆದರೆ ಇವರು 4 ಜನರನ್ನು ಪೀಠಾಧಿಪತಿಯಾಗಿ ಮಾಡಿ ಆಯಾ ಪೀಠದಲ್ಲಿದ್ದುಕೊಂಡು ನೀವು ಧರ್ಮವನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ದಕ್ಷಿಣದಲ್ಲಿ ಬರತಕ್ಕಂಥ ಶೃಂಗೇರಿ ಪೀಠದಲ್ಲಿ ಮಹಾರಾಷ್ಟ್ರ, ಕೇರಳ, ಆಂಧ್ರ, ಕರ್ನಾಟಕ ಮತ್ತು ಗೋವಾ ಈ 5 ಕ್ಷೇತ್ರಗಳಲ್ಲಿ ಯಾವಾಗಲೂ ಸಂಚರಿಸ್ತಾ ಧರ್ಮವನ್ನು ನೀವು ಕಾಪಾಡಬೇಕು. ವೈದಿಕ ಸಂಪ್ರದಾಯದ ರಕ್ಷಣೆಯನ್ನು ಮಾಡಬೇಕು. ವೇದಾಂತ ವಿಚಾರಗಳನ್ನು ನೀವು ಜನರಿಗೆ ತಿಳಿಸಿಕೊಡಬೇಕು ಎಂಬಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರು ಹೇಗಿರಬೇಕು, ಅವರ ಆಚರಣೆ ಹೇಗಿರಬೇಕು, ಮತ್ತು ಅವರ ಕಾರ್ಯಕಲಾಪಗಳು ಹೇಗೆ ಎಲ್ಲವನ್ನು ಮಠಾಮ್ನಾಯ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದು ಆ ಮಠದ ವ್ಯವಸ್ಥೆಯನ್ನು ನಿರೂಪಣೆ ಮಾಡಿ ಇಟ್ಟರು ಅಂತ ಹೇಳ್ತಾರೆ. ಹಾಗೆ 4 ಮಠಕ್ಕೂ ಕೂಡ ಅವರು ಮಾಡಬೇಕಾದ ಅವರ ಕ್ಷೇತ್ರಗಳು, ಕರ್ತವ್ಯಗಳು ಎಲ್ಲವನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಆಗಬೇಕಿತ್ತು. ಏನಪ್ಪ ಅಂದರೆ ಭಗವತ್ಪಾದರ ಬ್ರಹ್ಮಸೂತ್ರಕ್ಕೆ ವಾರ್ತಿಕಗಳನ್ನು ಬರೀಬೇಕಿತ್ತು. ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಅವರು ಬರೆದಿದ್ರು, ವಾರ್ತಿಕವನ್ನು ಬರೆಯತಕ್ಕಂಥ ಒಂದು ಕೆಲಸ ಬಾಕಿ ಇತ್ತು. ಈ ವಾರ್ತಿಕ ಅಂದರೆ ಏನು ಅಂದರೆ ಉಕ್ತಾನುಕ್ತ ದುರುಕ್ತಾನಾಂ ಗ್ರಂಥ ವಿಚಾರಂ ಯತ್ರ ಪ್ರವರ್ತತೆ ತಮ್ ಗ್ರಂಥಂ ವಾರ್ತಿಕಂ ಪ್ರಾಹುಹು ಅಂತ ಹೇಳ್ತಾರೆ. ಭಾಷ್ಯದಲ್ಲಿ ಹೇಳಿರತಕ್ಕಂಥ, ಹೇಳದೇ ಇರತಕ್ಕಂಥ ಅಥವಾ ತಪ್ಪಾಗಿ ಹೇಳಿರತಕ್ಕಂಥ ಸಂಗತಿಯನ್ನು ವಿಮರ್ಶೆ ಮಾಡತಕ್ಕಂಥ ಗ್ರಂಥಕ್ಕೆ ವಾರ್ತಿಕ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಭಾಷ್ಯವನ್ನು ಬರೀತಕ್ಕಂಥ ಓಘದಲ್ಲಿ ಕೆಲವೊಂದು ವಿಷಯ ಬಿಟ್ಟು ಹೋಗಿರುತ್ತೆ. ಯಾವುದೋ ಒಂದು ಸಂಗತಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಸ್ವಲ್ಪ ಜಾಸ್ತಿ, ಅದು ಮಾಡಲಿಕ್ಕೆ ಅವಕಾಶ ಆಗಿರೋಲ್ಲ.
ವಾರ್ತಿಕಕಾರರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅನುಕ್ತ, ಕೆಲವು ಹೇಳಬೇಕು ಅನ್ನೋದು ಹೇಳಲಿಕ್ಕೆ ಆಗದೇ ಇರುವಂಥ ಪ್ರಸಂಗ ಇರುತ್ತೆ, ಅದನ್ನು ಅವರು ತೋರಿಸಿಕೊಡ್ತಾರೆ, ಇಲ್ಲಿ ಈ ಸಂಗತಿಯನ್ನು ಅವರು ಹೇಳ್ತಿದ್ದಾರೆ ಅಂತ. ಒಮ್ಮೊಮ್ಮೆ ದುರುಕ್ತ ಅಂದರೆ ತಪ್ಪು ಹೇಳಿದ್ದಾರೆ ಅಂತ ಅರ್ಥ ಅಲ್ಲ, ಹೇಳುವ ಶೈಲಿಯಲ್ಲಿ ಕೆಲವು ದೋಷಗಳಾದಾಗ ಅದನ್ನು ಕೂಡ ಅವರಿಗೆ ತಿದ್ದುವ ಅಧಿಕಾರ ಇದೆ ವಾರ್ತಿಕಕಾರರಿಗೆ. ಹೀಗೆ ನನ್ನ ಅಭಿಪ್ರಾಯದಲ್ಲಿ ಹೀಗೆ ಅಂತ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಸುರೇಶ್ವರಾಚಾರ್ಯರನ್ನ ವಾರ್ತಿಕಕಾರರು ಅಂತ ಕರೀತಾರೆ ಅದ್ವೈತ ಸಂಪ್ರದಾಯದಲ್ಲಿ. ಸನ್ಯಾಸ ಯಾರಿಗಿದೆ, ಯಾರು ತಗೊಳ್ಳಿಕ್ಕೆ ಅಧಿಕಾರ ಇದೆ ಅನ್ನೋ ಪ್ರಸಂಗ ಬಂದಾಗ ಅವರ ತಮ್ಮ ಬೃಹದಾರಣ್ಯಕ ಭಾಷ್ಯದಲ್ಲಿ, ಬೃಹದಾರಣ್ಯಕಕ್ಕೆ ಅವರು ವಾರ್ತಿಕವನ್ನು ಬರೆದಿದ್ದಾರಲ್ಲ, ಭಾಷ್ಯ ವಾರ್ತಿಕಕ್ಕೆ, ಅಲ್ಲಿ ಭಗವತ್ಪಾದರು ಕೇವಲ ಬ್ರಾಹ್ಮಣನಿಗೆ ಸನ್ಯಾಸದ ಅಧಿಕಾರ ಇದೆ ಅಂತ ಬರೆದಿದ್ದಾರೆ. ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ ಸುರೇಶ್ವರಾಚಾರ್ಯರು. ಏನು ಅಂದರೆ, ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ಕೇವಲ ದ್ವಿಜ ಎಂಬ ಅರ್ಥ ಅಷ್ಟೇ ಅಲ್ಲ, ಅಲ್ಲಿ ಕ್ಷತ್ರಿಯ ವೈಶ್ಯರೂ ಕೂಡ ದ್ವಿಜರಾಗಿರೋದರಿಂದ, ಅವರಿಗೆ ವೇದಾಧ್ಯಯನದ ಅಧಿಕಾರ ಇರುವುದರಿಂದ ಅವರೂ ಕೂಡ ಸನ್ಯಾಸವನ್ನು ಮಾಡಬಹುದು. ಅದನ್ನು ಆಚಾರ್ಯರು ಹಾಗೆ ಹೇಳಲಿಲ್ಲ, ಈ ಬದಲಾವಣೆಯನ್ನು ಅವರು ಮಾಡ್ತಾರೆ. ಸುರೇಶ್ವರಾಚಾರ್ಯರು ವಾರ್ತಿಕಕಾರರಿಗೆ ಅಧಿಕಾರ ಕೊಟ್ಟಿದ್ದಾರೆ. ವ್ಯಾಕರಣದಲ್ಲಿಯೂ ಅಷ್ಟೇ, ಮೀಮಾಂಸೆಯಲ್ಲಿಯೂ ಅಷ್ಟೇ ವಾರ್ತಿಕಕಾರರು ಆ ಸಣ್ಣ ಬದಲಾವಣೆಯನ್ನು ಮಾಡ್ಬೋದು, ದುರುಕ್ತವನ್ನು ಸರಿ ಮಾಡ್ಬೋದು. ಈ ರೀತಿ ಬ್ರಹ್ಮಸೂತ್ರಕ್ಕೆ ಒಂದು ವಾರ್ತಿಕ ಅಂತ ಬರೀಬೇಕಿತ್ತು. ಯಾರು ಬರೀಬೇಕು ಅನ್ನುವ ಪ್ರಶ್ನೆ. ಅವರು ಮಂಡನ ಮಿಶ್ರತ್ರ ಹೋದದ್ದೇ ಆ ಕಾರಣಕ್ಕೋಸ್ಕರವಾಗಿ. ಅವರ ಮನಸ್ಸಲ್ಲಿ ಇತ್ತಂತೆ, ಯಾರು ಕುಮಾರಿಲ ಭಟ್ರು ಇದಕ್ಕೆ ವಾರ್ತಿಕ ಬರೀಲಿ ಅಂತ. ಕುಮಾರಿಲ ಭಟ್ರು ಹೇಳಿದರು, ನನ್ನ ಶಿಷ್ಯನ ಹತ್ರ ಹೋಗು, ಅವನನ್ನು ಜಯಿಸು, ಅವನ ಕೆಲಸ ಮಾಡ್ತಾನೆ ಅಂತ. ಮಂಡನ ಮಿಶ್ರನ್ನ ಅವರು ಸೋಲಿಸಿದ್ರು ವಾದದಲ್ಲಿ. ಸುರೇಶ್ವರಾಚಾರ್ಯರಾಗಿದ್ದರವರು, ಅವರೇ ಬರೀಬೇಕು ಅನ್ನೋ ಅಪೇಕ್ಷೆ ಆಚಾರ್ಯರಿಗೆ ಇತ್ತಂತೆ. ಆದರೆ ಅಲ್ಲೊಂದು ಸಮಸ್ಯೆ ಆಯಿತು. ಏನು, ಬೇರೆ ಎಲ್ಲ ಶಿಷ್ಯರು ಬೇರೆಯವರಿಗೆ ಒಂದು ಅನ್ನಿಸ್ತಂತೆ. ಏನಂದರೆ, ಅವರು ಗೃಹಸ್ಥಾಶ್ರಮದಿಂದ ಬಂದವರು. ಯಾರು? ಸುರೇಶ್ವರಾಚಾರ್ಯರು. ಈ ಗೃಹಸ್ಥಾಶ್ರಮದೊಂದು ಒಂದು ಪ್ರಾಬ್ಲಮ್ ಉಂಟು. ಏನಂದರೆ, ಸನ್ಯಾಸದ ಬಗ್ಗೆ ಅಂಥ ಒಂದು ಗೌರವ ಇಲ್ಲ. ಜ್ಞಾನ ಮಾರ್ಗಕ್ಕಿಂತ ಕರ್ಮ ಮಾರ್ಗವೇ ಶ್ರೇಷ್ಠ ಅಂತ ಸಾಕಷ್ಟು ವಾದಿಸಿದವರು. ವಿಧಿ ವಿವೇಕ, ಭಾವನಾ ವಿವೇಕ ಮುಂತಾದಂತಹ ಮೀಮಾಂಸಾ ಗ್ರಂಥಗಳನ್ನು ಬರೀತಾ ಅವರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇನಪ್ಪ ಅಂದರೆ ಕರ್ಮದಿಂದಲೇ ಮೋಕ್ಷ ಅಂತ. ಆ ವಾಸನೆಯಿಂದ ಒಳಗೊಂಡಂತಹ ಇವರು ಏನಾದರೂ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಾರ್ತಿಕವನ್ನು ಬರೆದ್ರೆ ಆ ಮೀಮಾಂಸೆಯ ವಿಚಾರಗಳನ್ನೆಲ್ಲ ಅಲ್ಲಿ ವಾಸನೆಯಿಂದ ಹೆಂಗಾದರೂ ಹೆಲ್ಪ್ಲೆಸ್ಲಿ ಅದು ಬಂದೇ ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಉಳಿದ ಶಿಷ್ಯರು ಒಂದು ಸಣ್ಣ ಆಕ್ಷೇಪವನ್ನು ಮಾಡಿದರಂತೆ. ಗುರುಗಳೇ, ಅವರು ದೊಡ್ಡ ವಿದ್ವಾಂಸರು, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಆದರೆ ವಾರ್ತಿಕ ಅವರು ಬರೆಯೋದಕ್ಕಿಂತ ಒಳ್ಳೆಯದು. ನಿಮ್ಮ ಹತ್ರ 3 ಬಾರಿ ಬ್ರಹ್ಮಸೂತ್ರ ಪಾಠ ಮಾಡಿಸ್ಕೊಂಡಿದ್ದಾರಲ್ಲ ಪದ್ಮಪಾದಾಚಾರ್ಯರು, ಅವರೇ ವಾರ್ತಿಕ ಬರೆದ್ರೆ ಒಳ್ಳೆಯದು. ಯಾಕೆಂದರೆ ಅವರಿಗೆ ಗೃಹಸ್ಥ ಆಶ್ರಮದ ವಾಸನೆ ಅದಕ್ಕೂ ತೊಂದರೆ ಆಗಬಹುದೇನೋ ಅಂತ. ಆಚಾರ್ಯರು ಯಾವ ಆಗ್ರಹಕ್ಕೂ ಒಳಗಾಗಲ್ಲ ಅವರು. ಆದ್ದರಿಂದ ಸರಿ, ಅವರಿಗೂ ಗೊತ್ತಿತ್ತು ಪದ್ಮಪಾದಾಚಾರ್ಯರು ಒಳ್ಳೆಯ ವಿದ್ವಾಂಸರೇ, ಸರಿ ಆಯಿತು ಅವರೇ ಬರೀಲಿ ಅಂತ ಹೇಳಿ ಪದ್ಮಪಾದಾಚಾರ್ಯರ ಹತ್ರ ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಒಂದು ವಿವರಣೆಯನ್ನು ಬರೀಲಿಕ್ಕೆ ಹೇಳ್ತಾರೆ. ಅದು ವಾರ್ತಿಕವಲ್ಲ, ಅವರೊಂದು ವ್ಯಾಖ್ಯಾನವನ್ನು ಬರೀಲಿಕ್ಕೆ ಹೇಳ್ತಾರೆ. ಅದೇ ಪಂಚಪಾದಿಕ ಅಂತ ಪ್ರಸಿದ್ಧವಾಗುತ್ತೆ. ಪದ್ಮಪಾದಾಚಾರ್ಯ ಬರೆದಂತಹ ವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬರೆದಂಥ ವ್ಯಾಖ್ಯಾನಕ್ಕೆ ಪಂಚಪಾದಿಕ ಅಂತ ಕರೀತಾರೆ. ಈ ವಿಷಯ ಸುರೇಶ್ವರಾಚಾರ್ಯರಿಗೆ ಗೊತ್ತಾಗ್ತದೆ. ಯಾಕೆ, ನನಗೆ ಬ್ರಹ್ಮಸೂತ್ರದ ಮೇಲೆ ವಾರ್ತಿಕ ಬರೆಸಬೇಕಂತ ಇಚ್ಛೆ ಭಗವತ್ಪಾದರಿಗಿತ್ತು. ಬೇರೆಯವರ ಒಂದು ಸಣ್ಣ ಆಕ್ಷೇಪದಿಂದಾಗಿ ನನಗೆ ಇದು ಅವಕಾಶ ತಪ್ಪು ಹೋಯಿತು. ಬೇರೆಯವರಿಗೆ ಯಾಕೆ ನನ್ನ ಮೇಲೆ ಸಂದೇಹ ಅಂತ ಹೇಳಿದರೆ, ನಾನು ಸಂಸಾರದಿಂದ ಬಂದವನು, ಪೂರ್ವಾಶ್ರಮ ನಂದು ಗೃಹಸ್ಥಾಶ್ರಮ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಸಂದೇಹ ಇದೆ. ಇದನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡಬೇಕು ಅಂತ ಅವರು ಒಂದು ಗ್ರಂಥ ಬರೆದ್ರಂತೆ, ನೈಷ್ಕರ್ಮ್ಯ ಸಿದ್ಧಿ ಅಂತ. ಆ ಗ್ರಂಥಕ್ಕೆ ಹೆಸರು ನೈಷ್ಕರ್ಮ್ಯ ಸಿದ್ಧಿ. ಅತ್ಯಂತ ಸುಂದರವಾದ ಪ್ರಸಿದ್ಧವಾದಂಥ ಒಂದು ಪ್ರಕರಣ ಗ್ರಂಥ ಅದು. ಅದರಲ್ಲಿ ನೈಷ್ಕರ್ಮ್ಯ ಅಂದರೆ ಕರ್ಮ ಇಲ್ಲದೇ ಇರುವುದೇ ಮೋಕ್ಷ. ಮೋಕ್ಷದ ಸ್ಥಿತಿಯಲ್ಲಿ ಯಾವ ಕರ್ಮವೂ ಇಲ್ಲ, ಮೋಕ್ಷಕ್ಕೆ ಯಾವ ಕರ್ಮದ ಅವಶ್ಯಕತೆಯೂ ಇಲ್ಲ, ಕೇವಲ ಜ್ಞಾನದಿಂದಲೇ ಮೋಕ್ಷ ಎಂಬುದನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಿ ಎಲ್ಲರಿಗೂ ಹೇಳಿದ್ರಪ್ಪ, ನಾನು ಜ್ಞಾನದ ನೆಲೆಗಟ್ಟನ್ನೇ ಈಗಲೂ ಕೂಡ ನಾನು ಪ್ರತಿಪಾದಿಸ್ತಾ ಇರೋದು, ಆ ಕರ್ಮದ ವಾಸನೆ ಏನು ನನ್ನಲ್ಲಿ ಇಲ್ಲ ಅಂತ. ಆಗ ಆಚಾರ್ಯರು ಹೇಳ್ತಾರೆ, ಬ್ರಹ್ಮಸೂತ್ರ ಭಾಷ್ಯ ವಾರ್ತಿಕ ಬರೀತಕ್ಕಂತಹ ಅವಕಾಶ ನಿಮಗಿಲ್ಲದೆ ಹೋಯ್ತಲ್ಲ, ಬೇಸರಿಸಬೇಡಿ, ಬೃಹದಾರಣ್ಯಕ ಭಾಷ್ಯಕ್ಕೆ ನೀವು ವಾರ್ತಿಕವನ್ನು ಬರೀರಿ. ಅಷ್ಟೇ ಅಲ್ಲ, ತೈತ್ತರೀಯ ಭಾಷ್ಯಕ್ಕೆ ಕೂಡ ವಾರ್ತಿಕವನ್ನು ಬರೀರಿ ಅಂತ ಹೇಳ್ತಾರೆ. ನಿಜವಾಗಿ ಬೃಹದಾರಣ್ಯಕ ಉಪನಿಷತ್ತು ಆಚಾರ್ಯರು ಬರೆದಂತಹ ಭಾಷ್ಯಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದ ಉಪನಿಷತ್ತು ಬೃಹದಾರಣ್ಯಕ. ವೇದಾಂತ ವಿಚಾರವೂ ಕೂಡ ಶ್ರೇಷ್ಠವಾದಂತಹ ಚಿಂತನೆಗಳು, ಜ್ಞಾನಕ್ಕೆ ಬೇಕಾದಂತಹ ಸಂಗತಿಗಳು ಇರತಕ್ಕಂಥದ್ದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಬಹಳ ದೊಡ್ಡ ಉಪನಿಷತ್ತು ಅದು.
ಅದಕ್ಕೆ 10,000 ಶ್ಲೋಕಗಳನ್ನು ಒಳಗೊಂಡಂತಹ ವಾರ್ತಿಕವನ್ನು ಸುರೇಶ್ವರಾಚಾರ್ಯ ರಚಿಸ್ತಾರೆ. ಇನ್ನೊಂದು ತೈತ್ತಿರೀಯ ಉಪನಿಷತ್ತಿಗೂ ಕೂಡ ತೈತ್ತಿರೀಯ ಉಪನಿಷತ್ ಭಾಷ್ಯ ವಾರ್ತಿಕ ಅಂತ ಬರೀತಾರೆ. ಅದು ಯಾಕಪ್ಪ ಅಂದರೆ ತೈತ್ತಿರೀಯ ಉಪನಿಷತ್ತು ಆಚಾರ್ಯರ ಶಾಖೆಗೆ ಸೇರಿದ್ದು. ಅವರು ಕೃಷ್ಣ ಯಜುರ್ವೇದ ಶಾಖೆಗೆ ಸೇರಿದವರು. ಈ ಬೃಹದಾರಣ್ಯಕ ಉಪನಿಷತ್ತು ಶುಕ್ಲ ಯಜುರ್ವೇದಕ್ಕೆ ಸೇರಿದಂತಹ ಒಂದು ಉಪನಿಷತ್ತು. ಅದು ಸ್ವಶಾಖೆ ಅವರಿಗೆ ಪೂರ್ವಾಶ್ರಮದಲ್ಲಿ. ಆದ್ದರಿಂದ ಆ ಎರಡೂ ಉಪನಿಷತ್ತಿಗೆ ಭಾಷ್ಯವನ್ನು ವಿದ್ವತ್ಪೂರ್ಣವಾಗಿ ಅತ್ಯಂತ ಸುಂದರವಾಗಿ ಬರೆದಿದ್ದಾರೆ. ಈಗಲೂ ಕೂಡ ಉಪಲಬ್ಧವಿದೆ. ಸ್ವಾಮಿ ವಿದ್ಯಾರಣ್ಯರು ಆ ಬೃಹದಾರಣ್ಯಕ ಭಾಷ್ಯದ ವಾರ್ತಿಕದ ಸಾರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ 10,000 ಶ್ಲೋಕಗಳನ್ನು ಕಂಡೆನ್ಸ್ ಮಾಡಿ 5,000 ಶ್ಲೋಕದಲ್ಲಿ ಅವರನ್ನು ಬರೆದಿದ್ದಾರೆ. ಹಾಗೆ ಭಾಷ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಚರ್ಚೆಗಳು ನಡೆಯತಕ್ಕಂಥದ್ದು ಎಲ್ಲ ಆ ಸಮಯದಲ್ಲೇ ನಡೆಯಿರುವಂಥದ್ದು. ಭಗವತ್ಪಾದರು ಯೋಚನೆ ಮಾಡ್ತಾರೆ, ಈ ಭಾಷ್ಯ ಮುಂತಾದವುಗಳೆಲ್ಲ ಉತ್ತಮಾಧಿಕಾರಿಗಳಿಗೆ ಸರಿ. ಉತ್ತಮಾಧಿಕಾರಿಗಳೆಂದರೆ ಯಾರು ಸಾಕಷ್ಟು ವಿದ್ವತ್ಪೂರ್ಣವಾಗಿದ್ದಾರೆ, ಹಿಂದಿನ ಆಶ್ರಮದಲ್ಲಿ ಸಾಕಷ್ಟು ಉಪಾಸನೆ ಮಾಡಿದ್ದಾರೆ, ಅವರಿಗೆ ಭಾಷ್ಯಗಳನ್ನು ಅರ್ಥ ಮಾಡಿಕೊಂಡು ಆ ಸಾಧನೆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸರಿ. ಇನ್ನು ಮಧ್ಯಮ ವರ್ಗದ ಸಾಧಕರಿರ್ತಾರೆ, ಭಾಷ್ಯ ಚಿಂತನೆ, ತರ್ಕ, ವ್ಯಾಕರಣ, ಮೀಮಾಂಸ ಇದೇನೂ ಅರ್ಥವಾಗಲ್ಲ. ಅವರಿಗೂ ಎಲ್ಲ ವೇದಾಂತದ ವಿಚಾರ ಸಿಗಬೇಕು ಅಂತ ಭಾವಿಸಿ ಪ್ರಕರಣ ಗ್ರಂಥಗಳನ್ನು ಬರೀತಾರೆ. ಹತ್ತಿರ 40 ಪ್ರಕರಣ ಗ್ರಂಥಗಳನ್ನು ರಚಿಸಿದ್ದಾರೆ. ಪ್ರಕರಣ ಗ್ರಂಥ ಅಂದರೆ ಇಷ್ಟೇ, ಈ ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರ ಇರ್ತಕ್ಕಂಥ ವಿಷಯಗಳನ್ನೆಲ್ಲ ಸರಳವಾದ ಶೈಲಿಯಲ್ಲಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಅದರ ಸಾರವನ್ನು ಯಾವ ಗ್ರಂಥದಲ್ಲಿ ವಿವೇಚನೆ ಮಾಡಿದ್ದಾರೋ ಅದಕ್ಕೆ ಪ್ರಕರಣ ಗ್ರಂಥ ಅಂತ ಕರೀತಾರೆ. ನೀವು ಪ್ರಕರಣ ಗ್ರಂಥವನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಶಾಸ್ತ್ರ ಗ್ರಂಥದಲ್ಲಿ ಏನು ಹೇಳಿದೆಯೋ ನಿಮಗೆ ಗೊತ್ತಾಗ್ತದೆ. ಉದಾಹರಣೆಗೆ ವಿವೇಕ ಚೂಡಾಮಣಿ, ಅದೊಂದು ಗ್ರಂಥ ಚೆನ್ನಾಗಿ ನೀವು ಓದ್ಕೊಂಡ್ಬಿಟ್ರೆ ಇಡೀ ಉಪನಿಷತ್ತುಗಳ ಸಾರ ಏನು ಅಂತ ಗೊತ್ತಾಗ್ತದೆ. ಹಾಗೆ ಉಪದೇಶ ಸಾಹಸ್ರಿ, ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ, ವಾಕ್ಯವೃತ್ತಿ, ವಾಕ್ಯಸುಧಾ, ಈ ರೀತಿಯಾಗಿ ತುಂಬ ಸುಂದರವಾದಂತಹ 40 ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಆ್ಯಕ್ಚುಲಿ ಅದರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಶೃಂಗೇರಿಯಿಂದ ಪ್ರಕಟವಾಗಿರತಕ್ಕಂತಹ ವಾಣಿ ವಿಲಾಸ್ ಪ್ರೆಸ್ನವರು ಮಾಡಿರತಕ್ಕಂಥ ಒಂದು ಸಂಗ್ರಹ ಏನಿದೆ, ಆಚಾರ್ಯರ ಕೃತಿಗಳು ಅನ್ನುವ ಸಂಗ್ರಹದಲ್ಲಿ ಇದು 40 ತೋರಿಸ್ಕೊಟ್ಟಿದ್ದಾರೆ. ಈ ಪ್ರಕರಣ ಗ್ರಂಥಗಳು ಎಷ್ಟು ಚಂದ ಇದೆ ಅಂದರೆ ಏಕಶ್ಲೋಕಿಯಿಂದ ಹಿಡಿದು ಸಹಸ್ರ ಶ್ಲೋಕಿಯ ತನಕ ಇದೆ. 1 ಶ್ಲೋಕದ ಪ್ರಕರಣ ಗ್ರಂಥದಿಂದ ಹಿಡಿದು 1000 ಶ್ಲೋಕದ ಪ್ರಕರಣ ಗ್ರಂಥ. ನಮ್ಗೆ ಎಷ್ಟೊಂದು ಅವಕಾಶ ಕೊಟ್ಟಿದ್ದಾರೆ ಆಚಾರ್ಯರು ಅಂದರೆ, ತುಂಬ ಪುರುಸೊತ್ತಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿಬಿಡ, 1 ಶ್ಲೋಕ ಅರ್ಥ ಮಾಡ್ಕೋ ಸಾಕು, ಶಂಕರ ಸಿದ್ಧಾಂತ ನಿಂಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಏಕಶ್ಲೋಕಿ ವೇದಾಂತ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಕಥೆ ಕೂಡ ಹೇಳ್ತಾರೆ. ಒಬ್ಬರು ವೃದ್ಧರು ಆಚಾರ್ಯರ ಭಕ್ತರಾಗಿದ್ದರಂತೆ. ಅವರನ್ನು ನೋಡ್ಲಿಕ್ಕಂತ ಆಚಾರ್ಯರು ಹೋದಾಗ ಅವ್ರು ಹೇಳ್ತಾರೆ, ನಾನು ಇನ್ನು ಮರಣಶಯ್ಯೆಯಲ್ಲಿದ್ದೇನೆ, ನನಗೆ ತುಂಬ ವೇದಾಂತವನ್ನು ತಿಳ್ಕೊಳ್ಳುವಂತಹ ಒಂದು ಅವಕಾಶವೂ ಇಲ್ಲ, ಸಂಕ್ಷಿಪ್ತವಾಗಿ 1 ಶ್ಲೋಕದಲ್ಲಿ ಎಲ್ಲ ನಿಮ್ಮ ಅದ್ವೈತ ವೇದಾಂತ ಹೇಳಿಬಿಡಿ ಅಂತ ಕೇಳ್ಕೊಂಡಾಗ, ಕಿಂ ಜ್ಯೋತಿಸ್ತವ ಭಾನುಮಾನಹನಿಮೇ ರಾತ್ರೋ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೋ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ತತ್ರಾಹಂ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಈ ಒಂದು ಶ್ಲೋಕವನ್ನು ಹೇಳ್ತಾರಂತೆ ಅವರು. ಇದಕ್ಕೆ ಏಕಶ್ಲೋಕಿ ಅಂತ ನಿಮ್ಗೆ ಗೊತ್ತಿರುತ್ತೆ ಹೆಚ್ಚಿನ ಜನರಿಗೆ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಜ್ಯೋತಿರ್ಬ್ರಾಹ್ಮಣ ಅಂತ ಬರುತ್ತೆ, ಅದರ ಸಾರ. ಯಾಜ್ಞವಲ್ಕ್ಯ ಮತ್ತು ಜನಕರ ಸಂವಾದದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಜನಕನ ಆಸ್ಥಾನಕ್ಕೆ ಹೋದಾಗ ಜನಕ ಒಂದು ಪ್ರಶ್ನೆ ಕೇಳ್ತಾನೆ ಯಾಜ್ಞವಲ್ಕ್ಯರಿಗೆ. ಏನಪ್ಪ ಅಂದರೆ, ಕಿಂ ಜ್ಯೋತಿ, ಈ ಜಗತ್ತಿಗೆ ಬೆಳಕು ಯಾವುದು? ಆಚಾರ್ಯರು ಜನಕನಿಗೆ ಕೇಳತಕ್ಕಂಥದ್ದು. ಈ ರೀತಿ ಒಂದು ಸಂವಾದ ಬರುತ್ತೆ, ಅದರ ಸಂಕ್ಷಿಪ್ತ ರೂಪ ಇದು ಅಷ್ಟೇ. ಇದರಲ್ಲಿ ಗುರು ಶಿಷ್ಯರ ಸಂವಾದದ ರೂಪದಲ್ಲಿ ಇದೆ. ಒಂದು ಪ್ರಶ್ನೆ, ಇನ್ನೊಂದು ಉತ್ತರ, ಅದು ಶ್ಲೋಕ ರೂಪದಲ್ಲಿದೆ. ಮೊದಲನೇದು ಕಿಂ ಜ್ಯೋತಿ, ಇದು ಗುರು ಕೇಳ್ತಕ್ಕಂಥ ಪ್ರಶ್ನೆ ಶಿಷ್ಯನಿಗೆ, ನಿನಗೆ ಬೆಳಕು ಯಾವುದಪ್ಪ? ಶಿಷ್ಯ ಹೇಳ್ತಾನೆ, ಭಾನುಮಾನಹನಿಮೇ, ಹಗಲು ಹೊತ್ತಿಗೆ ನನಗೆ ಸೂರ್ಯನೇ ಬೆಳಕು. ಗುರುಗಳು ಮತ್ತೆ ಪ್ರಶ್ನೆ ಕೇಳ್ತಾರೆ, ರಾತ್ರೌ, ರಾತ್ರಿಗೆ, ಪ್ರದೀಪಾದಿಕಂ, ಪ್ರದೀಪಗಳು ಅಂದರೆ ನಾವು ಹಚ್ಚಿಟ್ಟಂತಹ ದೀಪಗಳು, ಚಂದ್ರ ಮುಂತಾದ ಪ್ರದೀಪ ಅಂತ ಕರೀತಾರೆ. ಅಂದರೆ ಮುಖ್ಯವಾದ ಬೆಳಕನ್ನು ಆಶ್ರಯಿಸಿ ಬೆಳಗ್ತಕ್ಕಂಥವು ಉಪಬೆಳಕುಗಳು. ಪ್ರದೀಪಾದಿಕಂ ಸ್ಯಾದೇವಂ, ಹಾಗೆ ಆಗಲಪ್ಪ, ಒಳ್ಳೆ ಸರಿಯಾಗಿ ಹೇಳಿದ್ಯಾ ನೀನು. ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿ,
ಆಖ್ಯಾಹಿ ಮೇ. ರವಿನೂ ಇಲ್ಲ, ಚಂದ್ರನೂ ಇಲ್ಲ, ಯಾವ ಪ್ರದೀಪಗಳೂ ಬೆಳಗ್ತಾ ಇಲ್ಲ. ಆವಾಗ ನಿನಗೆ ಯಾವುದಪ್ಪ ಬೆಳಕು ಅಂತ, ವಿಧವು ಆ ಸೂರ್ಯ ಮತ್ತು ಚಂದ್ರರನ್ನು ತಿಳಿದುಕೊಳ್ಳೋದಕ್ಕೆ ನಿಂಗೆ ಯಾವ ಬೆಳಕು ಅಂತ ಕೇಳ್ತಾರೆ. ಸೂರ್ಯ ಮತ್ತು ಚಂದ್ರನ ಬೆಳಕನ್ನು ತಿಳಿಯೋದಕ್ಕೆ ನಿಂಗೆ ಯಾವ ಬೆಳಕು? ಚಕ್ಷುಹು, ಕಣ್ಣು ಅಂತ ಹೇಳ್ತಾನೆ. ತಸ್ಯ ನಿಮೀಲನಾದಿ ಸಮಯೇ. ಕಣ್ಣು ಮುಚ್ಚಿದಾಗ ನಿನ್ನ ಕನಸು ಕಾಣ್ತೀಯಲ್ಲಪ್ಪ, ರಾತ್ರಿ ಮಲ್ಕೊಂಡಾಗ ಅಲ್ಲಿ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಈ ಕಣ್ಣೂ ಬರಲ್ಲ. ಆ ಕನಸು ಯಾವ ಬೆಳಕಲ್ಲಿ ಕಾಣ್ತೀಯ ನೀನು? ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀಹಿ. ಆ ಮನಸ್ಸಿನ ಬೆಳಕಿನಲ್ಲಿ, ಬುದ್ಧಿಯಲ್ಲಿಯೇ ಒಂದು ಚಿದಾಭಾಸದ ಬೆಳಕಿದೆ, ಆ ಬೆಳಕಲ್ಲಿ ಕಾಣ್ತೇನೆ. ಸರಿ, ಆಚಾರ್ಯರು ಸುಮ್ಮನೆ ಕೂತ್ಕೊಳ್ಬೋದಿತ್ತು. ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ. ಧಿಯೋ ದರ್ಶನೇ. ಬುದ್ಧಿಯನ್ನು ನಿನಗೆ ಕಾಣ್ತೀಯಲ್ಲ, ಅದು ಯಾವುದರಿಂದ? ಬುದ್ಧಿ ಕಾಣೋದಂದ್ರೆ ಏನರ್ಥ? ಬುದ್ಧಿಯಲ್ಲಿ ಅಂದರೆ ಮನಸ್ಸಲ್ಲಿ ಬರುವ ಆಲೋಚನೆಗಳು ಗೊತ್ತಾಗ್ತದೋ ಇಲ್ವೋ ನಿನಗೆ? ಒಳ್ಳೆ ಆಲೋಚನೆ ಬಂತು, ಕೆಟ್ಟ ಆಲೋಚನೆ ಬಂತು, ಈಗ ಆಲೋಚನೆಯೇ ಇಲ್ಲ ಎಂಬುದು ಕೂಡ ಗೊತ್ತಾಗ್ತದೋ ಇಲ್ವೋ? ಆಲೋಚನೆಯೇ ಇಲ್ಲ ಅನ್ನೋದು ಗೊತ್ತಾಗೋದು ಆಲೋಚನೆಗಲ್ಲ. ಆಲೋಚನೆಯೇ ಇಲ್ಲ ಅನ್ನೋದು ಗೊತ್ತಾಗೋದು ಆಲೋಚನೆಗಲ್ಲ, ಯಾಕಂದರೆ ಆಲೋಚನೆ ಇಲ್ವಲ್ಲ ಅಲ್ಲಿ. ಧಿಯೋ ದರ್ಶನೇ. ಶಿಷ್ಯ ಬಹಳ ಎತ್ತರದಲ್ಲಿದ್ದರು. ತತ್ರಾಹಂ, ಅಲ್ಲೂ ನಾನೇ ಬೆಳಕು ಅಂತ ಹೇಳ್ತಾನೆ. ನಾನೇ ಅಂದರೆ ಆತ್ಮ ಅಥವಾ ಸಾಕ್ಷಿ ಅಂತ ಕರೀತಾರೆ ವೇದಾಂತಲ್ಲಿ. ಆ ಸಾಕ್ಷಿಯೇ ಬೆಳಕು ಅಲ್ಲಿ. ತತ್ರಾಹಂ. ಆಗ ಆಚಾರ್ಯ ಹೇಳ್ತಾರೆ, ಭವಾನ್ ಪರಮಕಂ ಜ್ಯೋತಿ. ಈ ಜಗತ್ತನ್ನೆಲ್ಲ ಬೆಳಗುವ ಜ್ಯೋತಿ ಅದಪ್ಪ ಅಂತ ಹೇಳ್ತಾರೆ. ಅದು ನಿನಗೆ ಮಾತ್ರ ಜ್ಯೋತಿಯಲ್ಲ, ಇಡೀ ಸೃಷ್ಟಿಯ ಬೆಳಕನ್ನು ಕೊಟ್ಟಂತಹ ಬೆಳಕದು. ಶಿಷ್ಯ ಹೇಳ್ತಾನೆ, ತದಸ್ಮಿ ಪ್ರಭೋ. ನಾನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ. ಮುಗೀತಲ್ಲಿ ಉಪದೇಶವು ಮುಗೀತು, ಸಾಧನೆಯೂ ಮುಗೀತು. ಎಷ್ಟು ಅದ್ಭುತವಾಗಿ ನೋಡಿ, ಏಕಶ್ಲೋಕಿ. ಒಂದು ಶ್ಲೋಕವನ್ನು ಹೇಳಿಕೊಂಡ್ರೆ ಇಡೀ ವೇದಾಂತದ ಸಾರ ಗೊತ್ತಾಗ್ತದೆ ನಮಗೆ. ಹಾಗೆ ಇನ್ನೊಂದು ಗ್ರಂಥ ಅವರು ಬರೆದಿದ್ದಾರೆ, ಆತ್ಮಬೋಧ ಅಂತ. 64 ಶ್ಲೋಕ ಇದೆ, ಬಹಳ ಚೆಂದ ಇರತಕ್ಕಂಥ ಒಂದು ಪ್ರಕರಣ ಗ್ರಂಥ. ಅವಕಾಶ ಆದರೆ ಈ ಜಾಗದಲ್ಲಿ ಮತ್ತೆ ಮತ್ತೆ ಈ ಪ್ರಕರಣ ಗ್ರಂಥಗಳ ಚಿಂತನೆಗಳು ಬೇರೆ ಬೇರೆ ವಿದ್ವಾಂಸರಿಂದ ತಿಳಿದವರಿಂದ ನಡಿಬೇಕು. ಈ ಆತ್ಮಬೋಧದ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಶ್ಲೋಕ, ಆ ಶ್ಲೋಕದ ಕೆಳಗಡೆಗೆ ದೃಷ್ಟಾಂತ ಕೊಡ್ತಾರೆ, ಒಂದು ಸ್ಟೋರಿ ಕೊಡ್ತಾರೆ, ಮೇಲೆ ಸಿದ್ಧಾಂತ, ಸಿದ್ಧಾಂತ ದೃಷ್ಟಾಂತ, ಸಿದ್ಧಾಂತ ಪ್ರತಿ ಶ್ಲೋಕದಲ್ಲಿಯೂ ಕೂಡ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಒಂದು ದೃಷ್ಟಾಂತ, ಒಂದು ಶ್ಲೋಕ ಹೇಳ್ತೇನೆ. ಬೋಧೇನ್ಯ ಸಾಧನೆಭ್ಯೋ ಹಿ ಸಾಕ್ಷಾತ್ ಮೋಕ್ಷೈಕ ಸಾಧನಂ ಪಾಕಸ್ಯ ವನ್ನಿವಜ್ಞಾನಂ ವಿನಾ ಬೋಧೋ ನ ವಿನಾ ಪಾಕಸ್ಯ ವನ್ನಿವಜ್ಞಾನಂ ವಿನಾ ಬೋಧೋ ನ ಸಿದ್ಧ್ಯತಿ. ಈ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಬೋಧ ಅನ್ಯ ಸಾಧನೆಭ್ಯೋ ಹಿ ಸಾಕ್ಷಾನ್ ಮೋಕ್ಷೈಕ ಸಾಧನಂ. ಮೋಕ್ಷಕ್ಕೆ ಜ್ಞಾನವೊಂದೇ ಸಾಕ್ಷಾತ್ ಸಾಧನೆ. ಕರ್ಮವಾಗಲಿ, ಉಪಾಸನವಾಗಲಿ, ಯೋಗವಾಗಲಿ, ಇದ್ಯಾವುದು ಕೂಡ ಸಾಕ್ಷಾತ್ ಸಾಧನೆ ಅಲ್ಲ. ಜ್ಞಾನ ಮಾತ್ರವೇ ಸಾಕ್ಷಾತ್ ಸಾಧನೆ. ಆಯಿತಾ? ಇದು ಸಿದ್ಧಾಂತ. ಅಂದರೆ ಮೋಕ್ಷಕ್ಕೆ ಜ್ಞಾನದಿಂದಲೇ ಮೋಕ್ಷ, ಉಳಿದವೆಲ್ಲ ಅನುಕೂಲ ಅಷ್ಟೇ, ಅದಕ್ಕೆ ಸಹಾಯ ಮಾಡುತ್ತೆ. ಜ್ಞಾನವೇ ಮೋಕ್ಷ ಕೊಡುತ್ತೆ. ಇದು ಅರ್ಥ ಆಗಬೇಕಲ್ಲ, ಒಂದು ದೃಷ್ಟಾಂತ ಕೊಡ್ತಾರೆ. ಪಾಕಸ್ಯ ವನ್ನಿವಜ್ಞಾನಂ. ಅಡುಗೆ ಮಾಡೋದಕ್ಕೆ ಬೆಂಕಿ ಇದ್ದ ಹಾಗೆ ಅಂತ. ಅಡುಗೆ ಮಾಡೋದಕ್ಕೆ ಪಾತ್ರೆ ಬೇಕು, ಒಲೆ ಬೇಕು, ನೀರು ಬೇಕು, ಅನ್ನ ಮಾಡಬೇಕಾದ್ರೆ ಅಕ್ಕಿ ಬೇಕು ಅಲ್ವಾ? ಎಲ್ಲ ಉಂಟು. ಬೆಂಕಿ ಹಚ್ಚಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನಾಗ್ತದೆ? ಅಡುಗೆ ಆಗ್ತದಾ? ಇಲ್ಲ. ಒಬ್ಬನ ಹಾಗೆ ಮಾಡಿದಂತೆ, ಸೊಸೆ ಹೊಸದಾಗಿ ಮನೆಗೆ ಬಂದವಳು, ಅತ್ತೆ ಸಹಾಯನೇ ಪಡ್ಕೊಂಡಿಲ್ಲ, ಮನೆಯಲ್ಲಿ ಅಮ್ಮ ಹೇಳ್ಕೊಟ್ಟಿಲ್ಲ, ಅತ್ತೆ ಹತ್ರ ಕೇಳುವಷ್ಟು ಮನಸ್ಸಿಲ್ಲ. ಅಂಗಡಿಯಲ್ಲಿ ಪುಸ್ತಕ ಸಿಕ್ತಂತೆ, ಪಾಕಶಾಸ್ತ್ರ, ಅಡುಗೆ ಮಾಡೋದು ಹೇಗೆ ಅಂತ. ಆಕೆ ತಗೊಂಡು ಬಂದು ಎಲ್ಲ ರೆಡಿ ಮಾಡಿ ಎಲ್ಲ ಬರೆದಿರಂತೆ. ತರಕಾರಿ ಹಾಕಬೇಕು, ಬೇಳೆ ಹಾಕಬೇಕು, ಅದನ್ನು ಹಾಕಬೇಕು, ಇದನ್ನು ಹಾಕಬೇಕು, ಎಲ್ಲ ಇತ್ತು. ಅರ್ಧ ಗಂಟೆಯ ನಂತರ ಅಡುಗೆ ಆಗ್ತದೆ ಅಂತ ಇತ್ತು. ಅವಳೆಲ್ಲ ಮಾಡಿದ್ಲು, ಅರ್ಧ ಗಂಟೆ ನಂತರ ಅಡುಗೆ ಆಗಲಿಲ್ಲ. ಯಾಕೆ? ಬೆಂಕಿ ಹಚ್ಚಿರಲಿಲ್ಲ ಅವಳು. ಅಲ್ಲಿ ಬೆಂಕಿ ಹಚ್ಚಬೇಕು ಅಂತ ಬರೆದಿರಲಿಲ್ಲ ಅವರು. ಯಾಕೆ ಬರೆದಿರಲಿಲ್ಲ ಅಂದರೆ ಅದು ಗೊತ್ತಿರುತ್ತೆ ಅಂತ ಬರೆದಿರಲಿಲ್ಲ. ಹೀಗೆ ಎಲ್ಲ ಇದ್ರೂ ಅಡುಗೆ ಆಗಲ್ಲ, ಯಾಕೆಂದರೆ ಅಗ್ನಿ ಬೇಕು. ಆದ್ದರಿಂದ ಬೋಧ ಅಂದರೆ ಜ್ಞಾನವೇ ಮೋಕ್ಷಕ್ಕೆ ನೇರವಾದ ಸಾಧನೆ. ಬೇರೆ ಎಲ್ಲವೂ ಇದ್ದರೂ ಕೂಡ ಜ್ಞಾನ ಇಲ್ಲದಿದ್ದರೆ ಮೋಕ್ಷ ಆಗಲ್ಲ. ಹೀಗೆ ಆತ್ಮಬೋಧ ಅಂತಕ್ಕಂಥ ಬಹಳ ಸುಂದರವಾದ ಪ್ರಕರಣ ಗ್ರಂಥ ಬರೆದಿದ್ದಾರೆ. ಇನ್ನೊಂದು ಅಪರೋಕ್ಷಾನುಭೂತಿ ಅಂತ, ಇದು ಕೂಡ ತುಂಬ ಸುಂದರವಾದಂತಹ ಪ್ರಕರಣ ಗ್ರಂಥ.
ಅಪರೋಕ್ಷ ಅನುಭವ ಆಗೋದು ಹೇಗೆ ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಪರೋಕ್ಷ ಅನುಭವ, ಅಪರೋಕ್ಷ ಅನುಭವ ಅಂತ ಎರಡು ಇರುತ್ತೆ. ಶಾಸ್ತ್ರವನ್ನು ನಾವು ಕೇಳಿದಾಗ ಬ್ರಹ್ಮ ಅಂತಕ್ಕಂಥ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳೋದು ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದರೆ ನಾನೇ ಬ್ರಹ್ಮ ಇದ್ದೇನೆ ಅಂತ ಗೊತ್ತಾಗೋದಕ್ಕೆ ಅಪರೋಕ್ಷ ಅಂತ ಕರೀತಾರೆ. ಆ ರೀತಿ ಅಪರೋಕ್ಷ ಅನುಭವ ಆಗೋದು ಹೇಗೆ ಅಂತ ಆ ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂತೊಂದು ವಾಕ್ಯವೃತ್ತಿ ಅಂತ ಒಂದು ಗ್ರಂಥ ಇದೆ. ಆ ವಾಕ್ಯವೃತ್ತಿಯಲ್ಲಿ ಮಹಾವಾಕ್ಯ, ತತ್ವಮಸಿ ಅನ್ನುವ ಮಹಾವಾಕ್ಯದ ಅರ್ಥವನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಇವೆಲ್ಲ 50-60 ಈ ರೀತಿ ಸಂಖ್ಯೆಯ ಶ್ಲೋಕಗಳಿರ್ತಕ್ಕಂಥ ಗ್ರಂಥ. ಇನ್ನೊಂದು ದೃಗ್ದೃಶ್ಯ ವಿವೇಕ ಅಂತ. ದೃಕ್ ಅಂದರೆ ಯಾವುದು, ದೃಶ್ಯ ಅಂದರೆ ಯಾವುದು ಅಂತ ಬಹಳ ಚೆನ್ನಾಗಿ ವರ್ಣಿಸ್ತಕ್ಕಂಥ ಒಂದು ಗ್ರಂಥ. ಇನ್ನೊಂದು ಧನ್ಯಾಷ್ಟಕ ಅಂತ ಒಂದು ಗ್ರಂಥ ಇದೆ ಆಚಾರ್ಯರದ್ದು. ಅದರಲ್ಲಿ ಧನ್ಯ ಪುರುಷ ಯಾರು ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಧನ್ಯ ಪುರುಷ ಯಾರು ಹೇಳಿ? ತುಂಬ ಆಸ್ತಿ ಮಾಡಿ ಒಳ್ಳೆ ಜಾಬಲ್ಲಿದ್ದು ಅಲ್ಲ. ಆಚಾರ್ಯರು ಹೇಳ್ತಾರೆ ನೋಡಿ, ಧನ್ಯ ಯಾರು ಅಂದರೆ ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಾಂ. ಜ್ಞಾನ ಅಂದರೆ ಯಾವುದು? ಇಂದ್ರಿಯಾಣಾಂ ಪ್ರಶಮಕರಂ ಜ್ಞಾನಂ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇದೆಲ್ಲ ಜ್ಞಾನ. ಯಾವುದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗ್ತದೆಯೋ ಅದೇ ಜ್ಞಾನ. ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ. ಆ ಜ್ಞಾನ ಎಲ್ಲಿ ಸಿಗ್ತದೆ? ಉಪನಿಷತ್ಸು ನಿಶ್ಚಿತಾರ್ಥಂ. ಉಪನಿಷತ್ತುಗಳಲ್ಲಿ ಅದು ಚೆನ್ನಾಗಿ ವಿವರಿಸಲ್ಪಟ್ಟಿದೆ. ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹ. ಈ ಭೂಮಿಯಲ್ಲಿ ಪರಮಾರ್ಥವೇ ನನ್ನ ಜೀವನದ ಗುರಿ, ಪರಮಾತ್ಮ ಪ್ರಾಪ್ತಿಯೇ ನನ್ನ ಜೀವನದ ಗುರಿ ಅಂತ ಯಾವನು ನಿಶ್ಚಯ ಮಾಡ್ಕೊಂಡು ಹೊರಟಿದ್ದಾನೋ ಅವನು ಧನ್ಯ ಅಂತ ಕರೆದಿದ್ದಾರೆ. ಜಗತ್ನಲ್ಲಿ ಸಕ್ಸಸ್ಫುಲ್ ಮ್ಯಾನ್ ಅಂದರೆ ಯಾರು? ಬೇರೆ ಲೌಕಿಕ ಮೆಜರ್ಮೆಂಟನ್ನು ಹೇಳಲ್ಲ ನಮ್ಮ ಶಾಸ್ತ್ರಕಾರರು. ವಿವೇಕ ಚೂಡಾಮಣಿಯಲ್ಲಿ ಬರುತ್ತೆ, ನಿನ್ನ ತಾಯಿ, ನೀನು ಹುಟ್ಟಿದ ಕುಲ ಎಲ್ಲ ಪವಿತ್ರವಾಯ್ತಪ್ಪ, 7 ಕುಲ ಪವಿತ್ರವಾಯ್ತು ನಿಂದು. ಯಾಕೆ? ನೀನು ಪರಮಾತ್ಮನನ್ನು ಪಡಿಬೇಕು, ಮೋಕ್ಷದ ಕಡೆಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ಯಲ್ಲ, ಸಾರ್ಥಕವಾಯ್ತು ನಿನ್ನ ಜೀವನ ಅಂತ. ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಹ. ಉಳಿದವರೆಲ್ಲ ಯಾರಪ್ಪ ಅಂದರೆ ಲೌಕಿಕ ಶಿಕ್ಷಣವನ್ನು, ಲೌಕಿಕ ಜೀವನದಲ್ಲಿಯೇ ಜೀವನ ಕಳಿಬೇಕು ಅನ್ನೋರು ಭ್ರಮನಿಲಯೇ ಪರಿಭ್ರಮಂತಹ. ಭ್ರಮನಿಲಯ ಅಂತ ಹೇಳಿದ್ರೆ ಏನೂ ಗೊತ್ತಿಲ್ಲದೆ ಇರೋ ಕತ್ತಲೆಯ ದಾರಿ. ಅಂತಹ ಭ್ರಮೆಯಲ್ಲಿ ತಮ್ಮ ಜೀವನವನ್ನು ಕಳ್ಕೊಂಡು ಹಾಳು ಮಾಡಿಕೊಳ್ತಾರೆ. ಇದನ್ನು ಧನ್ಯಾಷ್ಟಕ ಅಂತ 8 ಶ್ಲೋಕಗಳಲ್ಲಿ ಬರೆದಿದ್ದಾರೆ. ಬಹಳ ಸುಂದರವಾದ ಶ್ಲೋಕ. ಇನ್ನೊಂದು ಬರೆದಿದ್ದಾರೆ ಪ್ರಕರಣ ಗ್ರಂಥ, ಕೌಪೀನ ಪಂಚಕ ಅಂತ. ಕೌಪೀನದ ಮೇಲೆ 5 ಶ್ಲೋಕ. ಅದೇನಪ್ಪ ಕೌಪೀನ ಪಂಚಕ ಅಂದರೆ, ಒಬ್ಬ ನಿಸ್ವಾರ್ಥವಾಗಿರತಕ್ಕಂತಹ ಪರಮಹಂಸ ಪರಿವ್ರಾಜಕನಾಗಿರತಕ್ಕಂಥ ಒಬ್ಬ ಸನ್ಯಾಸಿ ಜೀವನ ಎಷ್ಟು ಚಂದ ಅಂತ ಬರೆದಿದ್ದಾರೆ. ಕೌಪೀನವಂತ ಖಲು ಭಾಗ್ಯವಂತಹ ಅಂತ ಕೊನೆಯ ಶ್ಲೋಕ ಬರೋದು. ವೇದಾಂತವಾಕ್ಯೇಷು ಸದಾರಮಂತಹ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಹ ವಿಶೋಕವಂತಃ ಕರುಣೈಕವಂತಃ ಕೌಪೀನವಂತಃ ಖಲು ಭಾಗ್ಯವಂತಃ. ಭಿಕ್ಷಾನ್ನ ಮಾತ್ರ ತೆಗೆದುಕೊಂಡು ವೇದಾಂತ ವಾಕ್ಯದಲ್ಲೇ ರಮಿಸ್ತಾ, ಒಂದು ಮರದ ಕೆಳಗೆ ಮಲ್ಕೊಳ್ತಾ, ಯಾವ ಭೋಗ ಭಾಗ್ಯಗಳನ್ನು ಬಯಸದೆ ತನ್ನೊಳಗಡೆಗೆ ತಾನು ರಮಿಸ್ತಾ ಇರತಕ್ಕಂಥ ಆ ಕೌಪೀನವನ್ನು ಹೊಂದಿರತಕ್ಕಂಥ ಒಬ್ಬ ಜ್ಞಾನಿ, ಒಬ್ಬ ಸನ್ಯಾಸಿ, ಅವನು ಖಲು ಭಾಗ್ಯವಂತಹ, ಅವನು ಭಾಗ್ಯಪುರುಷ ಅಂತ ಹೇಳ್ತಾರೆ. ಇನ್ನೊಂದು ಗ್ರಂಥ ಬರೆದಿದ್ದಾರೆ, ಜೀವನ್ಮುಕ್ತಾನಂದ ಲಹರಿ ಅಂತ. ಅಂದರೆ ಒಬ್ಬ ಜೀವನ್ಮುಕ್ತ ಪುರುಷ ನಡೆದಾಡುವಾಗ, ಓಡಾಡುವಾಗ ಅವನ ಜೀವನ ಹೇಗಿರ್ತದೆ ಅಂತ ನಮಗೆ ಇದೊಂದು ಪರಿಕಲ್ಪನೆ ಬೇಕು. ನಮ್ಮ ಸಾಧನಾ ಮಾರ್ಗದಲ್ಲಿ ನಾವು ಹೋಗುವಾಗ ನಮ್ಮ ಅಲ್ಟಿಮೇಟ್ ಗೋಲ್, ನಾವು ಮುಟ್ಟಬೇಕಂತ ಗುರಿ ಹೇಗಿರುತ್ತೆ ಅನ್ನುವ ಒಂದು ಪರಿಕಲ್ಪನೆ ಬೇಕಾಗ್ತದೆ. ಭಗವದ್ಗೀತೆಯಲ್ಲೂ ನೀವು ಪ್ರತಿ ಅಧ್ಯಾಯದಲ್ಲಿ ನೋಡ್ತೀರಿ, ಶ್ರೀಕೃಷ್ಣ ಇದನ್ನು ಬಹಳ ವಿವರಣೆ ಮಾಡ್ತಾನೆ. ಜೀವನ್ಮುಕ್ತನ ಲಕ್ಷಣ, ಭಕ್ತನ ಲಕ್ಷಣ, ಯೋಗಿಯ ಲಕ್ಷಣ, ಸನ್ಯಾಸಿಯ ಲಕ್ಷಣ, ಒಬ್ಬ ಯುಕ್ತ ಪುರುಷನ ಲಕ್ಷಣ, ಈ ರೀತಿ ಗೀತೆಯಲ್ಲಿ ಅನೇಕ ಬಾರಿ ಒಬ್ಬ ಜೀವನ್ಮುಕ್ತನ ಲಕ್ಷಣ ತೋರಿಸ್ತಾನೆ. ಯಾಕೆ ಇದನ್ನು ಪದೇ ಪದೇ ಅವಲೋಕನ ಮಾಡಬೇಕು ಅಂದರೆ, ಆ ಗುರಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸು ಪದೇ ಪದೇ ಬಯಸಬೇಕು ಅದನ್ನು. ನಾವು ಸಂಸಾರಕ್ಕೆ ಬಿದ್ದಿರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಸಂಸಾರ ಎಷ್ಟು ಚೆನ್ನಾಗಿದೆ ಅಂತ ಟಿ ವಿಯಲ್ಲಿ ನೋಡಿ, ಅಕ್ಕಪಕ್ಕದ ಮನೆಯವ್ರನ್ನು ಮಾತು ಕೇಳೋದನ್ನೇ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಬಿದ್ದಿರೋದು. ಪದೇ ಪದೇ ನಾವು ಏನನ್ನು ಅವಲೋಕನ ಮಾಡಬೇಕು, ಆ ಮೋಕ್ಷ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತಲ್ಲ,
ಆ ಮುಕ್ತ ಪುರುಷ ಎಷ್ಟು ತನ್ನ ಪಾಡಿಗೆ ತಾನು ಆನಂದದಲ್ಲಿ ಇರ್ತಾನಲ್ಲ, ನನಗೂ ಆ ಸ್ಥಿತಿ ಬೇಕು ಅಂತಕ್ಕಂಥ ಇಚ್ಛೆ ನಮ್ಮಲ್ಲಿ ಬರಬೇಕು ಅಂತ ಹೇಳಿ ಆಚಾರ್ಯರು ಜೀವನ್ಮುಕ್ತಾನಂದ ಲಹರಿ. ಪುರೇ ಪೌರಾನ್ ಪಶ್ಯನ್ನರ ಯುವತಿ ನಾನಾಕೃತಿಮಯಾನ್ ಸುವೇಶಾನ್ ಸ್ವರ್ಣಾಲಂಕರಣ ಕಲಿತಾಶ್ಚಿತ್ರ ಸದೃಶಾನ್ ಸ್ವಯಂ ಸಾಕ್ಷಿ ದೃಷ್ಟೇತ್ಯಪಿ ಚ ಕಲಯಂತೈಃ ಸಹ ರಮನ್ ಮುನಿರ್ನವ್ಯಾಮೋಹಂ ಭಜತಿ ಗುರುದೀಕ್ಷಾಕ್ಷತತಮಾಃ. ಮುನಿರ್ನವ್ಯಾಮೋಹಂ ಭಜತಿ, ಇದೇ ಪ್ರಪಂಚದಲ್ಲಿ ಇರ್ತಾನೆ, ನಮ್ಮ ಹಾಗೆ ಓಡಾಡಿಕೊಂಡು ವ್ಯವಹಾರ ಮಾಡ್ಕೊಂಡಿರ್ತಾನೆ, ಆದರೆ ಈ ವ್ಯಾಮೋಹ ಅವನಿಗೆ ಬರೋಲ್ಲ. ಪುರೇ ಪೌರಾನ್ ಪಶ್ಯನ್, ಊರಲ್ಲಿ ನಡ್ಕೊಂಡು ಹೋಗುವಾಗ ಜನರನ್ನು ನೋಡ್ತಾನೆ. ನರ ಯುವತಿ ನಾನಾ ಕೃತಿಮಯಾನ್, ಅವನಿಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಚಿತ್ರಪಟದಲ್ಲಿರುವ ಬೇರೆ ಬೇರೆ ಚಿತ್ರಗಳಿದ್ದಂಗೆ ಕಾಣಿಸುತ್ತೆ. ಅರಿಸ್ಟಾಟಲ್, ಸಾಕ್ರಟೀಸ್ ಒಮ್ಮೆ ಪೇಟೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಅವನು ಗ್ರೀಕ್ ದೇಶದ ಜ್ಞಾನಿ, ತತ್ವಜ್ಞಾನಿ ಅಂತಾರೆ. ಅವನು ನಡ್ಕೊಂಡು ಹೋಗುವಾಗ ಅಂಗಡಿಗಳನ್ನೆಲ್ಲ ನೋಡೋದು, ಈ ಚಿನ್ನದ ಅಂಗಡಿ, ಬಳೆ ಅಂಗಡಿ, ಸೀರೆ ಅಂಗಡಿ, ಮತ್ತೊಂದು ಅಂಗಡಿ ಎಲ್ಲ ನೋಡೋದು. ಯಾರೋ ಹೇಳಿದ್ರಂತೆ, ಅದೆಲ್ಲ ಅಂಗಡಿಯೆಲ್ಲ ಯಾಕೆ ನೋಡ್ತೀಯಪ್ಪ, ನಿನ್ನ ಪಾಡಿಗೆ ನೀನು ಸುಮ್ಮನೆ ನಡ್ಕೊಂಡು ಹೋಗ್ಬೋದಲ್ಲ ಅಂತ. ಅವನು ಹೇಳಿದಂತೆ, ಇದೆಲ್ಲ ಇದ್ರೂ ಸುಖವಾಗಿ ಬದುಕ್ತೇನೆ ಅಂತ ಜನ ಎಷ್ಟು ಹಪಾಪಿ ಬಿಡ್ತಾರೆ, ಇದು ಯಾವ್ಯಾವ್ದು ಇಲ್ಲದೆ ನಾನು ಎಷ್ಟು ಸಂತೋಷವಾಗಿದ್ದೇನೆ ಅಂತ ನೋಡೋಣ ಅಂತ ಇದು ನೋಡ್ತಿದ್ದೇನೆ ಅಂತ. ಇದು ಯಾವುದು ನನ್ನ ಹತ್ರ ಇಲ್ಲ, ಬಟ್ ಇವರೆಲ್ಲರಿಗಿಂತ ಹೆಚ್ಚು ಸುಖಿಯಾಗಿದ್ದೇನಲ್ಲ ನಾನು, ನನ್ನ ಹತ್ರ ಯಾವ್ಯಾವ್ದು ಇಲ್ಲ ಅಂತ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೇನೆ ಅಂತ. ಹೀಗಿರುತ್ತೆ ಅವ್ರ ಸ್ಥಿತಿ. ಎಷ್ಟು ಆನಂದವಾಗಿರ್ತಾರೆ ಅಂದರೆ ಎಂಥ ಭ್ರಮೆ ಈ ಜನರಿಗೆ ಅಂತ ಅನಿಸುತ್ತೆ ಮಹಾತ್ಮರಿಗೆ. ಒಂದು ರಸವೂ ಚೂರೂ ಸುಖವಿಲ್ಲದಿರತಕ್ಕಂತಹ ಈ ಪ್ರಪಂಚದಲ್ಲಿ ಸುಖ ಇದೆ ಅಂತ, ಮಗು ಹೇಗೆ ಬೆರಳನ್ನು ಅದರಲ್ಲಿ ಹಾಲನ್ನು ಕುಡಿಯುವ ಭ್ರಾಂತಿಯನ್ನು ಹೊಂದುವ ಹಾಗೆ ಮನುಷ್ಯ ಇದರಲ್ಲೇ ಸುಖಿಸ್ತಾ ಇದ್ದಾನಲ್ಲ ಅಂತ ನೋಡ್ತಾನೆ ಮಹಾತ್ಮ. ಸ್ವಯಂ ಸಾಕ್ಷಿ ದೃಷ್ಟ, ನಾನು ಸಾಕ್ಷಿ ಎನ್ನುವಂತಹ ಪ್ರಜ್ಞೆ ಅವನಲ್ಲಿ ಯಾವಾಗಲೂ ಇರುತ್ತೆ. ಕೊನೆಗೆ ಮೌನೇ ಮೌನಿ ಗುಣಿನಿ ಗುಣವಾನ್ ಪಂಡಿತೆ ಪಂಡಿತಶ್ಚ ದೀನೇ ದೀನ ಸುಖಿನಿ ಸುಖವಾನ್ ಭೋಗಿನಿ ಪ್ರಾಪ್ತ ಭೋಗ ಮೂರ್ಖೇ ಮೂರ್ಖ ಯುವತಿಷು ಯುವ ವಾಗ್ಮಿಷು ಪ್ರೌಢ ವಾಗ್ಮಿ ಧನ್ಯ ಕೋಪಿ ತ್ರಿಭುವನಜಿ ಯೋ ವಧೂತೇವಧೂತಃ. ಅವನ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಮೌನೇ ಮೌನಿ, ಅಜ್ಞಾನಿಯಾದವನು ಸುಮ್ಮನೆ ಕೂತ್ಕೊಂಡು ಇರೋರ ಜಗದಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ತಾನೆ ಅಷ್ಟೇ. ಅವನು ನೋಡಿದ್ರೆ ಪಾಪ ಏನೂ ಗೊತ್ತಿಲ್ವೇನೋ ಅಜ್ಞಾನಿ ಹಾಗೆ ಕಾಣಿಸುತ್ತೆ. ಗುಣಿನಿ ಗುಣವಾನ್, ತುಂಬ ಒಳ್ಳೆ ಗುಣ ಇದ್ದವ್ರ ಜೊತೆ ಗುಣವಂತನ ಹಾಗೆ ವರ್ತಿಸ್ತಾನೆ. ಪಂಡಿತೆ ಪಂಡಿತಶ್ಚ, 4-6 ಜನರು ಪಂಡಿತರು ಬಂದರು. ಚಿತ್ಸುಖಿ, ಖಂಡನ ಖಂಡಕಾದ್ಯ, ಬ್ರಹ್ಮಸೂತ್ರ ಭಾಷ್ಯ ಎಲ್ಲ, ಅದಕ್ಕೂ ಅವನು ಹಿಂದೆ ಮುಂದೆ ನೋಡಲ್ಲ. ದೀನೇ ದೀನಃ, ಬಡವರ ಮಧ್ಯೆ ಹೋಗ್ಕೊಂಡು ಅವ್ರಿಗಿಂತ ನಾನು ಬಡವ ಅಂತ ಅವನು ವರ್ತಿಸ್ತಾ ಇರ್ತಾನೆ. ಸುಖಿನಿ ಸುಖವಾನ್, ತುಂಬ ಸುಖಿಯಾಗಿದ್ದವನಿಂತ ನಿನಕ್ಕಿಂತ ಜಾಸ್ತಿ ಸುಖಿ ಅನ್ನೋ ರೀತಿಯಲ್ಲಿ ಇರ್ತಾನೆ ಅವನು. ಭೋಗಿನಿ ಪ್ರಾಪ್ತ ಭೋಗ, ಅವನಿಗೇನೂ ಇರಲ್ಲ. ಆ ಆಶ್ರಮಕ್ಕೆ ಬಂದಿರೋರು, ಅನಾಥರು ಬಂದಿರೋರು ಎಲ್ಲರಿಗೂ ಊಟ ತಿಂಡಿ ಬೇಕಾದ ಬಟ್ಟೆಗಳನ್ನು ಕೊಡ್ತಾನೆ. ಅವನು ಮಾತ್ರ ಏನೂ ಇಲ್ಲದೆ ಹಾಗೆ ಇರ್ತಾನೆ. ಪ್ರಾಪ್ತ ಭೋಗ. ಅವಧೂತರನ್ನು ನಾವು ನೋಡ್ತೇವೆ, ಎಷ್ಟೋ ಜನ ಮಹಾತ್ಮರಾಗಿ ಹೋದವರು, ಅವ್ರ ಹತ್ರಕ್ಕೆ ಬಂದವರಿಗೆಲ್ಲ ಬೇಕಾದಷ್ಟು ಕೊಟ್ಟಿದ್ದಾರೆ, ಅವ್ರು ಮಾತ್ರ ಏನನ್ನೂ ಹೊಂದಿರಲಿಲ್ಲ. ರಮಣ ಮಹರ್ಷಿಗಳಂಥವ್ರನ್ನೆಲ್ಲ ನಾವು ಚರಿತ್ರೆ ನೋಡಿದಾಗ ಗೊತ್ತಾಗುತ್ತೆ. ಭೋಗಿನಿ ಪ್ರಾಪ್ತ ಭೋಗ ಮೂರ್ಖೇ ಮೂರ್ಖ, ಮೂರ್ಖರ ಮಧ್ಯೆ ಮೂರ್ಖನಾಗಿರ್ತಾನೆ, ಹುಚ್ಚರ ಮಧ್ಯೆ ಹುಚ್ಚನಾಗಿರ್ತಾನೆ. ಯುವತಿಷು ಯುವ, ಯುವಕರ ಮಧ್ಯೆ ಯುವಕನಾಗಿರ್ತಾನೆ. ವಾಗ್ಮಿಷು ಪ್ರೌಢವಾಗ್ಮಿ, ಮಾತನಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ರೆ ಪ್ರೌಢವಾಗ್ಮಿ. ನೀವು ಇವರ ಹೆಸರು ಕೇಳಿರ್ತೀರಿ, ಮುಕುಂದೂರು ಸ್ವಾಮಿಗಳು ಅಂತ. ಅವ್ರ ಚರಿತ್ರೆಯಲ್ಲಿ ಎಗ್ದಾಗಲ್ಲ ಐತೆ ಅಂತ ಪುಸ್ತಕದಲ್ಲಿ ಅವರ ಬಗ್ಗೆ ಬರೆದಿದ್ದಾರೆ. ಅವರು ಅವಧೂತರು. ಅವರೊಂದು ಸಭೆಯಲ್ಲಿ, ರಾಮಾಯಣದ ಪ್ರವಚನದ ಒಂದು ಸಭೆಯಲ್ಲಿ ಅವರನ್ನು ಸುಮ್ಮನೆ ಕರೆದಿರ್ತಾರೆ. ಸುಮ್ಮನೆ ಏನೂ ಗೊತ್ತಿಲ್ಲದೆ ಇದ್ದಾಗ ಕೂತ್ಕೊಂಡಿದ್ರಂತೆ ಅವರು. ಆ ಪ್ರವಚನಕಾರರು ಅದ್ಭುತವಾಗಿ ಮಾತಾಡಿದರು. ತದನಂತರ ಸ್ವಾಮಿಗಳಿಗೆ ಹೇಳಿದ್ರಂತೆ, ನೀವು ಸ್ವಲ್ಪ ಮಾತಾಡಿ ಅಂತ. ಊರು ಜನ ಎಲ್ಲ ತುಂಬ ಒತ್ತಾಯ ಮಾಡಿದ್ರು. ಅವರು ನೋಡಿದ್ರೆ ಅವ್ರಿಗೇನೂ ಗೊತ್ತಿಲ್ಲ, ಶಾಸ್ತ್ರಾಧ್ಯಯನ ಮಾಡಿಲ್ಲ, ವ್ಯಾಕರಣಶಾಸ್ತ್ರ ಏನೂ ಗೊತ್ತಿಲ್ಲ. ಆಮೇಲೆ ಅವರು ಕೂತ್ಕೊಂಡು ರಾಮಾಯಣದ ಸಂಗತಿ ಹೇಳಿದ್ದನ್ನು ನೋಡಿ ಒಬ್ಬ ದೊಡ್ಡ ರಾಮಾಯಣದ ವಿದ್ವಾಂಸನೂ ಕೂಡ ಆಶ್ಚರ್ಯಪಡಬೇಕು, ಮೂಗಿನ ಮೇಲೆ ಬೆರಳಿಡಬೇಕು, ಅಷ್ಟು ಚಂದ ಮಾಡಿ ಆ ರಾಮಾಯಣದ ಸ್ವಾರಸ್ಯವನ್ನು ಅವರು ಬಂದೇ ಇಡ್ತಾರೆ. ಆದ್ದರಿಂದ ಒಬ್ಬ ಜ್ಞಾನಿಯಾದವನು ವಾಗ್ಮಿಷು ಪ್ರೌಢವಾಗಿ ಧನ್ಯ ಕೋಪಿ ತ್ರಿಭುವನ ಜಯೀಯೋ ವಧೂತೇವಧೂತ, ಅಂಥವನ ಬಾಳು ಧನ್ಯ. ಇದು ಭಗವತ್ಪಾದರು ಬರೆದಂತಹ ಜೀವನ್ಮುಕ್ತಾನಂದ ಲಹರಿ. ಇನ್ನೊಂದು ಗ್ರಂಥ ಇದೆ, ನಿರ್ವಾಣ ಷಟ್ಕ ಅಂತ ಕರೀತಾರೆ. ಮನೋಬುದ್ಧ್ಯಹಂಕಾರ ಚಿತ್ತಾನಿಯಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ. ಹಾಗೆ ಮತ್ತೊಂದು ಗ್ರಂಥ ಬ್ರಹ್ಮಜ್ಞಾನಾವಳಿ ಅಂತ.
ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದರೂಪೋಹಂ ಅಹಮೇವಾಹಮದ್ವಯ. ಈ ರೀತಿಯಾಗಿರತಕ್ಕಂತಹ ನಿಧಿಧ್ಯಾಸನ ಶ್ಲೋಕಗಳು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಶ್ರವಣ ಮನನವನ್ನು ಸಾಕಷ್ಟು ಮಾಡಿದ ಮೇಲೆ ಹೇಗೆ ನಿಧಿಧ್ಯಾಸನ ಮಾಡಬೇಕು ಎನ್ನುವುದು ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಸುಂದರವಾದ ಗ್ರಂಥ ನಾನು ಹಾಗೆ ಹೇಳಿದಾಗ ವಿವೇಕ ಚೂಡಾಮಣಿ ಅಂತ. ಈ ವಿವೇಕ ಚೂಡಾಮಣಿ ಗ್ರಂಥ ಅದರ ಓಘದಲ್ಲಿ, ಅದರ ಕಾವ್ಯ ಸೌಂದರ್ಯದಲ್ಲಿ, ತತ್ವ ಪ್ರತಿಪಾದನಾ ಶೈಲಿಯಲ್ಲಿ ಅತ್ಯಂತ ಸುಂದರವಾದ ಗ್ರಂಥ. ಬಹುಶಃ ವೇದಾಂತದ ವಿದ್ಯಾರ್ಥಿ ಅಂತ ಹೇಳುವವರು ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡದೆ ಮುಂದಕ್ಕೆ ಹೋಗೋದೇ ಇಲ್ಲ. ಒಂದೇ ಶ್ಲೋಕ ನಾನು ಹೇಳೋದಾದರೆ, ಆರಂಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಜಂತೂನಾಂ ನರಜನ್ಮ ದುರ್ಲಭಮತಃ ಪುಂಸ್ತ್ವಂ ತಥೋ ವಿಪ್ರತಾ ತಸ್ಮಾದ್ವೈದಿಕ ಧರ್ಮ ಮಾರ್ಗ ಪರತಾ ವಿದ್ವತ್ವಮಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನಾ ಸಂಸ್ಥಿತಿ ಮುಕ್ತಿರ್ನೋ ಶತ ಜನ್ಮ ಕೋಟಿ ಸುಕೃತೈರ್ಪುಣ್ಯೈರ್ವಿನಾ ಲಭ್ಯತೆ. ಈ ಮುಕ್ತಿ ಅತ್ಯಂತ ದುರ್ಲಭವಾದ ಸಂಗತಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದಕ್ಕೋಸ್ಕರ ಪ್ರಯತ್ನ ಪಡಲೇಬೇಕು ಅಂತ ಕೆಲವು ಶ್ಲೋಕಗಳಲ್ಲಿ ಅವರು ವರ್ಣಿಸ್ತಾರೆ. ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಜಂತೂನಾಂ ನರಜನ್ಮ ದುರ್ಲಭಂ. ಮನುಷ್ಯನಾಗಿ ಹುಟ್ಟೋದು ಬಹಳ ದುರ್ಲಭಪ್ಪ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ದುರ್ಲಭ. ದುರ್ಲಭಂ ತ್ರಯಮೇವೈತತ್. 3 ವಿಷಯ ಅತ್ಯಂತ ದುರ್ಲಭ ಅಂತ ಹೇಳಿದ್ದಾರೆ ಮುಂದಿನ ಶ್ಲೋಕದಲ್ಲಿ. ಮನುಷ್ಯತ್ವ, ಮುಮುಕ್ಷುತ್ವ, ಮಹಾಪುರುಷರ ಸಂಘ. ಅದು ಮನುಷ್ಯತ್ವ ದುರ್ಲಭ. ಇದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ತುಂಬ ಈಸಿಯಾಗಿ ಸಿಕ್ಕಿಬಿಟ್ಟಿದೆ ಅಂತ ಮಾಡ್ಕೊಂಡಿದ್ದೇವೆ. ತಪ್ಪು ತಿಳ್ಕೊಳ್ಬೇಡಿ. ಅನೇಕ ಜನ್ಮದ ಪುಣ್ಯದ ಪರಿಪಾಕದಿಂದ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಈಗ ಸಿಕ್ಕಿದೆ ಅಂದರೆ ಇನ್ನೊಂದು ಚಾನ್ಸ್ ಸಿಗ್ತದೆ ಅನ್ನೋ ಗ್ಯಾರಂಟಿ ಇಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ದುರ್ಲಭಂ ನರಜನ್ಮ ದುರ್ಲಭ, ಅತಃ ಪರ ಪುಂಸ್ತ್ವಂ, ಅದಕ್ಕಿಂತಲೂ ಗಂಡಸರಾಗಿ ಹುಟ್ಟೋದು ಮತ್ತೂ ದುರ್ಲಭ. ಕೆಲವರಿಗೆ ತುಂಬ ಖುಷಿಯಾಯಿತು, ಕೆಲವರಿಗೆ ಬೇಜಾರಾಯಿತು. ಈ ಶಾಸ್ತ್ರಕಾರರೆಲ್ಲ ಹಾಗೆ, ಗಂಡಸರ ಪರವಾಗಿ, ಅವ್ರು ಗಂಡಸರಲ್ಲ ಹಾಗೆ. ಇಲ್ಲಿ ಪುಂಸ್ತ್ವಂ ಅಂತ ಹೇಳಿದ್ದಾರೆ. ಪುಂಸ್ತ್ವಂ ಅಂದರೆ ಗಂಡಸರು ಅಂತಲ್ಲ, ಗಂಡಸಿನ ಗುಣ ಅಂತ. ಗಂಡಸಿನ ಗುಣ ಅಂದರೆ ವಿವೇಕ ಪ್ರಾಧಾನ್ಯತೆ, ವಿವೇಕ ಪ್ರಾಧಾನ್ಯತೆ ಗಂಡು ಗುಣ. ಚಂಚಲತ್ವ, ಇಚ್ಛೆ, ಬಯಕೆ, ಕಾಮನೆ, ಇದು ಹೆಣ್ಣು ಗುಣ ಅಂತ. ಗಂಡಸರಿಗಿದ್ದರೂ ಅದು ಸ್ತ್ರೀತ್ವವೇ. ಹೆಣ್ಣು ಮಕ್ಕಳಿಗೆ ಈ ವಿಚಾರ ಪ್ರಧಾನ ಇದ್ದರೂ ಅದು ಪುಂಸ್ತ್ವವೇ. ಆದ್ದರಿಂದ ಶಾಸ್ತ್ರಕಾರರು ಗಂಡು ಹೆಣ್ಣು ಅಂತ ಭೇದ ಮಾಡಿಲ್ಲ, ಅಲ್ಲಿ ಗುಣಭೇದ ಅಷ್ಟೇ. ಅದಕ್ಕೆ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವಾಗ ಬಹಳ ಕೇರ್ಫುಲ್ ಆಗಿರಬೇಕು. ಪುಂಸ್ತ್ವ ತಥೋ ವಿಪ್ರತ, ಅದಕ್ಕಿಂತಲೂ ಶ್ರೇಷ್ಠವಾದ್ದು ವಿಪ್ರತೆ. ವಿಪ್ರತೆ ಅಂದರೆ ಶಾಸ್ತ್ರ ಅಧ್ಯಯನ. ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ, ಅದಕ್ಕಿಂತಲೂ ಶ್ರೇಷ್ಠವಾದ್ದು ತಿಳ್ಕೊಂಡದ್ದನ್ನು ನಮ್ಮ ಜೀವನದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ನಮಗೆ ಶಾಸ್ತ್ರದಲ್ಲಿ ಏನೇನು ಕರ್ತವ್ಯ ಕೊಟ್ಟಿದ್ದಾರೋ ಅದನ್ನು ನಿಷ್ಠೆಯಿಂದ ಪರಿಪಾಲಿಸುವಂಥದ್ದು ಬಹಳ ಮುಖ್ಯ. ವಿದ್ವತ್ವಮಸ್ಮಾತ್ ಪರಂ, ಅದಕ್ಕಿಂತಲೂ ಶ್ರೇಷ್ಠವಾದ ಯಾವುದಪ್ಪ ಅಂದರೆ ಅವರ ಅಧ್ಯಾತ್ಮ ಗುರುಗಳನ್ನು ಹಿಡಿದು ವೇದಾಂತ ಶಾಸ್ತ್ರ ತಿಳಿಯೋದು. ಕರ್ಮಕಾಂಡದ ಭಾಗ ತಿಳಿಯುವುದು ಶ್ರೇಷ್ಠತೆ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ವೇದಾಂತ ಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡಿದ್ದಾನೋ ಅವನು ಶ್ರೇಷ್ಠ. ವೇದಾಂತ ಅಧ್ಯಯನಕ್ಕಿಂತಲೂ ಶ್ರೇಷ್ಠ ಯಾವುದು? ಆತ್ಮಾನಾತ್ಮ ವಿವೇಚನಂ. ಆತ್ಮ ಅಂದರೆ ಯಾವುದು, ಅನಾತ್ಮ ಅಂದರೆ ಯಾವುದು ಅಂತ ಸ್ಪಷ್ಟವಾದ ವಿವೇಕ, ಅದಕ್ಕಿಂತಲೂ ಶ್ರೇಷ್ಠ. ಸ್ವನುಭವೋ, ವಿವೇಚನೆಗಿಂತಲೂ ಅನುಭವ ಮತ್ತು ಶ್ರೇಷ್ಠ. ಬ್ರಹ್ಮಾತ್ಮನ ಸಂಸ್ಥಿತಿ, ಆ ಅನುಭವದ ನೆಲೆಯಲ್ಲಿ ತನ್ನ ಸ್ವರೂಪದಲ್ಲೇ ನಿಂತುಕೊಂಡಿರುವನು, ಜೀವನ್ಮುಕ್ತ ಸ್ಥಿತಿಗೆ ಹೋದವನು, ಅದಕ್ಕಿಂತಲೂ ಶ್ರೇಷ್ಠ. ಮುಕ್ತಿರ್ನೋ ಶತಜನ್ಮ ಕೋಟಿ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ. ಶತಜನ್ಮ ಕೋಟಿ ಪುಣ್ಯ ಇಲ್ಲದೇನೆ ಮುಕ್ತಿ ಸಿಗುವುದಿಲ್ಲ ಅಂತ. ಅಂದರೆ ನಮಗೆ ಈ ಮನುಷ್ಯ ಜನ್ಮದ ಅವಕಾಶವನ್ನು ಮುಕ್ತಿಗೋಸ್ಕರವೇ ವಿನಿಯೋಗಿಸಬೇಕು. ಲೌಕಿಕಾದಿ ಪ್ರಪಂಚದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಜೀವನವನ್ನು ವ್ಯರ್ಥ ಮಾಡಬಾರದು ಎಂಬುದಾಗಿ ಅವರು ಹೇಳ್ತಾರೆ. ಹೀಗೆ ಬಹಳ ಸುಂದರವಾದ ವಿಚಾರಗಳು ವಿವೇಕ ಚೂಡಾಮಣಿಯಲ್ಲಿದೆ. ಅದೆಲ್ಲ ಅಧ್ಯಯನ ಮಾಡ್ತಾನೇ ನಾವು ತಿಳ್ಕೊಳ್ಬೇಕಾದ್ದು. ಮತ್ತೊಂದು ಗ್ರಂಥ ಇದೆ, ಇದು ಕೂಡ ಸಾಧ್ಯವಾದರೆ ಅಧ್ಯಯನ ಮಾಡಬೇಕು. ಸಾಧನಾ ಪಂಚಕಂ ಅಂತ ಹೇಳ್ತಾರೆ, ಸೋಪಾನ ಪಂಚಕಂ ಅಂತ ಹೇಳ್ತಾರೆ ಅದಕ್ಕೆ, ಅಥವಾ ಅದ್ವೈತ ಪಂಚಕಂ ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆಯೂ ಒಂದು ಕಥೆ ಇದೆ. ಭಗವತ್ಪಾದರ ಕೊನೇ ಕಾಲದಲ್ಲಿ ಅವರು ಏನು ಕೈಲಾಸದಲ್ಲಿ ಹೊರಟು ಹೋಗುವಾಗ ಅವರು ಶಿಷ್ಯರೆಲ್ಲರೂ ಬಂದು ಕೇಳಿದ್ರಂತೆ. ಮುಖ್ಯ ಶಿಷ್ಯರಲ್ಲ, ಉಪಶಿಷ್ಯರಲ್ಲ. ಗುರುಗಳೇ, ನಿಮ್ಮೆಲ್ಲ ಉಪದೇಶಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಸಾಧನಾ ಮಾರ್ಗದ ಎಲ್ಲ ಸಂಗತಿಗಳನ್ನು ಕಡಿಮೆ ಶ್ಲೋಕದಲ್ಲಿ ಹೇಳಿ ಅಂತ.
ಆಗ ಅವರು ಕೊಟ್ಟಂಥದ್ದೇ ಸಾಧನಾ ಪಂಚಕಂ ಅಂತ ಹೇಳ್ತಾರೆ. 5 ಶ್ಲೋಕದಲ್ಲಿ ಇಡೀ ವೇದಾಂತದ ಸಾರ ಇದೆ. 40 ಸೂತ್ರಗಳನ್ನು ಕೊಟ್ಟು ಸಾಧನೆಯ ಪ್ರತಿಯೊಂದು ಮಜಲನ್ನಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಗ್ರಂಥಗಳನ್ನೆಲ್ಲ ನಾನು ಯಾಕೆ ಪರಿಚಯ ಮಾಡಿಕೊಟ್ಟೆ ಅಂದರೆ, ಆಚಾರ್ಯರಿಷ್ಟು ಅದ್ಭುತವಾದ ಕೆಲಸ ನಮಗೆ ಕೊಟ್ಟು ಹೋಗಿದ್ದಾರೆ. ಇದರಲ್ಲಿ ಅಧ್ಯಯನ ಮಾಡುವಷ್ಟಾದರೂ ನಮಗೆ ಬರೀಲಿಕ್ಕಂತೂ ಆಗೋಲ್ಲ. ಅಧ್ಯಯನವನ್ನೂ ಮಾಡಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗೋಲ್ಲ ನನಗೆ. ಇದು ಮಧ್ಯಮ ವರ್ಗದ ಸಾಧಕರು ಅವರು ಕೊಟ್ಟಂಥದ್ದು ಪ್ರಕರಣ ಗ್ರಂಥ. ಆ ಅಧಮ ಸಾಧಕರು ಅಂತಿದ್ದಾರೆ, ಅದಕ್ಕಿಂತಲೂ ಕೆಳಮಟ್ಟ, ಈ ವಿಚಾರ ಮುಂತಾದಕ್ಕೂ ಹೊರಡಲಿಕ್ಕೆ ಇನ್ನೂ ತಯಾರಾಗಿಲ್ಲ. ಅಂಥವ್ರ ಬಗ್ಗೆ ಕರುಣೆ ತೋರಿಸಿ ಆಚಾರ್ಯರು ಸ್ತೋತ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಸಾಮಾನ್ಯ 240 ಸ್ತೋತ್ರಗಳು ಅವರ ಹೆಸರಲ್ಲಿದೆ. ವಾಣಿ ವಿಲಾಸ್ ಪ್ರೆಸ್ನವರು ಮಾಡಿರತಕ್ಕಂಥದ್ರಲ್ಲಿ 64 ಸ್ತೋತ್ರಗಳನ್ನು ಅವರ ಹೆಸರಲ್ಲಿ ಕೊಟ್ಟಿದ್ದಾರೆ. ನೋಡಿ, ಆಚಾರ್ಯರ ಮೇಲೆ ಬರೀ ಜ್ಞಾನ ಮಾರ್ಗವನ್ನೇ ಅವರು ಹೇಳಿದರು ಹಾಗೆ ಹೀಗೆ ಅಂತ ಆಕ್ಷೇಪ ಮಾಡುವವರಿಗೆ ಅವರು ಬರೆದಂತಹ ಸ್ತೋತ್ರಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಎಷ್ಟು ಸುಂದರವಾದ ಸ್ತುತಿ ಬರೆದಿದ್ದಾರೆ. ಆ ದೇವರ ವರ್ಣನೆ, ಭಕ್ತಿ, ಶಿವಾನಂದ ಲಹರಿ, ಸೌಂದರ್ಯ ಲಹರಿಯಂತಹ ಗ್ರಂಥಗಳನ್ನು ನೋಡಿದಾಗ, ಅದರ ಅರ್ಥವನ್ನು ಅನುಸಂಧಾನ ಮಾಡಿದಾಗ ಎಂಥವ್ರು ಹೃದಯವಾದರೂ ದ್ರವಿಸಬೇಕು. ಅದ್ವೈತ ಎಂದೂ ಭಕ್ತಿಗೆ ವಿರೋಧ ಅಲ್ಲ, ನೆನಪಿರಲಿ. ನಾವು ಶಿವನವನ್ನು ಸಗುಣ ಮತ್ತು ನಿರ್ಗುಣ ಎರಡೂ ಆಯಾಮಗಳಿಂದ ನೋಡ್ತಕ್ಕಂಥವ್ರು. ಇದು ಪರಂಪರೆ ಇರೋದೇ ಹಾಗೆ. ನೀವು ಲಲಿತಾ ಸಹಸ್ರನಾಮ ತೆಗೆದುಕೊಂಡ್ರೆ ಅದಕ್ಕೆ ಅರ್ಥ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ. ಸುಗುಣವಾದ ಲಲಿತೆ, ನಿರ್ಗುಣವಾದ ಲಲಿತೆ ಎರಡರೂ ವರ್ಣನೆ ಬರುತ್ತೆ. ವಿಷ್ಣು ಸಹಸ್ರನಾಮ ತೆಗೆದುಕೊಂಡ್ರೆ ಸಗುಣ ವಿಷ್ಣು, ನಿರ್ಗುಣ ವಿಷ್ಣು. ಯಾಕಂದರೆ ಮಾಯಾ ಉಪಾಧಿ ಸಹಿತವಾದಾಗ ಅವನು ಸಗುಣ, ಮಾಯಾ ಉಪಾಧಿಯನ್ನು ಬದಿಗಿಟ್ಟು ಕೇವಲ ಚೈತನ್ಯನ ನೋಡಿದ ನಿರ್ಗುಣ. ಆದ್ದರಿಂದ ಅದ್ವೈತ ವೇದಾಂತದಲ್ಲಿ ಸಗುಣ ಈಶ್ವರ, ನಿರ್ಗುಣ ಈಶ್ವರ ಎರಡಕ್ಕೂ ನಾವು ಒಂದೇ ದೃಷ್ಟಿ, ನೆಲೆಗಟ್ಟಿನಿಂದ ನೋಡ್ತೇವೆ. ಒಂದು ವ್ಯವಹಾರ ದೃಷ್ಟಿಯಿಂದ, ಇನ್ನೊಂದು ಪರಮಾರ್ಥ ದೃಷ್ಟಿಯಿಂದ, ಅಷ್ಟೇ ವ್ಯತ್ಯಾಸ. ವ್ಯವಹಾರ ದೃಷ್ಟಿಯಿಂದ ಸಗುಣ ಆರಾಧನೆ, ಪರಮಾರ್ಥ ದೃಷ್ಟಿಯಿಂದ ಕೇವಲ ನಿರ್ಗುಣ. ಆದ್ದರಿಂದ ಅದ್ವೈತ ವೇದಾಂತಿಗಳು ಭಕ್ತಿಗೆ ವಿರೋಧಿ, ಸಾಧನೆಗೆ ಅನುಷ್ಠಾನಕ್ಕೆ ವಿರೋಧಿ ಅಂತ ಇಲ್ಲ. ಅದೊಂದು ಪ್ರಚಾರ ಆಗಿಬಿಟ್ಟಿದೆ. ಇವರು ಜ್ಞಾನ ಮಾರ್ಗಿಗಳು, ಇವರೆಲ್ಲ ಭಕ್ತಿಯನ್ನು ವಿರೋಧಿಸ್ತಾರೆ ಈ ರೀತಿಯಾಗಿ. ಆಚಾರ್ಯರು ಬರೆದಂತಹ ಸ್ತೋತ್ರಗಳಲ್ಲಿ ಗಣಪತಿ, ಶಿವ, ದೇವಿ, ವಿಷ್ಣು, ಯುಗಲ ದೇವತಾ, ಯುಗಲ ಅಂದರೆ ಅರ್ಧನಾರೀಶ್ವರ, ಉಮಾಮಹೇಶ್ವರ, ಲಕ್ಷ್ಮೀ ನರಸಿಂಹ, ಈ ರೀತಿ ಯುಗಲ ದೇವತೆ ಇರತಕ್ಕಂಥದ್ದು. ಮತ್ತು ನದಿ ಮತ್ತು ತೀರ್ಥಕ್ಷೇತ್ರಗಳ ಬಗ್ಗೆ ಕೂಡ ಅವರು ಶ್ಲೋಕ ಬರೆದಿದ್ದಾರೆ. ಗಂಗಾ ಸ್ತೋತ್ರ, ನರ್ಮದಾ ಸ್ತೋತ್ರ, ಯಮುನಾ ಸ್ತೋತ್ರ, ಕಾಶಿ ಪಂಚಕ, ಮಣಿಕರ್ಣಿಕಾ ಸ್ತೋತ್ರ, ಇಂಥಾದಂಥ ಸ್ತೋತ್ರಗಳು ಬರೆದಿದ್ದಾರೆ. ನಾವು ನರ್ಮದಾ ಪರಿಕ್ರಮ ಮಾಡುವಾಗ ಅಲ್ಲೊಂದು ನಿಯಮ ಇದೆ. ಈ ನರ್ಮದಾ ಸ್ತೋತ್ರವನ್ನು ನಿತ್ಯ ಹೇಳ್ತಾ ನಾವು ನರ್ಮದೆಯಲ್ಲಿ ಸ್ನಾನ ಮಾಡಬೇಕು ಹಾಗೂ ನರ್ಮದೆಯನ್ನು ಪೂಜೆ ಮಾಡಬೇಕು ಅಂತ. ಹಾಗೆ ಗಂಗಾ ಸ್ತೋತ್ರ, ಉತ್ತರ ಭಾರತಕ್ಕೆ ಹೋಗಿ ನೋಡಿ, ಗಂಗಾ ಸ್ತೋತ್ರ ಹೇಳದೇ ಇರುವಂಥ ಆಶ್ರಮವೇ ಇಲ್ಲ. ದೇವಿ ಸುರೇಶ್ವರಿ ಭಗವತಿ ಗಂಗೆ, ತ್ರಿಭುವನ ತಾರಿಣಿ ತರಲ ತರಂಗೆ, ಶಂಕರ ಮೌಲಿ ವಿಹಾರಿಣಿ ವಿಮಲೆ, ಈ ರೀತಿಯಾದ ತುಂಬ ಸುಂದರ ಶ್ಲೋಕಗಳು. ಇನ್ನು ಇತರೆ ಶ್ಲೋಕಗಳನ್ನು ಬರೆದಿದ್ದಾರೆ ಅವರು. ಆ ಷಣ್ಮುಖನ ಮೇಲೆ, ಗುರುಗಳ ಮೇಲೆ, ಶರೀರಂ ಸುರೂಪಂ ಯಥಾವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಮುಂತಾದಂಥದ್ದು. ಅದರಲ್ಲೆಲ್ಲ ಶ್ರೇಷ್ಠವಾದದ್ದು ಸೌಂದರ್ಯ ಲಹರಿ ಅಂತಕ್ಕಂಥದ್ದು. ಅವರು ಅದಕ್ಕೆ ಒಂದು ಕಥೆ ಕೂಡ ಹೇಳ್ತಾರೆ. ಭಗವತ್ಪಾದರ ಮನೆ ಹತ್ರ ಒಂದು ಶಿವನ ದೇವಸ್ಥಾನ ಇತ್ತಂತೆ, ದೇವಿ ದೇವಸ್ಥಾನ ಇತ್ತಂತೆ. ಪ್ರತಿನಿತ್ಯವೂ ಅವರ ತಂದೆ ಆ ದೇವಿಗೆ ಪೂಜೆ ಮಾಡುವವರು. ಸಂಜೆ ಹೊತ್ತು ಹಾಲಿನ ಒಂದು ಅಭಿಷೇಕ, ನೈವೇದ್ಯವನ್ನು ಮಾಡಿಟ್ಟು ಬರುವರು. ಒಂದು ದಿನ ಅವರು ಊರು ಹೊರಗೆ ಹೋಗಬೇಕಾದಂತಹ ಒಂದು ಪ್ರಸಂಗ ಬರುತ್ತೆ. ಹೆಂಡತಿಗೆ ಹೇಳ್ತಾರೆ, ಇವತ್ತು ನನಗೆ ಪೂಜೆ ಮಾಡಲಿಕ್ಕೆ ಆಗಲ್ಲ, ನೀನು ಅಥವಾ ಮಗನ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತ. ಅವರು ಆರ್ಯಾಂಬೆ ಮಗನಿಗೆ ಹೇಳ್ತಾಳೆ, ಶಂಕರ ಹೋಗಿ ದೇವಿ ಮುಂದೆ ಹಾಲಿಟ್ಟುಬಿಟ್ಟು ನೈವೇದ್ಯ ಮಾಡ್ಕೊಂಡು ಬಾರಪ್ಪ. ಅವನಿಗೆ ನೈವೇದ್ಯ ಅಂದರೆ ಏನಂತ ಬಾಲಶಂಕರಿಗೆ ಗೊತ್ತಿರಲಿಲ್ಲ. ಸರಿ, ಹಾಲನ್ನು ತೆಗೆದುಕೊಂಡು ಹೋಗ್ತಾರೆ, ಅಮ್ಮನ ಮುಂದೆ ಇಡ್ತಾರೆ. ಹೇಳ್ತಾರಂತೆ, ಅಮ್ಮ ಇದು ಕುಡಿದ್ಬಿಡು ನೀನು ಅಂತ. ಪ್ರತಿದಿನ ಅಪ್ಪ ಕೊಟ್ಟಾಗ ಕುಡಿತಿದ್ಯಲ್ಲ, ಹಾಗೆ ಕುಡಿದ್ಬಿಡು ಅಂತ ಕೈ ಮುಕ್ಕೊಂಡು ಕೂತ್ಕೊಂಡಿದ್ದಾರೆ ಬಾಲಶಂಕರ. ಆಗ ತಾಯಿ, ಹಿಂದೆ ಅಭಿಷೇಕ, ನಮ್ಮದೆಲ್ಲ ಅಭಿಷೇಕ ಗೊತ್ತಲ್ಲ, ದೇವರಿಗೆ ಬಗೆ ಬಗೆಯ ನೈವೇದ್ಯವನ್ನು ಮಾಡಿ ನಾವು ಮಾಡ್ತಕ್ಕಂಥ ನೈವೇದ್ಯ ಅದು. ಬಟ್ ಪಾಪ ಅವರಿಗೆ ಹಾಗೆ ಗೊತ್ತಿರಲಿಲ್ಲ, ಬಾಲಕ. ಆದ್ದರಿಂದ ಆ ಹಾಲನ್ನು ದೇವರ ಮುಂದೆ ಇಟ್ಬಿಟ್ಟು ಕುಡಿ ಅಂತ ಹೇಳ್ತಿದ್ರಂತೆ. ಜೋರಾಗಿ ಹತ್ಕೊಂಡು ಪ್ರಾರ್ಥನೆ ಮಾಡಿದ್ರಂತೆ, ಅಪ್ಪ ಬಂದಾಗ ಕುಡಿತಿದ್ಯಾ, ನಾನು ಬಂದಾಗ ನೀನು ಕುಡಿತಿಲ್ವಾ ಅಂತ. ಆಗ ಅವರ ಭಕ್ತಿಗೆ ಮೆಚ್ಚಿ ತಾಯಿ ಆ ಹಾಲನ್ನು ಕುಡಿದ್ಲಂತೆ. ಕುಡಿದ ತಕ್ಷಣ ನೋಡ್ತಾನೆ ಖಾಲಿಯಾಗಿಬಿಟ್ಟಿದೆ ಪಾತ್ರೆ. ಈಗ ಅಪ್ಪ ಬರುವಾಗ ಸ್ವಲ್ಪ ಹಾಲು ತಗೊಂಡು ಬರ್ತಿದ್ರು,
ಈಗ ನಾನು ಬರೀ ಪಾತ್ರೆ ತೊಗೊಂಡು ಬಂದರೆ ಅಮ್ಮ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ಇವನೇ ಕೂಡ್ದ ಅಂತ ತಿಳ್ಕೊಂಡು ನಂಗೆ ಒಂದಿಷ್ಟು ಹಾಲು ಕೊಡು ಅಂತ ಹೇಳಿದ್ನಂತೆ. ಆಗ ತಾಯಿಯೇ ಅವರನ್ನು ಎತ್ಕೊಂಡು ಬಿಟ್ಟು ಹಾಲು ಕುಡಿಸಿದಳು ಅಂತ ಕಥೆಯಲ್ಲಿ ಹೇಳ್ತಾರೆ. ಆ ರೀತಿ ಅವರು ಮನೆಗೆ ಬರುವಾಗ ಈ ಸೌಂದರ್ಯ ಲಹರಿ ಶ್ಲೋಕಗಳನ್ನು ಹೇಳ್ಕೊಂಡು ಬಂದರು. ಅವ್ರ ಹೃದಯದಲ್ಲಿ ಆ ಶ್ಲೋಕಗಳು ಸ್ಫುರಿಸಿದವು ಅಂತ ದ್ರವಿಡ ಶಿಶು ಅನ್ನುವಂತಹ ಒಂದು ಮಾತಿನಲ್ಲಿ ಅವರು ಹೇಳ್ತಾರೆ. ಅಮ್ಮ ನಿನ್ನ ಅನುಗ್ರಹದಿಂದ ದ್ರವಿಡ ಶಿಶುವಾದಂಥ ನಾನು ಇದನ್ನು ರಚಿಸಿದೆ ಅಂತ ಆ ಸೌಂದರ್ಯ ಲಹರಿಯಲ್ಲೇ ಬರುತ್ತೆ. ಇನ್ನೊಂದು ಬರೆದಿದ್ದಾರೆ, ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಅಂತ. ಬಹಳ ಒಳ್ಳೆ ಶ್ಲೋಕ, ಡೈಲಿ ಹೇಳ್ಕೊಳ್ಬೇಕು ನಾವು, ಯಾಕಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಅಪರಾಧಗಳನ್ನು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಪ್ರತಿನಿತ್ಯ ನಾವು ಯಾವ್ಯಾವ ಅನುಷ್ಠಾನ ಸಾಧನೆ ಪೂಜೆ ಮಾಡಬೇಕಿತ್ತು, ಏನೇನೂ ಮಾಡ್ತಿಲ್ಲ ನಾನು. ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀಮಹಾ ದೇವ ಶಂಭೋ. ಪ್ರತಿ ಶ್ಲೋಕದಲ್ಲಿಯೂ ಕ್ಷಂತವ್ಯೋ ಮೇ ಪರಾಧ, ನನ್ನ ಅಪರಾಧವನ್ನು ಕ್ಷಮಿಸುವಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾಗೆ ಇನ್ನೊಂದಿದೆ ದೇವ್ಯಾಪರಾಧ ಕ್ಷಮಾಪಣ ಸ್ತೋತ್ರ ಅಂತ, ಅದನ್ನು ಬರೆದಿದ್ದು ವಿದ್ಯಾರಣ್ಯ ಸ್ವಾಮಿಗಳು. ಈ ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಬಹಳ ಚೆನ್ನಾಗಿದೆ. ಅದರಲ್ಲಿ ಕೊನೆಯ ಶ್ಲೋಕ ಅಂತೂ ಇನ್ನೂ ಚೆನ್ನಾಗಿದೆ. ಆಯುರ್ನಶ್ಯತಿ ಪಶ್ಚಾತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಆ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರತಿ ಕ್ಷಣ ಆಯುಷ್ಯ ಹೋಗ್ತಾ ಇದೆಯಪ್ಪ, ಭಗವಂತನ ಸ್ಮರಣೆ ಮಾಡು. ಲಕ್ಷ್ಮೀ ಸ್ತರಂಗಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ. ಇಲ್ಲಿ ದುಡ್ಡು ಅನ್ನುವಂಥದ್ದು ಚಂಚಲವಾಗಿದೆ, ಈ ಜೀವನ ಅದು ಕ್ಷಣಿಕವಾಗಿದೆ, ಭಗವಂತನ ಸ್ಮರಣೆ ಮಾಡುವಂತ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಹಾಗೆ ಪ್ರತಿಯೊಂದು ಶ್ಲೋಕವೂ ಕೂಡ ಅತ್ಯಂತ ಸುಂದರವಾಗಿದೆ. ಇದು ಸಗುಣ ರೂಪದ ಸ್ತುತಿ. ಆದರೆ ನಿರ್ಗುಣ ರೂಪದ ಸ್ತುತಿಯೂ ಕೂಡ ಆಚಾರ್ಯರು ಬರೆದಿದ್ದಾರೆ. ನಿರ್ಗುಣ ಪರಮೇಶ್ವರನ ಸ್ತುತಿ, ಅದರಲ್ಲಿ ಪ್ರಾತಸ್ಮರಾಮಿ, ದಕ್ಷಿಣಾಮೂರ್ತಿ ಶ್ಲೋಕ, ದಶಶ್ಲೋಕಿ ಮುಂತಾದವುಗಳೆಲ್ಲ ನಿರ್ಗುಣ ಸ್ತುತಿ. ಈ ರೀತಿಯಾಗಿ ಸ್ತೋತ್ರ ಸಾಹಿತ್ಯವನ್ನು ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಆಚಾರ್ಯರು ಬಯಸ್ತಾ ಇದ್ದಾರೆ. ಇದೆಲ್ಲ ಶೃಂಗಗಿರಿಯಲ್ಲಿ ನಡೀತಾ ಇರುವಾಗ ಅವರಿಗೆ ಗೊತ್ತಾಗುತ್ತೆ, ನಮ್ಮ ತಾಯಿ ಅನಾರೋಗ್ಯ ಉಂಟಾಗಿದೆ, ಆರೋಗ್ಯ ಕೆಟ್ಟಿದೆ ಅಂತ. ಆಗ ತಾಯಿಯ ಮೃತ್ಯುಶೈಲಿದ್ದಾಗ ನಿನ್ನ ಹತ್ರ ಬರ್ತೇನೆ ಅಂತ ಮಾತು ಕೊಟ್ಟಿದ್ರು ಅವರು ಬಾಲ್ಯದಲ್ಲಿ ಹೊರಟು ಹೋಗುವಾಗ. ಈಗ ಒಂದು 20-25 ವರ್ಷ ಆಗಿಬಿಟ್ಟಿದೆ. ಮಗ ಹೊರಟು ಬಂದಿದ್ದಾನೆ. ಒಂದು 20 ವರ್ಷಗಳಿಂದ ಮಗನನ್ನು ನೋಡಲಿಲ್ಲ ತಾಯಿ. ಆದ್ದರಿಂದ ಆಚಾರ್ಯರು ತಾಯಿಯ ದರ್ಶನ ಮಾಡಬೇಕು ಅಂತ ಶೃಂಗೇರಿಯಿಂದ ಇಲ್ಲಿಗೆ ಹೋಗ್ತಾರೆ. ಕಾಲಟ್ಟಿಗೆ ನಡ್ಕೊಂಡು ಹೋಗ್ತಾರೆ. ಕಾಲಟ್ಟಿಗೆ ಹೋಗುವಾಗ ತಾಯಿ ಮೃತ್ಯುಶೈಲಿಯಲ್ಲಿ ಮಲಗಿದ್ದಾಳೆ. ಕೆಲವು ದಿನ ತಾಯಿಯ ಸೇವೆಯನ್ನು ಮಾಡ್ತಾರೆ ಅವರು. ಸಾಯುವ ಕೊನೆಯ ಕಾಲಕ್ಕೆ ತಾಯಿ ಹೇಳ್ತಾಳಂತೆ, ಮಗ ಜಗತ್ತಿಗೆಲ್ಲ ಉಪದೇಶ ಕೊಟ್ಟಿದ್ಯಲ್ಲ, ನನಗೂ ಏನಾದರೂ ಉಪದೇಶ ಕೊಡು ಅಂತ. ಆಗ ಅವರು ನಿರ್ಗುಣ ಉಪದೇಶ ಕೊಡ್ತಾರಂತೆ. ಆತ್ಮಸ್ವರೂಪದ ಲಕ್ಷಣವನ್ನು ಹೇಳ್ತಾರೆ. ನೀನು ದೇಹ ಮನಸ್ಸು ಬುದ್ಧಿಗಳನ್ನು ಮೀರತಕ್ಕಂಥ ಶುದ್ಧ ಚೈತನ್ಯ ಮುಂತಾದ ನಿರ್ಗುಣ ಉಪದೇಶವನ್ನು ಕೊಟ್ಟಾಗ ತಾಯಿ ಹೇಳ್ತಾಳಂತೆ, ನಿರ್ಗುಣದಲ್ಲಿ ಮನಸ್ಸು ನಿಲ್ತಾ ಇಲ್ಲ ಕಣೋ, ಏನಾದರೂ ಸಗುಣ ಉಪದೇಶ ಕೊಡುವಂದಾಗ ವಿಷ್ಣು ಭುಜಂಗ ಪ್ರಯಾತವನ್ನು ಅವರು ಹೇಳಿ ಆ ವಿಷ್ಣುವಿನ ಸ್ತುತಿ ಮಾಡಿದಾಗ ಸೌಮ್ಯ ರೂಪವಾದಂತಹ ವಿಷ್ಣು ದೂತರು ಬಂದು ತಾಯಿಯನ್ನು ಕರ್ಕೊಂಡು ಹೋದರು ವೈಕುಂಠ ಲೋಕಕ್ಕೆ ಎಂಬುದಾಗಿ ಚರಿತ್ರೆ ಹೇಳುತ್ತೆ. ಆಮೇಲೆ ನಿಜವಾದ ಪ್ರಸಂಗ ಬರೋದು. ಅವರು ತಾಯಿಯ ದೇಹ ಅವಸಾನವಾಯಿತು, ಸಂಸ್ಕಾರ ಮಾಡಬೇಕಲ್ಲ, ಅಂತ್ಯ ಸಂಸ್ಕಾರಕ್ಕೋಸ್ಕರ ಅವರು ಅಕ್ಕಪಕ್ಕದಲ್ಲಿರತಕ್ಕಂತಹ ನೆರೆಹೊರೆಯವರನ್ನು ಸಂಬಂಧಿಕರನ್ನು ಕೇಳಿಕೊಂಡಾಗ ಯಾರು ಬೆಂಕಿಯನ್ನೇ ಕೊಡಲಿಲ್ಲ ಅಂತ. ಅದಕ್ಕೆ ಕಾರಣ ಏನು ಅಂದರೆ, ಇವರು ಸನ್ಯಾಸಿಗಳಾಗಿ ತಾಯಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅಂತ. ಭಗವತ್ಪಾದರು ಹಾಕಿಕೊಟ್ಟಂತಹ ಅವಳು ದೊಡ್ಡ ಒಂದು ಸಂದೇಶ. ಇವತ್ತು ಕೂಡ ಜನರು ಅದನ್ನು ಅನುಸರಿಸ್ತಾರೆ. ಸನ್ಯಾಸಿಗಳು ಬೇರೆ ಯಾರಿಗೂ ನಮಸ್ಕಾರ ಮಾಡಲ್ಲ, ತಾಯಿಯ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ತಾಯಿ ಶರೀರವನ್ನು ಕೊಟ್ಟು ಬೆಳೆಸಿ ನಿಸ್ವಾರ್ಥವಾಗಿ ಪೋಷಿಸಿದವಳು, ಅವಳ ಋಣ ಕೊನೆಯ ತನಕ ವ್ಯಕ್ತಿಗಿರುತ್ತೆ. ಜಗತ್ತಿನ ದೃಷ್ಟಿಕೋನದಲ್ಲಾದರೂ ಆ ಋಣವನ್ನು ಅವನು ಪ್ರದರ್ಶಿಸಲೇಬೇಕು, ಆ ಗೌರವವನ್ನು ತೋರಿಸಲೇಬೇಕು ಅನ್ನೋ ಸಂದೇಶವನ್ನು ಭಗವತ್ಪಾದರು ಜಗತ್ತಿಗೆ ಕೊಟ್ಟಿದ್ದಾರೆ. ಆ ಕುಟುಂಬದವರೆಲ್ಲ ವಿರೋಧಿಸ್ತಾ ಇದ್ದರೂ ಕೂಡ ತಾಯಿಯ ಬಲಗೈಯನ್ನೇ ಮಥನ ಮಾಡಿ ಉಜ್ಜಿ ಅದರಿಂದ ಬೆಂಕಿಯನ್ನು ಉತ್ಪಾದನೆ ಮಾಡಿ ಅವರ ಮನೆಯ ಪಕ್ಕದಲ್ಲೇ ಸಂಸ್ಕಾರವನ್ನು ಮಾಡ್ತಾರೆ. ಅವರಿಗೆ ಬೇಸರವಾಯಿತಂತೆ. ಹೀಗೆ ಒಂದು ಮಹಾಪುರುಷನ ಅವಮಾನ ಮಾಡಿರತಕ್ಕಂಥ ಅವರಿಗೆ ಆಚಾರ್ಯರ ಹೃದಯದಲ್ಲಿ ಉಂಟಾದಂತಹ ವೇದನೆ ಅವರಿಗೊಂದು ಶಾಪವಾಗಿ ಪರಿಣಮಿಸಿತು. ದಿಗ್ವಿಜಯದಲ್ಲಿ ಶಾಪ ಕೊಟ್ಟರು ಅಂತಿದೆ, ಬಟ್ ಹಾಗೆ ಅರ್ಥ ಮಾಡೋದಕ್ಕಿಂತ ಹೆಚ್ಚು ಮಹಾಪುರುಷರಿಗೆ ಯಾವಾಗ ನಾವು ನೋವು ಮಾಡ್ತೇವೋ ಅದು ಶಾಪವಾಗಿ ನಮ್ಮ ಮೇಲೆ ಪರಿಣಮಿಸ್ತದೆ. ಮಹಾಪುರುಷರಿಗೆ ಮಾಡಿರತಕ್ಕಂಥ ಸಹಾಯ ನಮಗೆ ಅನುಗ್ರಹ ಆಗಿ ಪರಿಣಮಿಸ್ತದೆ. ಅವರು ಅನುಗ್ರಹ ಮಾಡಲೇಬೇಕಂತಿಲ್ಲ, ಅವ್ರಿಗೆ ಸಂತೋಷವಾದರೆ ಸಾಕು. ಅವರಿಗೆ ಬೇಸರ ಆಯಿತು ಆಚಾರ್ಯರಿಗೆ ಅವರ ಘಟನೆಯಿಂದ.
ಅದಕ್ಕೆ ಅದು ಶಾಪವಾಗಿ ಪರಿಣಮಿಸ್ತು. ಅಲ್ಲಿರ್ತಕ್ಕಂಥ ನಂಬೂದಿರಿ ಬ್ರಾಹ್ಮಣರಿಗೆ ಕೆಲವು ಸಮಸ್ಯೆ ಇದೆ ಇವಾಗಲೂ ಕೂಡ. ಅವರು ಸನ್ಯಾಸಿ ಆಗೋದು ತುಂಬ ಕಡಿಮೆ, ಜ್ಞಾನ ಮಾರ್ಗ ಯಾವಾಗಲೂ ಕರ್ಮಕಾಂಡದಲ್ಲಿರ್ತಾರೆ. ಮತ್ತು ಅವರ ಸ್ಮಶಾನ ಅನ್ನೋದು ಇವತ್ತಿಗೂ ಕೂಡ ಮನೆ ಮುಂದೆನೇ, ಮನೆ ಅಕ್ಕಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಅಲ್ಲಿಯೂ ನೋಡಿ ಆಚಾರ್ಯರ ಪರಂಪರೆ ನಮ್ಮಲ್ಲಿ ಆದಷ್ಟು ಪ್ರಚಾರ ಅಲ್ಲಿ ಆಗಲಿಲ್ಲ ಜ್ಞಾನ ಮಾರ್ಗ. ಯಾಕಂದರೆ ಅವರಲ್ಲಿ ಇರತಕ್ಕಂತಹ ಅಮೌಢ್ಯವೇ ಅದಕ್ಕೆ ಕಾರಣ ಆಯಿತು. ಭಗವತ್ಪಾದರು ಕಾಲಟಿಯಲ್ಲಿ ಇರುವಾಗ ಅವರ ಶಿಷ್ಯರಾದಂತಹ ಪದ್ಮಪಾದಾಚಾರ್ಯರು ಅಳ್ತಾ ಬರ್ತಾರೆ. ಯಾಕೆ ಅಳ್ತಾ ಬಂದರು ಅಂದರೆ, ಶೃಂಗೇರಿಯಲ್ಲಿರುವಾಗ ಅವರೊಂದು ಆಸೆ ವ್ಯಕ್ತಪಡಿಸಿದರು, ನಾನು ರಾಮೇಶ್ವರಕ್ಕೆ ಹೋಗಿ ರಾಮೇಶ್ವರನ ದರ್ಶನ ಮಾಡ್ಕೊಂಡು ಬರ್ತೇನೆ, ನಿಮ್ಮ ಆಶೀರ್ವಾದ ಬೇಕು ಅಂತ. ಆಚಾರ್ಯರು ಹೋಗ್ಬಾಪ ಅಂತ ಕಳಿಸಿದರು. ತಮ್ಮ ಶಿಷ್ಯರ ಜೊತೆಗೆ ಪದ್ಮಪಾದಾಚಾರ್ಯರು ಹೋಗುವಾಗ ರಾಮೇಶ್ವರಲ್ಲಿ ಅವನ ಮಾವನ ಮನೆ ಇತ್ತಂತೆ. ಆ ಮಾವ ದೊಡ್ಡ ಮೀಮಾಂಸಕ, ಅವನ ಹೆಸರು ಪ್ರಭಾಕರ ಅಂತ ಇರುತ್ತೆ ಅನಿಸುತ್ತೆ. ಅವ್ರ ಮನೆಯಲ್ಲಿ ಉಳ್ಕೊಂಡಾಗ ಈ ಪದ್ಮಪಾದಾಚಾರ್ಯರು ಬರೆದಂತಹ ಪಂಚಪಾದಿಕ ಗ್ರಂಥವನ್ನು ನೋಡ್ತಾನೆ. ಅದರಲ್ಲಿ ಮೀಮಾಂಸಾ ಖಂಡನೆ ಆಗಿದೆ. ಮೀಮಾಂಸಾ ಖಂಡನೆ ಆಗಿದ್ದು ನೋಡಿ ತುಂಬ ಕೋಪ ಬಂದಿತ್ತು ಅವನಿಗೆ. ಈ ಗ್ರಂಥವನ್ನು ಇರ್ಲಿಕ್ಕೆ ಕೊಡಬಾರದು ಅಂತ ಮನಸ್ಸಲ್ಲಿ ವಿಚಾರ ಮಾಡಿದ್ದಂತೆ ಅವನ ಮಾವ, ಸೋದರ ಮಾವ. ಆವಾಗ ಅವ್ರೇನು ಮಾಡ್ತಾರೆ, ಪದ್ಮಪಾದಾಚಾರ್ಯ ಈ ಗ್ರಂಥ ನಿಮ್ಮಲ್ಲಿ ಇರಲಿ, ನಾನು ರಾಮೇಶ್ವರಕ್ಕೆ ದರ್ಶನ ಮಾಡ್ಕೊಂಡು ಬರ್ತೇನೆ, ಬರುವಾಗ ತಗೊಂಡು ಬರ್ತೇನೆ ಅಂತ ಆ ಗ್ರಂಥ ಅಲ್ಲಿಟ್ಟು ರಾಮೇಶ್ವರನ ದರ್ಶನಕ್ಕೆ ಹೋದಾಗ ಇವನು ತನ್ನ ಮನೆಗೆ ಬೆಂಕಿ ಕೊಟ್ಟುಬಿಟ್ಟಿದ್ದಾನೆ. ಗ್ರಂಥವನ್ನು ನಷ್ಟ ಮಾಡಬೇಕು ಅಂತ ಹೇಳಿ ತನ್ನ ಮನೆಗೆ ಬೆಂಕಿ ಕೊಟ್ಟು ಆ ಗ್ರಂಥ ಪೂರ್ತಿ ಸುಟ್ಟು ಹೋಯ್ತಂತೆ. ಪದ್ಮಪಾದಾಚಾರ್ಯ ಬಂದು ನೋಡ್ತಾರೆ, ಗ್ರಂಥ ಇಲ್ಲ. ಆ ದಿಗ್ವಿಜಯದ ಪ್ರಕಾರ ಇನ್ನೊಂದು ಕಥೆ ಹೇಳ್ತಾರೆ, ಅವರಿಗೆ ವಿಷ ಬೆರೆಸಿದ ಅನ್ನವನ್ನು ಉಣ್ಣಿಸಿ ಅವರ ಬುದ್ಧಿ ಮಂಕಾಗುವಾಗ ಮಾಡಿದರು ಅಂತ, ಗೊತ್ತಿಲ್ಲ ವಿಷಯ. ಹೀಗೆ ತುಂಬ ದುಃಖದಿಂದ ಆಚಾರ್ಯರ ಹತ್ರ ಬರ್ತಾರೆ ಕಾಲಟಿಗೆ. ಯಾಕೆ ಅಳ್ತಿದ್ದೀಯಪ್ಪ ಅಂತ ಕೇಳ್ತಾರೆ. ಹೀಗೆ ಇಷ್ಟು ವರ್ಷಗಳ ಕಾಲ ಮಾಡಿದಂತಹ ತಪಸ್ಸು, ಬರೆದಂತಹ ಭಾಷ್ಯ ಅದೆಲ್ಲ ಸುಟ್ಟು ಹೋಯಿತು ನೋಡಿ. ಆಚಾರ್ಯರು ಹೇಳ್ತಾರಂತೆ, ಕೂತ್ಕೋ ಅಂತ, ಕೂತ್ಕೋ ಬರೀ ಮತ್ತೆ ಅಂತ. ಯಾಕೆಂದರೆ ಅವರು ಇಡೀ ಬ್ರಹ್ಮಸೂತ್ರವನ್ನು ಓದಿ ಹೇಳಿದರು ಭಗವತ್ಪಾದರಿಗೆ. ಓದಿ ಹೇಳುವ ಸಮಯದಲ್ಲಿ ಬರೀ 5 ಸೂತ್ರಗಳ ಒಂದು ವ್ಯಾಖ್ಯಾನವನ್ನು ತಿಳಿಸಿಕೊಟ್ರಂತೆ. ಅದು ಅವರು ಮನಸ್ಸಲ್ಲಿತ್ತು, ನೆನಪಿಟ್ಕೊಂಡಿದ್ರು. ಆಚಾರ್ಯರು ಪುನಃ ಅದನ್ನು ಹೇಳಿ ಆ 5 ಸೂತ್ರಗಳ ವಿವರಣೆ ಅವ್ರು ಏನು ಮುಂಚೆ ಒಪ್ಪಿಸಿದ್ರೋ ಅದನ್ನು ಪುನಃ ಅವನಿಗೆ ನೆನಪು ಮಾಡಿಕೊಡ್ತಾರಂತೆ, ಅವ್ರು ಬರ್ಕೊಳ್ತಾರಂತೆ. ಅದರಿಂದ ಕೇವಲ ಪಂಚಪಾದಿಕ 5 ಪಾದಗಳುಳ್ಳಂತಹ ಬ್ರಹ್ಮಸೂತ್ರ ವ್ಯಾಖ್ಯಾನ ಇದೆ ಅಂತ ಕಥೆ ಹೇಳುತ್ತೆ. ಆದರೆ ಅವಕ್ಕೆ ವಿದ್ವಾಂಸರ ಅಭಿಪ್ರಾಯಗಳು ಮತ್ತೊಂದು ಮಗದೊಂದು ಏನೇ ಇದ್ರೂ ಕೂಡ ಕಥೆ ಪ್ರಕಾರ ಹೀಗಿದೆ. ಅಂದರೆ ಅವರ ಅಗಾಧವಾದ ಮೇಧಾಶಕ್ತಿ, ಸ್ಮರಣ ಶಕ್ತಿಯ ಒಂದು ಸಂದೇಶ. ಹಾಗೆ ಈ ರಾಜಶೇಖರ ಕವಿಯ ಪ್ರಸಂಗ ನಾನು ಹೇಳಿದ್ದೆ ಆರಂಭದಲ್ಲಿ. ರಾಜಶೇಖರ ಕವಿ ಬರೆದಂಥ 3 ಕಾವ್ಯಗಳನ್ನು ಭಗವತ್ಪಾದರು ಬಾಲ್ಯದಲ್ಲಿ ಅವಲೋಕಿಸಿದರು ಅಂತ. ಅವನು ಕೂಡ ಮತ್ತೆ ಬರ್ತಾನೆ, ಆಚಾರ್ಯರಂದು ಕೂಡ ಗ್ರಂಥಗಳೆಲ್ಲ ಸುಟ್ಟು ಹೋದವು ಅಂತ. ಪುನಃ ಆ ಕಾವ್ಯಗಳನ್ನು ಭಗವತ್ಪಾದರು ಹೇಳಿದರು ಅಂತ ಕೂಡ ಬರುತ್ತೆ. ಅಂದರೆ ಅತ್ಯಂತ ಅಗಾಧವಾದ ಮೇಧಾಶಕ್ತಿ ಅವರಿಗಿತ್ತು. ಇಷ್ಟು ಮಾಡಿದಂತಹ ಆಚಾರ್ಯರು ದಿಗ್ವಿಜಯಕ್ಕೆ ಹೊರಡ್ತಾರೆ. ದಿಗ್ವಿಜಯಕಾರರ ಪ್ರಕಾರ ಅಖಂಡ ಭೂಮಂಡಲವನ್ನು ಸುತ್ತಿ 3 ಬಾರಿ ಸುತ್ತಿ ಈ ನಮ್ಮ ವೈದಿಕ ಪರಂಪರೆಗೆ ವಿರುದ್ಧವಾಗಿರತಕ್ಕಂತಹ ಎಲ್ಲ ಮತಗಳನ್ನು ನಿರಾಸ ಮಾಡಿದರು ಅಂತ. ನೈಯಾಯಿಕರು, ಸಾಂಖ್ಯರು, ಯೋಗ, ಮೀಮಾಂಸಕರು, ಬೌದ್ಧರು, ಜೈನರು, ಚಾರ್ವಾಕರು, ಪಂಚರಾತ್ರಾಗಮಾದಿಗಳನ್ನು ಬರೀತಕ್ಕಂಥವರು, ಶಿವಾಗಮಾದಿಗಳನ್ನು ಅನುಸರಿಸ್ತಕ್ಕಂಥವರು, ಹೀಗೆ ಉಪಾಸನಾ ಮಾರ್ಗವನ್ನು ಅನುಸರಿಸ್ತಕ್ಕಂಥವ್ರು ಕೆಲವರಿದ್ದರು, ಮತ್ತು ಸಿದ್ಧಾಂತಗಳನ್ನು ಅನುಸರಿಸ್ತಕ್ಕಂಥ ಕೆಲವರಿದ್ದರು. ಇವರೆಲ್ಲರ ಜೊತೆ ವಾದವನ್ನು ಮಾಡಿ ಅವರನ್ನು ಸರಿಯಾದಂತಹ ಪಥಕ್ಕೆ ಹಚ್ಚಿದ್ರು ಅಂತ. ಅದನ್ನೇ ಶಂಕರ ದಿಗ್ವಿಜಯ ಅಂತ ಕರೆಯೋದು. ದಿಗ್ವಿಜಯದಲ್ಲಿ ಮುಖ್ಯವಾದ ಭಾಗ ಅವರ ಚರಿತ್ರೆ ಅಲ್ಲ. ದಿಗ್ವಿಜಯದಲ್ಲಿ ಮುಖ್ಯವಾದ ಭಾಗ ಯಾವ್ಯಾವ ಸಿದ್ಧಾಂತ ಅವ್ರ ಜೊತೆ ಯಾವ ರೀತಿ ಅವರು ವಾದ ಮಾಡಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದರು ಅನ್ನೋದೇ ದಿಗ್ವಿಜಯದಲ್ಲಿ ಮುಖ್ಯವಾದ ಭಾಗ. ಉದಾಹರಣೆಗೆ ಒಂದು ದರ್ಶನ ತೆಗೆದುಕೊಳ್ಳೋಣ, ಸಾಂಖ್ಯ ದರ್ಶನ. ಸಾಂಖ್ಯರು ಪ್ರಧಾನಮಲ್ಲ ನಿವರಣ ನ್ಯಾಯ ಅಂತ ಕರೀತಾರೆ ವೇದಾಂತದಲ್ಲಿ. ವೇದಾಂತದ ಹಾಗೇ ಕಾಣ್ತಾರೆ ಅವರು, ಬಟ್ ವೇದಾಂತಿಗಳಲ್ಲ. ಅವರು ಪುರುಷ, ಪ್ರಕೃತಿ, ಮೋಕ್ಷ ಮುಂತಾದ ಮಾತುಗಳನ್ನು ಹೇಳ್ತಾರೆ, ಬಟ್ ಅದು ದ್ವೈತ ಸಿದ್ಧಾಂತ. ಜಡವಾದ ಪ್ರಕೃತಿಯೇ ಸೃಷ್ಟಿ ಮಾಡತ್ತೆ ಅಂತ ಹೇಳ್ತಾರೆ. ಪುರುಷರು ಅನೇಕರಿದ್ದಾರೆ ಅಂತ ಹೇಳ್ತಾರೆ. ಪರಮಾತ್ಮ ಅನ್ನೋನೇ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ನೋಡಿದರೆ ವೈದಿಕ ಸಿದ್ಧಾಂತದ ಸಹಾಯ ಪಡ್ಕೊಂಡು ದ್ವೈತ ಸಿದ್ಧಾಂತವನ್ನು, ಅಪಸಿದ್ಧಾಂತವನ್ನು ಜನರಲ್ಲಿ ಹಂಚುತ್ತಾ ಇದ್ದರಂತೆ ಸಾಂಖ್ಯರು. ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಅದಕ್ಕೆ ವೇದಾಂತಿಗಳಿಗೆ ಅವರೇ ಪ್ರಧಾನ ಮಲ್ಲರು ಅಂತ ಹೇಳ್ತಾರೆ. ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ಇಲ್ಲಪ್ಪ, ಸೃಷ್ಟಿಯ ನಿಯಾಮಕನಾಗಿರತಕ್ಕಂಥ ಒಬ್ಬ ಪರಮೇಶ್ವರ ಇದ್ದಾನೆ, ಅವನ ಅಧೀನದಲ್ಲಿ ಇರತಕ್ಕಂಥ ಜೀವರಾಶಿಗಳು
ಆದ್ದರಿಂದ ಜೀವರು ಸ್ವರೂಪತಃ ಪರಮೇಶ್ವರನೇ ಆಗಿರ್ತಾರೆ ಎನ್ನುವಂತಹ ಸಂಗತಿಯನ್ನು ತಿಳಿಸಿಕೊಟ್ರು. ಹಾಗೆ ಉಪಾಸನಾ ಮಾರ್ಗದಲ್ಲಿರತಕ್ಕಂಥವರು ಕೂಡ ವಿಷ್ಣು, ಶಿವ, ದೇವಿ, ಗಣಪತಿ ಮುಂತಾದ ಭೇದವನ್ನು ಮಾಡಿಕೊಂಡು ಉಪಾಸ್ಯ ದೇವತೆಯ ಲೋಕಕ್ಕೆ ಹೋಗುವುದೇ ಮೋಕ್ಷ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರು. ಅಂದರೆ ವಿಷ್ಣು ಭಕ್ತನಾಗಿದ್ದರೆ ಸತ್ತ ಮೇಲೆ ವೈಕುಂಠ ಲೋಕಕ್ಕೆ ಹೋಗೋದು ಮೋಕ್ಷ, ಶಿವಭಕ್ತನಾದರೆ ಸತ್ತ ಮೇಲೆ ಶಿವಲೋಕಕ್ಕೆ ಹೋಗೋದು ಮೋಕ್ಷ ಅಂತ. ಅವ್ರು ಹೇಳ್ತಾರೆ, ಹಾಗಲ್ಲಪ್ಪ, ಮೋಕ್ಷದಲ್ಲಿ 3 ಹೆಸರುಗಳಿದೆ. ಒಂದು ಜೀವನ್ಮುಕ್ತಿ, ಇನ್ನೊಂದು ವಿದೇಹ ಮುಕ್ತಿ, ಮತ್ತೊಂದು ಕ್ರಮಮುಕ್ತಿ ಅಂತ. ಉಪಾಸನೆಯನ್ನು ಮಾಡಿದವನು ಉಪಾಸ್ಯ ದೇವತೆಗೆ ಲೋಕಕ್ಕೆ ಹೋಗೋದು ಸರಿ, ಆದರೆ ಅದುವೇ ಆತಂತಿಕ ಮುಕ್ತಿ ಅಲ್ಲ. ನಿಜವಾದ ಮುಕ್ತಿ ಇಲ್ಲಿಯೇ ಪಡೆಯತಕ್ಕಂಥದ್ದು. ಬದುಕಿರುವಾಗ ತನ್ನ ಸ್ವರೂಪವನ್ನು ತಿಳ್ಕೊಂಡು ಮುಕ್ತನಾಗುವುದೇ ಜೀವನ್ಮುಕ್ತಿ, ಸರಿಯಾದ ಮುಕ್ತಿ. ಜೀವನ್ಮುಕ್ತಿಯನ್ನು ಪಡೆದವನಿಗೆ ವಿದೇಹ ಮುಕ್ತಿ ಅನ್ನುವಂಥದ್ದು ಸಾಯುವ ಕಾಲದಲ್ಲಿ ಸಿಗುತ್ತದೆ. ಆದರೆ ಕ್ರಮಮುಕ್ತಿಯೇ ಶ್ರೇಷ್ಠ ಮುಕ್ತಿ ಅಲ್ಲ ಎಂಬುದನ್ನು ತಿಳಿಸಿಕೊಡ್ತಾರೆ. ಹಾಗಂತ ಕ್ರಮಮುಕ್ತಿ ಇಲ್ಲ ಅಂತಲ್ಲ, ಸಾಲೋಕ್ಯ, ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ ಮುಂತಾದವುಗಳೇನಿದೆ ಅದುಗಳಿದೆ, ಆದರೆ ಆತ್ಯಂತಿಕ ಅಲ್ಲ, ಅದೇ ಶ್ರೇಷ್ಠ ಅಲ್ಲ. ಈ ರೀತಿಯಾಗಿ ದಿಗ್ವಿಜಯವನ್ನು ಮಾಡ್ತಾ ಮಾಡ್ತಾ ಅವರು ನೇಪಾಳಕ್ಕೂ ಹೋಗ್ತಾರೆ. ಕಠ್ಮಂಡುವಲ್ಲಿ ಇರತಕ್ಕಂತಹ ಶಿವನ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡಿ ಅದಕ್ಕೊಂದು ಪೂಜಾ ವ್ಯವಸ್ಥೆಯನ್ನು ಮಾಡ್ತಾರೆ. ಇವತ್ತು ಕೂಡ ಕಠ್ಮಂಡುವಲ್ಲಿ ಇರತಕ್ಕಂತಹ ಏನು ದೇವಸ್ಥಾನ ಹೇಳ್ತಾರೆ ಅದಕ್ಕೆ, ಪಶುಪತಿನಾಥನಲ್ಲಿ ಕರ್ನಾಟಕದವರೇ ಪೂಜಾರಿಗಳಿದ್ದಾರೆ. ಮೊದಲು ಕೇರಳದವರಿದ್ದರು, ಈಗ ಕರ್ನಾಟಕದವರಿದ್ದಾರೆ. ಇದೆಲ್ಲವೂ ಕೂಡ ಆಚಾರ್ಯರಲ್ಲಿ ಹೋಗಿದ್ರು ಅನ್ನೋದು ನಿದರ್ಶನ. ಕೊನೆಯದಾಗಿ ಕಾಶ್ಮೀರದಲ್ಲಿ ಒಂದು ಸರ್ವಜ್ಞ ಪೀಠ ಅಂತ ಇರುತ್ತೆ. ಆ ಸರ್ವಜ್ಞ ಪೀಠದಲ್ಲಿ ಶಾರದೆ ಪ್ರತಿಷ್ಠಾಪಿತಳಾಗಿದ್ದಾಳೆ. 4 ದಿಕ್ಕಿಗೆ 4 ಬಾಗಿಲು ಇರ್ತದೆ. ಉತ್ತರದ ಬಾಗಿಲು ತೆರೆದಿತ್ತು, ಪಶ್ಚಿಮದ ಕಡೆಯ ಬಾಗಿಲು ತೆರೆದಿತ್ತು, ಪೂರ್ವದ ಕಡೆಯ ಬಾಗಿಲು ತೆರೆದಿತ್ತು. ಈ ದಕ್ಷಿಣದ ಬಾಗಿಲು ಮಾತ್ರ ಮುಚ್ಚಿತ್ತು. ಯಾಕಂದರೆ ಅದುವರೆಗೂ ಯಾವ ವಿದ್ವಾಂಸನೂ ಜ್ಞಾನಿಯೂ ಬಂದು ಆ ಬಾಗಿಲು ತೆರೆದಿರಲಿಲ್ಲ. ಆ ಬಾಗಿಲನ್ನು ತೆಗೆಯುವುದಕ್ಕೆ ಒಬ್ಬ ವಿದ್ವಾಂಸ ಬೇಕಿತ್ತು, ಒಬ್ಬ ಜ್ಞಾನಿ ಬೇಕಿತ್ತು. ಬೇರೆ ಎಲ್ಲ ಕಡೆಯಿಂದಲೂ ಜ್ಞಾನಿಗಳು ಬಂದಿದ್ದರು, ದಕ್ಷಿಣದವರು ಯಾರೂ ಬಂದಿರಲಿಲ್ಲ ಅನ್ನುವ ವಿಷಯ ಭಗವತ್ಪಾದರ ಕಿವಿಗೆ ಮುಟ್ಟತ್ತೆ. ಇಷ್ಟೆಲ್ಲ ಮಾಡಿ ಆಯಿತು, ಅದನ್ನು ಯಾಕೆ ಬಾಕಿ ಉಳಿಸೋದು ಅಂತ ಆಚಾರ್ಯರು ಕಾಶ್ಮೀರಕ್ಕೆ ಹೋಗ್ತಾರೆ. ಕಾಶ್ಮೀರ ನೆನಪಿರಲಿ, ವಿದ್ವಾಂಸರ ತವರೂರು. ಇವತ್ತಿನ ಕಾಶ್ಮೀರ ಅಲ್ಲ, ಅವತ್ತಿನ ಕಾಶ್ಮೀರ. ಬಾಗಿಲು ತಟ್ಟಿದರೆ ಎಲ್ಲರೂ ವಿದ್ವಾಂಸರೇ. ಅಂತಹ ಕಾಶ್ಮೀರಿ ಪಂಡಿತರು ಇರತಕ್ಕಂತಹ ಜಾಗ. ಅಲ್ಲಿ ಭಗವತ್ಪಾದರು ಬಂದಿದ್ದಾರೆ ಎಂದು ಗೊತ್ತಾದ ತಕ್ಷಣ ಎಲ್ಲ ಕಡೆಯಿಂದ ಎಲ್ಲ ಶಾಸ್ತ್ರಗಳ ವಿದ್ವಾಂಸರು ಸೇರಿಬಿಡ್ತಾರೆ. ನೀವು ಬಾಗಿಲನ್ನು ತೆರೆದು ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಅಂತ. ಅವರು ಹಾಕಿದಂತಹ ಪ್ರತಿಯೊಂದು ಪ್ರಶ್ನೆಗೂ ಸಮರ್ಪಕವಾದ ಉತ್ತರವನ್ನು ಕೊಟ್ಟು ತಾನು ಸರ್ವಜ್ಞ ಎಂಬುದನ್ನು ತೋರಿಸಿ ಭಗವತ್ಪಾದರು ಬಾಗಿಲನ್ನು ತೆರೆದು ಪ್ರವೇಶವನ್ನು ಮಾಡಿ ದಕ್ಷಿಣದ ಕಡೆಯ ಬಾಗಿಲನ್ನೂ ತೆರೆದು ಸರ್ವಜ್ಞ ಪೀಠದಲ್ಲಿ ಕುಳಿತುಕೊಂಡು ಪೀಠಾರೋಹಣವನ್ನು ಮಾಡಿದರು ಅಂತ ಹೇಳ್ತಾರೆ. ಆವಾಗ ಅವರಿಗೆ 32 ವರ್ಷ. ತಾನು ಮಾಡಬೇಕಾದಂಥ ಅವತಾರದ ಕಾರ್ಯವನ್ನೆಲ್ಲ ಮುಗಿಸಿಬಿಟ್ಟಿದ್ರು. ಶಾಸ್ತ್ರಕ್ಕೆ ಸರಿಯಾದ ಅರ್ಥವನ್ನು ಕೊಟ್ಟು, ಶಾಸ್ತ್ರಕ್ಕೆ ವಿರುದ್ಧವಾದ ಮತದವರನ್ನು ಸೋಲಿಸಿ, ಧರ್ಮ ಪ್ರತಿಷ್ಠಾಪನೆಗೋಸ್ಕರ ಪೀಠವನ್ನು ಸ್ಥಾಪಿಸಿ, ವೈದಿಕ ಮಾರ್ಗದ ಸಂರಕ್ಷಣೆಯನ್ನು ಮಾಡಿ ಅವರು ಯೋಚನೆ ಮಾಡ್ತಾರೆ, ತಿರೋಧಾನ ಆಗಲಿಕ್ಕೆ, ಅವತಾರ ಸಮಾಪ್ತಿಯನ್ನು ಮಾಡಲಿಕ್ಕೆ ಇದು ಯೋಗ್ಯವಾದ ಸಮಯ ಅಂತ ಹೇಳ್ತಾರೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ. ಕೆಲವರು ದ್ವಾದಶಿ ಅಂತ ಹೇಳ್ತಾರೆ, ಕೆಲವರು ಏಕಾದಶಿ ಅಂತ ಹೇಳ್ತಾರೆ, ಮತಭೇದಗಳಿದೆ. ಅವರು ಕೈಲಾಸ ಮಾನಸ ಸರೋವರ, ಕೈಲಾಸ ಪರ್ವತದ ಕಡೆಗೆ ನಡೀತಾ ನಡೀತಾ ಅವರು ಹಾಗೆ ಅದೃಶ್ಯರಾದರು ಅಂತ ಹೇಳ್ತಾರೆ. ಇನ್ನು ಕೆಲವರು ಕೇದಾರನಾಥದಲ್ಲಿ, ಅವರು ಕೇದಾರನ ಶಿವಲಿಂಗದ ಹಿಂಭಾಗದಲ್ಲಿ ಅದೃಶ್ಯರಾದರು ಅಂತ ಹೇಳ್ತಾರೆ. ಹೀಗೆ ಉತ್ತರ ಭಾರತದಲ್ಲಿ ಒಟ್ಟಿನಲ್ಲಿ ಹಿಮಾಲಯದ ಕಡೆಗೆ ಹೋಗ್ತಾ ಹೋಗ್ತಾ ತಮ್ಮ ಇಹಲೋಕದ ಯಾತ್ರೆಯನ್ನು, ಅವತಾರವನ್ನು ಪರಿಸಮಾಪ್ತಿ ಮಾಡಿದರು. ಅಷ್ಟವರ್ಷೆ ಚತುರ್ವೇದಿ, ದ್ವಾದಶೆ ಸರ್ವಶಾಸ್ತ್ರವಿತ್, ಷೋಡಶೆ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೆ ಮುನಿರಭ್ಯಗಾತ್. 8 ವರ್ಷದಲ್ಲಿ 4 ವೇದಗಳನ್ನು ಅಧ್ಯಯನ ಮಾಡಿ, 12 ವರ್ಷದಲ್ಲಿ ಭಾಷ್ಯಗಳನ್ನು ಬರೆದು, 12 ವರ್ಷದಲ್ಲಿ ಶಾಸ್ತ್ರಗಳನ್ನು ತಿಳಿದು, 16 ವರ್ಷದಲ್ಲಿ ಭಾಷ್ಯವನ್ನು ಬರೆದು, 32ನೇ ವಯಸ್ಸಿಗೆ ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿದರು. ಅಂತಹ ಭಗವತ್ಪಾದ ಶಂಕರಾಚಾರ್ಯರು, ಆ ಪರಂಪರೆಗೆ ನಾವು ಸೇರಿದ್ದೇವೆ. ಅವರ ಒಂದು ಚಿಂತನೆಗಳು ನಮಗೆ ಇವತ್ತು ಲಭ್ಯವಾಗಿವೆ ಎನ್ನುವಂಥದ್ದೇ ತುಂಬ ಸಂತೋಷದ, ಹೆಮ್ಮೆಯ ಸಂಗತಿ. ಈ ರೀತಿಯಾಗಿ ಶಂಕರ ಜಯಂತಿಯ ನಿಮಿತ್ತವಾಗಿಟ್ಟುಕೊಂಡು ಭಗವತ್ಪಾದರ ಚರಿತ್ರೆಯನ್ನು, ಅವರ ಲೇಖನ ಬರಹಗಳನ್ನು, ಅವರ ಸಿದ್ಧಾಂತಗಳನ್ನು ಯಥಾಶಕ್ತಿ ಯಥಾಮತಿ ನಾವು ಚಿಂತನೆಯನ್ನು ಮಾಡಿದ್ದೇವೆ.
ನಾಳೆ ದಿನ ವಿದ್ಯಾರಣ್ಯರ ಜಯಂತಿ, ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ. ವಿದ್ಯಾರಣ್ಯ ಸ್ವಾಮಿಗಳು ಅವತಾರ ಮಾಡಿರತಕ್ಕಂಥ ದಿನ. ನಾಳೆ ದಿವಸ ಸತ್ಸಂಗ ನೋಡೋಣ. ಶಂಕರರ ಚರಿತ್ರೆ ಇಲ್ಲಿಗೆ ಪರಿಸಮಾಪ್ತಿಯನ್ನು ಮಾಡೋಣ. ಮಧ್ಯ ಮಧ್ಯದಲ್ಲಿ ಬ್ರಹ್ಮಸೂತ್ರ, ಭಾಷ್ಯ ಮುಂತಾದ ವಿಚಾರಗಳನ್ನು ಹೇಳಿ ಸ್ವಲ್ಪ ಕಷ್ಟ ಆಗಿರಬಹುದು. ನಮಗೆ ಅದರ ಅಧ್ಯಯನ ಮಾಡಲಿಕ್ಕೆ ಆಗದೇ ಇದ್ದರೂ ಇಂಥ ವಿಷಯಗಳು ಇವೆ ಅನ್ನೋ ತಿಳ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಅಂತ ನನ್ನ ಭಾವನೆ. ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರ ಪ್ರಕರಣ ಗ್ರಂಥಗಳನ್ನೇ ಒಂದು ವಾರವೋ ಒಂದು 15 ದಿವಸವೋ ಒಂದು ಕಲ್ತ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿದರೆ ಅವರ ಅಪೂರ್ವವಾದ ತುಂಬ ಸುಂದರವಾದ ಸಿದ್ಧಾಂತ ನಮಗೆ ಅರ್ಥವಾಗುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ವೈತ ಕಷ್ಟ ಇದೆ, ಅರ್ಥವಾಗೋಲ್ಲ ಅಂತ ತುಂಬ ಜನ ಆರೋಪ ಮಾಡ್ತಾರೆ. ಹಾಗಿಲ್ಲ. ಒಂದು ಗ್ರಂಥ, 2 ಗ್ರಂಥ, 3 ಗ್ರಂಥ ಎಲ್ಲ ಓದುವಾಗ ತುಂಬ ಸುಂದರವಾಗಿ ತುಂಬ ಸಂತೋಷ ಕೊಡುತ್ತೆ. ನಾನು ಆರಂಭದ ವೇದಾಂತ ವಿದ್ಯಾರ್ಥಿಯಾಗಿ ಹೋದಾಗ ಮೊದಲನೇ 1 ವರ್ಷ ನನಗೂ ಹಾಗೆ ಆಗ್ತಿತ್ತು. ಹೇಗೆ ನಿದ್ದೆ ಬರುತ್ತೋ ಬೇರೆಯವರಿಗೆ, ಹಾಗೂ ನಮಗೂ ಸಮಸ್ಯೆ ಬರ್ತಿತ್ತು. ಬೆಳಿಗ್ಗಿನ ಹೊತ್ತು 7 ಗಂಟೆಗೆ ಅವರು ವೇದಾಂತ ಪಾಠ ಶುರು ಮಾಡ್ತಾಯಿದ್ರು. ಯಾಕಂದರೆ ಅರ್ಥವಾಗದಿದ್ದಾಗ ಅದು ಮನಸ್ಸು ಹೋಗೋದು ಅದೇ ಸ್ಥಿತಿಗೆ. ಆದರೆ ಕೇಳ್ತಾ 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 ಈಗ ವೇದಾಂತ ಗ್ರಂಥ ಬಿಟ್ಟು ಬೇರೆ ಯಾವುದನ್ನು ಓದಲಿಕ್ಕೆ ಮನಸ್ಸು ಬರಲ್ಲ. ಅಷ್ಟು ಸುಂದರವಾಗಿರತಕ್ಕಂತಹ ಚಿಂತನೆ ಭಗವತ್ಪಾದರು ವೇದದ ವೈದಿಕ ಪರಂಪರೆ ನಮಗೆ ಕೊಟ್ಟಿದೆ. ಆದ್ದರಿಂದ ಮುಂದಿನ ಬಾರಿ ಯಾವುದಾದರೂ ವೇದಾಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರವಚನಗಳನ್ನೆಲ್ಲಿ ಏರ್ಪಡಿಸಿದಾಗ ತಾವೆಲ್ಲರೂ ಬರಬೇಕು, ಕೇಳಿಸಿಕೊಳ್ಬೇಕು, ಅದನ್ನು ಆಸ್ವಾದಿಸಬೇಕು. ಇದೇ ಶಂಕರ ಜಯಂತಿ ನಾವು ಮಾಡತಕ್ಕಂಥ ಆಚರಣೆ. ಶಂಕರ ಜಯಂತಿಯ ಒಂದು ವಿಧ ಅವರನ್ನು ಪೂಜೆ ಮಾಡಿ ಉತ್ಸವ ಅದೆಲ್ಲ ಮಾಡಿದೆವು. ಅದಕ್ಕಿಂತಲೂ ಮುಖ್ಯವಾದ ಶಂಕರ ಜಯಂತಿ ಯಾವುದು ಅಂದರೆ ಅವರ ರಚಿಸಿದ ಗ್ರಂಥಗಳನ್ನು ತಿಳಿದುಕೊಳ್ಳೋದು, ಆ ರೀತಿಯಾಗಿ ಜೀವನ ನಡೆಸೋದು. ಆ ಶಕ್ತಿ ಭಗವತ್ಪಾದರು ನಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.